ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ ದೇವರನ್ನ ಕರುಣೆ ಕೃಪೆ ಪ್ರೀತಿಗಳಿಂದ ನಾವು ಇವತ್ತೆಲ್ಲ ಒಟ್ಟಾಗಿ ಸೇರಿ ಅದರ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವ್ರು ಕೂಡ ಮಹಾಕೃಪೆಗೆ ದೇವರಿಗೆ ಕೃತಜ್ಞತೊಳಗನ. ಕರ್ತನಲ್ಲಿ ಪ್ರೀತಿ ಅಂತ ಸೊರಸಗಳೇ, ಇವತ್ತು ತುಂಬಾ ಮುಖ್ಯವಾಗಿರೋಂಥ ಪಾಠ ಏನಪ್ಪಾ ಆ ಪಾಠ ಅಂತಂದ್ರೆ, ದಯವಿಟ್ಟು ನೀವು ಆ ಪಾಠಕ್ಕೆ ನೋಟ್ಸ್ಗಳು ಬರ್ಕೊಳ್ಳಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಯಾರೆಲ್ಲ ಪ್ರಿಯ ಕ್ರೈಸ್ತವರು ಅದರ ನಮ್ಮ ಕರ್ನಾಟಕದಲ್ಲಿ ಇದ್ದಾರೋ ಅದರ ನಿಮಗೆಲ್ಲ ಎಷ್ಟೋ ಜನ ಕ್ರೈಸ್ತವ್ರು ಗುರ್ತಿದ್ದಲ್ಲ, ದಯವಿಟ್ಟು ಆ ಕ್ರೈಸ್ತವ್ರನ್ನೆಲ್ಲ ಈ ಒಂದು ಫ್ರೀ ಬೈಬಲ್ ಸ್ಟಡಿಗೆ ಜಾಯ್ನ್ ಆಗೋದಕ್ಕೆ ಎಂಕರೇಜ್ ಮಾಡಿ. ಅದರ ಯಾಕಂದ್ರೆ ಎಷ್ಟೋ ವಿಚಾರಗಳು ತಿಳಿಯೋದು ಇದೆ ಸತ್ಯವೇದದಲ್ಲಿ ಅಲ್ವರ. ಸೊ ಅದನ್ನೆಲ್ಲ ತಿಳ್ಕೊಳೋಣ, ಎಲ್ಲಾರು ಏನ್ ಮಾಡೋಣ, ಆಶೀರ್ವಾದ ಪಡ್ಕೊಳೋಣ. ನನ್ನ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಇವತ್ತು ನಾವು ನೋಡೋಂಥ ಒಂದು ಪಾಠ ಏನಪ್ಪಾ ಅಂತಂದ್ರೆ, ನಮ್ಮ ರಕ್ಷಕರು ನಮ್ಮ ಒಡೆಯನಾಗಿರಂತ ಯೇಸು ಕ್ರಿಸ್ತನು ಭೂಲೋಕದಲ್ಲಿ ಇರ್ಬೇಕಾದ್ರೆ ನಮಗೆ ಆಚರಣೆ ಮಾಡೋದಿಕ್ಕೆ ಅಂತ ಏನ್ರಿ ಹೊರಗಡೆ ತೋರಿಕೆಗಾಗಿ ಕಾಣುವಂತ ಎರಡು ವಿಚಾರಗಳನ್ನ ನಮ್ಗೆ ಏನ್ ಮಾಡಿದ್ರು ಕೊಟ್ರು. ಒಂದು ಯಾವ್ದಪ್ಪ ಅಂದ್ರೆ ದೀಕ್ಷಾಸ್ಥಾನ, ಇನ್ನೊಂದು ಪ್ರಭು ರಾತ್ರಿ ಭೋಜನ. ಇವೆರಡೂ ವಿಚಾರಗಳನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನಾವು ಇವತ್ತು ಏನಪ್ಪಾ ಮಾಡೋಣ ಅಂದ್ರೆ ಈ ಪ್ರಭು ರಾತ್ರಿ ಭೋಜನ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದರ ಬರುವಂತ ದಿನಗಳಲ್ಲಿ ದೀಕ್ಷಾ ಸ್ಥಾನದ ಬಗ್ಗೆ ಅನೇಕ ವಿಚಾರಗಳು ನಾವೇ ಮಾಡೋಣ, ನಾವು ತಿಳ್ಕೊಳ್ಳೋಣ. ಅದರ ಅದನ್ನ ನೋಡ್ಬೇಕಾ ಪ್ರಭು ರಾತ್ರಿ ಭೋಜನ. ಅದರ ಈ ಪ್ರಭು ರಾತ್ರಿ ಭೋಜನನ ಯಾವಾಗ ತಗೊಬೇಕು ನಾವು ಅಲ್ವರ? ಯಾಕಪ್ಪ ಯಾವಾಗ ಬೇಕಾದ್ರೆ ತಗೊಬೋದಲ್ಲ ಬ್ರದರ್ ಅಂತಂದ್ರೆ, ಇದನ್ನ ಯಾವಾಗ ತಗೊಬೇಕು ಅಂತಂದ್ಬಿಟ್ಟು ನಾವು ಸತ್ಯವೇದ ಮುಖಾಂತರ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ರೀ. ಯಾಕಂತಂದ್ರೆ ಇವತ್ತು ಎಲ್ಲಾ ಸಭೆಗಳು ಇದನ್ನ ಎಲ್ಲಾರು ಒಂದೇ ರೀತಿ ಮಾಡೋದಿಲ್ಲ. ಕೆಲವೊಂದು ಸಭೆಗಳು ಏನ್ ಮಾಡ್ತಾರೆ ಅಂದ್ರೆ ಏನ್ರಿ ಇದನ್ನ ತಿಂಗಳಿಗೆ ಒಂದ್ಸತಿ ತಗೊಂತಾರೆ. ಕೆಲವೊಂದು ಸಭೆಗಳಲ್ಲಿ ವಾರಕ್ಕೊಂದ್ಸತಿ ಏನ್ ಮಾಡ್ತಾರೆ ತಗೊಂತಾರೆ. ಕೆಲವೊಂದು ಸಭೆಗಳಲ್ಲಿ ಏನಪ್ಪಾ ಮಾಡ್ತಾರೆ ದಿನ ಏನ್ ಮಾಡ್ತಾರೆ ತಗೊಂತಾರೆ ಅಲ್ವರ. ಹಂಗಂದ್ರೆ ಈ ಮೂರು ಕ್ರಮನೂ ಕರೆಕ್ಟಾ, ಅಥವಾ ಮೂರು ಕ್ರಮದಲ್ಲಿ ಯಾವ್ದು ಕರೆಕ್ಟು, ಅಥವಾ ಯಾವ್ದೋ ಒಂದ್ ಕರೆಕ್ಟಾ, ಅಥವಾ ಎಲ್ಲಾನು ಕರೆಕ್ಟಾ? ಇದು ನಾವ್ ಹೆಂಗೆ ಡಿಸಿಷನ್ ತಗೊಳೋದು ಅಂತಂದ್ರೆ, ನಮ್ಗೆ ಡಿಸಿಷನ್ ತಗೊಳಕ್ಕೆ ಇರೋದು ಆಧಾರನೇ ಯಾವ್ದಪ್ಪ ಅಂದ್ರೆ ನಮ್ಮ ಸತ್ಯವೇದ. ಹಂಗಾರೆ ನಮ್ಗೆ ಏನೇ ವಿಚಾರ ಇದ್ರು ಸರಿ, ನಾವ್ ಎಲ್ಲಪ್ಪ ಹುಡುಕ್ಬೇಕು ಅಂತಂದ್ರೆ ಸತ್ಯವೇದ ಹುಡುಕ್ಬೇಕು. ಅದರ ನಿನ್ನ ವಾಕ್ಯವೇ ಸತ್ಯವು ಅಂತ ಹೇಳ್ತಾರೆ. ಹಂಗಾರೆ ಸತ್ಯ ಎಲ್ಲಪ್ಪ ಹುಡುಕ್ಬೇಕಂದ್ರೆ ದೇವರ ವಾಕ್ಯದಲ್ಲಿ ಮಾಡಕ್ ನಾವು ಹುಡುಕ್ಬೇಕು. ನಿನ್ನ ವಾಕ್ಯವೇ, ದೇವರ ಸತ್ಯವೇದ ವಾಕ್ಯವೇ ಏನಾಗಿದೆ ಸತ್ಯವು ಅಂತ. ಅದರ ಅದಕ್ಕೆ ಪ್ರಭು ರಾತ್ರಿ ಭೋಜನ. ಈ ಪ್ರಭು ರಾತ್ರಿ ಭೋಜನ ಬಗ್ಗೆ ನಮ್ಗೆ ಎಲ್ಲಪ್ಪ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ, ಅಪೊಸ್ತಲ ಪೌಲು 1 ಕೊರಿಂಥ 11ನೇ ಅಧ್ಯಾಯದಲ್ಲಿ 20ನೇ ವಾಕ್ಯದಿಂದ ಹಿಡಿದು 30ನೇ ವಾಕ್ಯದವರೆಗೂ ಫುಲ್ ಡಿಟೇಲ್ ಆಗಿ ನಮ್ಗೆ ಏನ್ ಮಾಡಿದಾರೆ ಅಲ್ಲಿ ಕೊಟ್ಟಿದ್ದಾರೆ. ಸರಿ, ನಾವೇನ್ ಮಾಡೋದಂದ್ರೆ ತಮ್ಮ ತಮ್ಮ ಬೈಬಲ್ಗಳನ್ನ ದಯವಿಟ್ಟು ಎಲ್ಲಾರು ಮೊಬೈಲ್ ಬೈಬಲ್ ಅಲ್ಲ, ಫಿಸಿಕಲ್ ಬೈಬಲ್ ತೆಗೀರಿ ಆಯ್ತಾ. ತೆಗೆದು ಬಿಟ್ಟು 1 ಕೊರಿಂಥ 11ನೇ ಅಧ್ಯಾಯ 20ರಿಂದ 30ವರೆಗೂ ವಾಕ್ಯಗಳನ್ನ ಗಮನಿಸಬೇಕಾಗಿ ಕೇಳ್ಕೊಂತೀನಿ. ತಿರ್ಬೇಕು ಓದ ನೋಡ್ತೀನಿ ಯಾವ್ದಪ್ಪ ಅಂದ್ರೆ ಓದೋಣ ವಾಕ್ಯಗಳನ್ನ ಒಂದೊಂದಾಗಿ. ದಯವಿಟ್ಟು ಯಾರು ಓದ್ಕೊಂಬನಿ. 1 ಕೊರಿಂಥ 11ನೇ ಅಧ್ಯಾಯ 20ರಿಂದ ದಯವಿಟ್ಟು ಓದ್ಕೊಂಬನಿ. ಎಸ್ ಸರ್. ಪರಂತು ನೀವೆಲ್ಲರೂ ಕೂಡಿ ಬರುವಾಗ ನೀವು ಮಾಡುವ ಭೋಜನವು ಕರ್ತನ ಭೋಜನವಲ್ಲ. ನೋಡ್ರ, ಪರಂತು ನೀವೆಲ್ಲರೂ ಕೂಡಿ ಬರುವಾಗ ನೀವು ಮಾಡುವಂತ ಭೋಜನವು ಹೇಗಪ್ಪ ಇದೆ ಅಂತಂದ್ರೆ, ನೀವ್ ಮಾಡ್ತಾರಂತ ಆಚರಣೆ ಹೇಗಿದೆ ಅಂತ ಹೇಳ್ತಾರೆ ಅಂದ್ರೆ, ಇದು ಕರ್ತನ ಭೋಜನ ತರ ಅಲ್ಲ. ನೀವ್ ಮಾಡ್ತಾರ ಕರ್ತನ ಭೋಜನ ತರ ಕಾಣಿಸ್ತಾ ಇಲ್ಲ, ಅದಕ್ಕೆ ಇದು ಭೋಜನವಲ್ಲ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಭೋಜನವಾಗುವಲ್ಲಿ ಪ್ರತಿಯೊಬ್ಬನು ತಾನು ತಂದದ್ದನ್ನು ಮತ್ತೊಬ್ಬರಿಗಿಂತ ಮುಂದಾಗಿ ಊಟ ಮಾಡುತ್ತಾನೆ. ನೋಡ್ರ, ಭೋಜನ ಮಾಡುವಲ್ಲಿ ತಾನು ತಂದದ್ದನ್ನು ಮತ್ತೊಬ್ಬರಿಗಿಂತ ಮುಂದಾಗಿ ಊಟ ಮಾಡ್ತಾರಂತೆ. ಆಮೇಲೆ ಹೀಗೆ ಒಬ್ಬನು ಹಸಿದಿರುತ್ತಾನೆ, ಮತ್ತೊಬ್ಬನು ಕುಡಿದು ಮತ್ತನಾಗಿರುತ್ತಾನೆ. ನೋಡ್ರ, ಹೀಗೆ ಒಬ್ಬನು ಹಸಿದಿರುತ್ತಾನೆ, ಕುಡಿದು ಏನಾಗಿರ್ತಾರೆ ಮತ್ತನಾಗಿರ್ತಾನೆ ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಸಭೆಯಲ್ಲಿ ಈ ಪ್ರಭುರಾತ್ರಿ ಭೋಜನನ ಒಂಥರ ವ್ಯತ್ಯಾಸವಾಗಿ ಏನೋ ಒಂದು ರೀತಿಲಿ ತಪ್ಪು ಮಾಡ್ತಾ ಇದ್ರಂತೆ, ಭೋಜನದ ತರ ಮಾಡ್ತಾ ಇದ್ರಂತೆ ಅಲ್ರ. ನೆಕ್ಸ್ಟ್ ಕಂಟಿನ್ಯೂ. ಆಮೇಲೆ ನೀನು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಮನೆಗಳಲ್ಲಿ ಇದ್ದೀರಾ, ಅಥವಾ ದೇವರ ಸಭೆಯನ್ನು ಅಸಡ್ಡೆ ಮಾಡಿ ಏನು ಇಲ್ಲದವರನ್ನು ನಾಚಿಕೆ ಪಡಿಸುತ್ತೀರಾ? ನೋಡ್ರ, ನಾನು ನಿಮ್ಗೆ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಏನಪ್ಪಾ ದೇವರ ವಾಕ್ಯನ ಸಟೆ ಪಡ್ತೀರಾ, ದೇವರ ಸಭೆನ ಏನ್ರೆ ನಾಚಿಕೆ ಪಡಿಸ್ತಾ ಇದ್ದೀರಾ, ಏನ್ ನಿಮ್ಗೆ ಮನೆಗಳಿಲ್ವಾ ತಿನ್ನೋದಿಕ್ಕೆ? ನೀವು ಇದನ್ನ ತಿನ್ಬೇಕು ಅಂತಂದ್ರೆ ಏನ್ರಿ ಇದನ್ನ ಭೋಜನ ತರ ಮಾಡ್ಬೇಕು ಅಂತಂದ್ರೆ ನೀವೇನ್ ಮಾಡಿ, ನೀವು ಹೋಗ್ಬಿಟ್ಟ
ಆ ಮನೆಗಳಲ್ಲಿ ಏನ್ ಮಾಡಿ ನೀವು ತಿನ್ನಿರಿ. ಅಲ್ಲ, ಏನೂ ಇಲ್ಲದವರನ್ನು ಏನ್ ಮಾಡ್ತೀರಂತೆ ನೀವು ಏನ್ ಮಾಡ್ತೀರಂತೆ? ಆ ನಾಚಿಕೆ ಪಡಿಸ್ತೀರಾ? ನಾಚಿಕೆ ಅಂದ್ರ ಪಡಿಸ ಅದೇ ಅರ್ಥ. ಏನು ಇಲ್ದವ್ರಂದೆ ಸತ್ಯನೇ ಗೊತ್ತಿಲ್ಲದವ್ರ ಮುಂದೆ ನಿಮ್ ಬಿಹೇವಿಯರ್ ಹೆಂಗಪ್ಪ ಇದೆ ಅಂತಂದ್ರೆ ನಾಚಿಕೆ ತರ ಇದೆ ಅಂತ ಏನ್ ಮಾಡ್ತಾರೆ ಅಲ್ರ. ಇದು ತುಂಬಾ ಮೋಸವಾಗಿರೋಂತ ಒಂದು ಇದ್ರಲ್ಲಿ ಬೆಳೆದಿರೋದು ಹೇಳಿರೋದ್ರಿ. ಅಂದ್ರೆ ಏನರ್ಥ ಅಂತಂದ್ರೆ ಏನೋ ಒಂದು ನಾಚಿಕೆಟ್ಟ ಕೆಲಸ ಏನಾಗ್ತಿರಲಿ ನಡೀತಾ ಇದೆ, ಇದು ದೇವ್ರಿಗೆ ಏನಾಗಿಲ್ವಂತೆ, ಇಷ್ಟವಾಗಿಲ್ಲ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ. ನಾನು ನಿಮಗೇನು ಹೇಳಿದಿ, ನಿಮ್ಮನ್ನು ಹೊಗಳಲು ಈ ವಿಷಯದಲ್ಲಿ ಹೊಗಳುವುದಿಲ್ಲ. ನೋಡ್ರ, ಅದಕ್ಕೇನ್ ಹೇಳ್ತಾರೆ, ಈ ವಿಷಯ ನೀವು ಮಾಡ್ತಾ ಇದ್ದೀರಿ ಗೊತ್ತಾ, ಇದನ್ನ ಭೋಜನ ತರ ತಗೊಂತಾ ಇದ್ದೀರಿ ಗೊತ್ತಾ ನೀವು, ಇದನ್ನ ನಾನು ಹೊಗಳಲ್ಲ, ನೀವು ಮಾಡ್ತಂತ ವಿಚಾರನ ಅಪ್ರಿಷಿಯೇಟ್ ಮಾಡಲ್ಲ ಅಂದ್ರೆ ಇಲ್ಲ ಹೊಗಳಲ್ಲ. ನಿಮ್ಗೇನ್ ಮಾಡ್ತೀನಿ, ನಿಮ್ಗೆ ಬೈತೀನಿ, ನಿಮ್ನ ಖಂಡಿಸ್ತೀನಿ, ನಿಮ್ಮನ್ನ ತಿತ್ತೀನಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಅವ್ರು ಹೇಳ್ತಾರೆ. ಈ ವಿಷಯದಲ್ಲಿ ನಾನು ಹೊಗಳುವುದಿಲ್ಲ ಅಂತ ಹೇಳ್ತಾರೆ ಅಲ್ಲರ, ಅಪ್ರಿಷಿಯೇಟ್ ಮಾಡಲ್ವಂತೆ. ಅದರ ಅದಕ್ಕೆ ಗಲಾಟೆ ಬರೆದಂತ ಪತ್ರಿಕೆ ಹೇಳ್ತಾರೆ, ನಾನು ನಿಮ್ಗೆ ಕೋಲ್ ತಗೊಂಡ್ಬರಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟೊಂದು ರೀತಿಯಲ್ಲಿ ತಪ್ಪಾದ ರೀತಿಯಲ್ಲಿ ಏನ್ ಮಾಡ್ತಾ ಇದಾರೆ ಅಂತ ಇದನ್ನ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಕಂಟಿನ್ಯೂ ಬರ್ತಾರೆ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ನೋಡ್ರ, ಇವಾಗ ಅದೇನೆಂದರೆ, ಅದನ್ನ ಕರೆಕ್ಟ್ ಆಗಿರೋ ಟೀಚಿಂಗ್ ನ ಹೇಳ್ಕೊಡ್ತಾರೆ. ಇವಾಗ ಏನ್ರಿ, ಅಲ್ಲಿ ಸಭೆಯಲ್ಲಿ ಏನೋ ಒಂದು ಕ್ರಮ ತಪ್ಪೋಗಿತ್ತು, ಅದು ಹೇಗಪ್ಪ ತಪ್ಪಾಗಿತ್ತು, ಅದನ್ನ ಹೇಗೆ ತಿದ್ದುಕೊಬೇಕು, ಕ್ರಮಗಳೇನು ಅಂತ ಅಂದ್ಬಿಟ್ಟು ಇವಾಗ ಕರೆಕ್ಟ್ ಆಗಿರೋ ಟೀಚಿಂಗ್ ನ ಅಪೋಸ್ಟ್ಲು ಪೌಲು ಸಭೆಗೆ ಹೇಳ್ಕೊಡ್ತಾರೆ. ಏನ್ ಹೇಳ್ತಾರೆ, ಇದೇನೋ ನಾನ್ ಸ್ವಂತ ನನ್ನ ಉಪದೇಶ ಹೇಳ್ತಾ ಇಲ್ಲಪ್ಪ, ನನಗೇನೋ ಬಂದ್ಬಿಡ್ತು, ನಾನು ಮನ್ಸು ನಿಂತಿರ್ತಿಲ್ಲ, ನಾನು ಹೇಳ್ತಾ ಇಲ್ಲ. ಏನ್ ಹೇಳ್ಕೊಡ್ತಾರೆ ಅಂತಂದ್ರೆ, ನಾನು ಇವಾಗ ನಿಮಗೆ ತಿಳಿಸಿಕೊಟ್ಟಂತ ಉಪದೇಶವನ್ನು ಯಾರಿಂದ ಹೊಂದಿದ್ದೀನಿ, ಕರ್ತನಿಂದ ಹೊಂದಿದ್ದೀನಿ. ಕರ್ತನಿಂದ. ಹಂಗಂದ್ರೆ ಇದು ಡೈರೆಕ್ಟ್ ಟು ಜೀಸಸ್ ಕ್ರೈಸ್ಟ್ ಅಪೋಸ್ಟಲ್ ಪೌಲ್ ಮುಖಾಂತರ ಮಾಡಿರೋಂಥ ಉಪದೇಶ. ಸರಿ, ಏನದು ಉಪದೇಶ, ಇದನ್ನ ಗಮನ ಇಟ್ಟು ಕೇಳೋಣ. ಓದಿ ಬರ್ತಾರೆ. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಳ್ಳಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ನೋಡ್ರ, ಇದು ಕರ್ತನು ನಿಮಗೋಸ್ಕರವಾಗಿ ಇದನ್ನ ಯಾವಾಗಪ್ಪ ಮಾಡಿದ್ರು ಅಂತ ನೋಡಿದ್ರಿ ಅಂತಂದ್ರೆ, ತಾನು ಹಿಡಿಕೊಡಲ್ಪಟ್ಟಂತ ರಾತ್ರಿಯಲ್ಲಿ ಅಲ್ವರ ರೊಟ್ಟಿಯನ್ನು ತೆಗೆದು ಏನ್ರಿ ದೇವರಿಗೆ ಏನ್ರಿ ಸ್ತೋತ್ರ ಮಾಡಿ ಮುರಿದು ಶಿಷ್ಯನಿಗೆ ಕೊಟ್ರಂತೆ ಅಲ್ವರ. ಹಂಗಾರೆ ಕರ್ತನು ಇದನ್ನ ಆಚರಣೆ ಮಾಡಕ್ಕೆ ಏನಾಗಿತ್ತಂತೆ, ಒಂದು ಪರ್ಟಿಕ್ಯುಲರು ಟೈಮ್ ಇತ್ತಂತರಿ. ಅದನ್ನ ಕೊಟ್ಟಿದ್ದಾರಲ್ಲ ಟೈಮ್ ಮಾತ್ರ ಅಲ್ಲ, ಪರ್ಟಿಕ್ಯುಲರ್ ದಿನ ಇತ್ತು ಅಂತೂ ಕೂಡ ನಮ್ಗೆ ಏನ್ ಮಾಡಿದ್ರೆ ಸ್ಪೆಸಿಫೈ ಮಾಡಿ ಹೇಳಿದ್ರೆ, ಯಾವ್ದೋ ಇಷ್ಟ ಬಂದಿದ್ದ ದಿನ ಅಲ್ಲ ರೀ, ಯಾವ ದಿನ ಅಂತ ಕ್ಲೀನ್ ಆಗಿ ಹೇಳಿದ್ದಾರೆ. ಯಾವ ದಿನ ಅದು ಏನ್ರಿ, ಕರ್ತನು ಹಿಡಿಕೊಟ್ಟಲ್ಪಟ್ಟಂತ ರಾತ್ರಿ ಅಂದ್ರೆ ಆ ದಿನ. ಯಾವ ದಿನ ಪರ ಕರ್ತನ ಹಿಡ್ಕೊಟ್ರಲ್ಲ ಆ ದಿನ, ಯಾವ ಸಮಯ ಅಂತಂದ್ರೆ ರಾತ್ರಿಯಲ್ಲಿ ರೊಟ್ಟಿನ ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಮುರಿದ್ರಂತೆ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ 24 ಇಂದ ಹಂಗೆ ಓದಿ ಕಂಟಿನ್ಯೂ ಮಾಡಿ. ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ಹ್ಮ್. ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ ಆ ಅಂದನು. ಇದು ಊಟವಾದ ಏನ್ರಿ, ನಿಮಗೋಸ್ಕರ ಏನ್ರಿ ಮುರಿಯಲ್ಪಟ್ಟಿರಂತ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಇದನ್ನ ಹೀಗೆ ಮಾಡಿರಿ ಅಂತಂದ್ರು. ಹೇಗ್ ಮಾಡ್ಬೇಕು, ಅವ್ರು ಹೆಂಗೆ ಹೇಳಿದ್ರು, ಹೆಂಗೆ ಹೇಳಿಕೊಟ್ರೋ ಅದೇ ರೀತಿ ಹಾಗೆ ಮಾಡ್ಬೇಕು ಅಂತ ಹೇಳಿರೋದು. ಅದೇ ತರ ಹೇಳ್ತಾರದಲ್ಲಿ ಏನ್ರಿ, ಹೀಗೆ ಮಾಡಿರಿ ಅರ್ಥ, ಹಂಗೆ ಮಾಡಿರಿ ಅಂತ ಅರ್ಥ. ಇಷ್ಟ ಬಂದಂತ ರೀತಿಯಲ್ಲಿ ಇಷ್ಟ ಬಂದ ಹಾಗೆ ಏನ್ರಿ ಮಾಡಿ ಅಂತ ಹೇಳ್ತಾ ಇರ್ಲಿ. ಅದರ ಕರ್ತನೋ ಏನ್ ಹೇಳಿದ್ರು ಅದನ್ನ ಹಾಗೆ ಮಾಡಿರಿ ಅಂತಂದ್ರು. ನೆಕ್ಸ್ಟ್ ಬದರ್ ಕಂಟಿನ್ಯೂ ಆಮೇಲೆ. ಊಟವಾದ ಮೇಲೆ ಹ್ಮ್. ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೋಡ್ರ, ನೀವು ಇದೇ ಇದರಲ್ಲಿ ರೀತಿ ಪಾನ ಮಾಡುವಾಗಿಲ್ಲ. ಕರ್ತನು ಏನಪ್ಪಾ ಮಾಡಿದ್ರು, ರೊಟ್ಟಿ ಮುರಿದಿದ್ಮೇಲೆ ಏನ್ರಿ ಆ ಒಂದು ದ್ರಾಕ್ಷರಸ ತಗೊಂಡು, ಇದು ಏನ್ರಿ ದೇವರಿಗೆ ಸ್ತೋತ್ರ ಮಾಡಿ, ಇದು ನನ್ನ ರಕ್ತ, ಅದರ ಹೊಸ ಒಡಂಬಡಿಕೆಯನ್ನು ಸ್ಥಾಪನೆ ಮಾಡುವಂತ ಸೂಚಿಸುವಂತ ರಕ್ತ ಅಂತಂತ ಹೇಳ್ಬಿಟ್ಟು ಏನ್ರಿ ಇದನ್ನು ದೇವರಿಗೆ ಸ್ತೋತ್ರ ಮಾಡಿ ಎಲ್ಲಾರ್ಗು ಪಾನ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾರೆ, ಕೊಡ್ತಾರಂತೆ. ನೋಡಿ ಕಂಟಿನ್ಯೂ ಮಾಡಿ ಆಮೇಲೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನ ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ನೋಡ್ರ, ಅಂದನು. ಏನ್ ಹೇಳ್ತಾರೆ ಅಲ್ಲಿ ಹೇಳ್ತಾರೆ ಪಾಯಿಂಟ್ ನೋಡಿರ್ತೀನಿ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ
ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಪಾನ ಮಾಡಿರಿ ಪಾನ ಅಂದ್ರು. ಮಾಡಿ. ಆಮೇಲೆ ನೀವು ಈ ರೊಟ್ಟಿಯನ್ನು ತಿಂದು ಈ ಹ್ಮ್. ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಹ್ಮ್. ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿ ಪಡಿಸುತ್ತೀರಿ. ನೋಡ್ರ, ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಏನಪ್ಪಾ ಇದನ್ನ ಏನ್ರಿ ನೀವು ಯಾವಾಗೆಲ್ಲ ತಿಂತಿರೋ ಇದು ಏನಪ್ಪ ಮಾಡ್ತಾರೆ ಅಂತಂದ್ರೆ, ಏನ್ರಿ ಇದೇನೋ ಒಂದು ವಿಚಾರನ ಮಾಡಲ್ಲ ರೀ, ಏನೋ ಒಂದು ವಿಚಾರ ಸೂಚನೆ ಮಾಡಂತಲ್ಲ, ಇದು ಪರ್ಟಿಕ್ಯುಲರ್ ಆಗಿರೋ ಒಂದು ವಿಚಾರ ಸೂಚನೆ ಮಾಡ್ತಾರಂತೆ. ಏನಪ್ಪ ಸೂಚನೆ ಮಾಡ್ತಾರೆ? ಕರ್ತನ ಮರಣವನ್ನು ಏನ್ ಮಾಡ್ತಾರೆ? ಇದು ಇದು ಸೂಚನೆ ಮಾಡ್ತಾರೋದ್ರಿಂದ ಇದನ್ನ ಇಷ್ಟ ಬಂದಂತ ರೀತಿಯಲ್ಲಿ ಇಷ್ಟ ಬಂದವಾಗೆ ಮಾಡೋದು ಅಲ್ಲ. ಅದನ್ನೇ ಅಪೊಸ್ತಲ ಪೌಲ್ ಏನ್ ಮಾಡ್ತಾ ಇದ್ರಲ್ಲಿ ಕರೆಕ್ಷನ್ ಮಾಡ್ತಾ ಇದ್ರು ನೋಡಿಂತೀನಿ. ಅದಕ್ಕೆ ಮುಂದಕ್ಕೆ ಇನ್ನೊಂದು ಮಾತು ಹೇಳ್ತಾರೆ, ಓದಿಂತೀನಿ ಇಲ್ಲಿ 27ರಿಂದ. ಹೀಗಿರುವುದರಿಂದ ಹ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ನೋಡ್ರ, ಇಲ್ಲವೇ ಅದಕ್ಕೆ ಏನ್ ಹೇಳ್ತಾರೆ? ಈಗಿರುವುದರಿಂದ ಯಾವನಾದ್ರೂ ಕರ್ತನ ರೊಟ್ಟಿಯನ್ನು ಅಯೋಗ್ಯವಾಗಿ ತಿಂದರೆ. ಯಾಕೆ ಅಯೋಗ್ಯವಾಗಿ ತಿಂದರೆ ಅಂತ ಹೇಳಿದ ಮಾತನ್ನ? ಅಯೋಗ್ಯವಾಗಿ ಕುಡಿದರೆ ಆತನ ಪಾತ್ರೆಯಲ್ಲಿ ಅಯೋಗ್ಯವಾಗಿ ಪಾನ ಮಾಡಿದೆ ಅಂತ ಯಾಕೆ ಹೇಳಿದ್ರು ಅಂದ್ರೆ, ಸಭೆಯಲ್ಲಿ ಮಾಡ್ತಾರಂತ ವಿಚಾರ ಹೇಗಪ್ಪ ಇತ್ತು ಅಂದ್ರೆ ಅಯೋಗ್ಯವಾಗಿತ್ತು. ಅದನ್ನ ಖಂಡಿಸಿ ಅದನ್ನ ತಿದ್ದೆ ಅಪೊಸ್ತಲ ಪೌಲ್ ಏನ್ ಬರ್ತಾರೆ, ಅಯೋಗ್ಯವಾಗಿ ಮಾಡ್ಬಿಟ್ರಿ ಅಂತ ಹೇಳ್ತಾರೆ. ಹಂಗಾರೆ ಏನು ಅಯೋಗ್ಯವಾಗಿ ಮಾಡೋದು ಅಂತಂದ್ರೆ, ಇದನ್ನ ಇಷ್ಟ ಬಂದಂತ ರೀತಿಯಲ್ಲಿ ಇಷ್ಟ ಬಂದವಾಗ ಏನ್ ಮಾಡೋದು? ನಾವು ಊಟದ ತರ ತಗೊಳೋದು ಅಲ್ದ್ರ. ಊಟ ಯಾವಾಗ ತಿಂತೀರಿ? ಅದ್ರ ನಮ್ಮ ಹೊಟ್ಟೆ ಎಷ್ಟೋಗೆಲ್ಲ ಏನ್ ಮಾಡ್ತೈತೆ ತಿಂತಾ ಇರ್ತೀರಿ. ಅಲ್ಲಿಗೆ ಏನ್ ಮಾಡ್ಬಿಡೋದು? ಇದಕ್ಕೆ ಒಂದು ಕಾರಣ ಇಟ್ಬಿಟ್ಟು ಏನ್ ಮಾಡೋದು? ತಿನ್ನೋದು ಅಲ್ದ್ರ. ಆ ತರ ಕಾರಣ ಇಟ್ಬಿಟ್ಟೆಲ್ಲ ತಿನ್ಬೇಡ್ರಪ್ಪ ನೀವು. ಅದನ್ನ ಹಂಗೆಲ್ಲ ಮಾಡಕ್ಕಾಗಲ್ಲ. ಇದನ್ನ ಈ ತರ ಮಾಡಿದ್ರೆ ಏನ್ ಮಾಡ್ಬೇಕಂತದ್ದು? ಅದನ್ನ ಅಯೋಗ್ಯವಾಗಿ ಮಾಡದಂತೆ ಅಂತ ಹೇಳ್ತಾರೆ ಅಲ್ರ. ಅದಕ್ಕೆ ಏನು ಹೀಗಿರುವುದಿಂದ ಯಾಗಿರುವುದಿಂದ ಕರ್ತನು ಏನ್ ಹೇಳಿದರೋ ಅದೇ ಪ್ರಕಾರ ಮಾಡ್ಬೇಕು ನೋಡ್ರಿ. ಅದ್ರ ಪ್ರಕಾರ ಮಾಡಿದಿರ ಇದ್ರೆ ಇದನ್ನ ಬೇರೆ ರೀತಿ ಮಾಡಿದ್ರೆ ಹೆಂಗಿರ್ತಾರೆ ಅಂತಂದ್ರೆ ಇದು ಅಯೋಗ್ಯವಾಗಿದ್ದಂಗೆ ಅಂತ ಹೇಳ್ತಾರೆ. ಹೀಗಿರೋದ್ರಿಂದ ಯಾವನಾದ್ರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದಿ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ಏನ್ ಮಾಡ್ದಂತೆ? ದ್ರೋಹ ಮಾಡಿದವನಾಗಿರುವನು ಅಂತ ಅಂದ್ಬಿಟ್ರು. ಏನ್ರಿ ಇದಕ್ಕಿಂತ ಮಾತು ಬೇಕಾರ್ರಿ? ಕರ್ತನ ದೇಹಕ್ಕೆ ನಾವು ಏನ್ ಮಾಡದಂತ ರೀತಿಯಲ್ಲಿ ದ್ರೋಹ. ಅವರ ಯೋಚನೆ ಮಾಡಿದ್ರೆ ಕರ್ತನು ನಮಗಾಗಿ ಶಿಲ್ಮೆ ಬಂದು ಆತನ ಪ್ರಾಣ ಕೊಟ್ರಿ. ಇದನ್ನ ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡಿಲ್ಲ ಅಂದ್ರೆ ಏನಪ್ಪಾ ಮಾಡೋದಂದ್ರೆ ಆತನ ದೇಹಕ್ಕೆ ಏನ್ ಮಾಡದಂತ ರೀತಿಯಲ್ಲಿ ದ್ರೋಹ ಮಾಡದಂತರಿ ಅಲ್ವರ. ನೋಡ್ರಿ, ಈ ತರ ಅದನ್ನ ಕೇವಲವಾಗಿ ಮಾಡಬಾರ್ದ್ರಿ. ಅದನ್ನ ಅರ್ಥಭರಿತವಾಗಿ ಏನ್ ಮಾಡ್ಬೇಕು? ನಾವು ಮಾಡ್ಬೇಕು ಅದರ. ಅದಕ್ಕೆ ಅಪೊಸ್ತಲ ಪೌಲ್ ಇದನ್ನ ಕರೆಕ್ಷನ್ ಮಾಡ್ತಾರೆ, ಇದನ್ನ ತಿತ್ತಾರೆ. ಅದೇ ನೋಡಿ ಮುಂದಕ್ಕೆ ಏನ್ ಹೇಳ್ತಾರೆ, ಓದೋಣ ಅಂತೀನಿ. ಓದಿ ಬುದಾರ. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದನಾಗಿರುವನು. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ, ಆ ಅದರಿಂದ ಪಾತ್ರೆಯಲ್ಲಿ ನೋಡ್ರ ಏನ್ ಹೇಳ್ತಾರೆ? ಪ್ರತಿಯೊಬ್ಬ ಮನುಷ್ಯನ್ ತನ್ನನ್ನು ಪರೀಕ್ಷೆ ಮಾಡ್ಲಿ ಅಂದ್ರೆ ಏನ್ ಪರೀಕ್ಷೆ ಮಾಡ್ಬೇಕು ಅಂತಾರೆ? ಏನ್ ಪರೀಕ್ಷೆ ಮಾಡಕ? ಏನ್ ಪರೀಕ್ಷೆ ಮಾಡಕ? ನೀ ಏನ್ ಮಾಡ್ತಾ ಇದೀಯಪ್ಪ? ಇದು ಯಾತಕ್ಕಾಗಿ ಮಾಡ್ತಾರೆ? ಉದ್ದೇಶ ಏನು? ಇದು ಸರಿಯಾಗಿ ಮಾಡ್ತಾ ಇದೆಯಾ ತಪ್ಪಾಗಿ ಮಾಡ್ತಾ ಇದೆಯಾ? ತನ್ನ ಏನ್ ಮಾಡಿ ನೀನು ಪರೀಕ್ಷೆ ಮಾಡ್ಕೋ, ನೀನ್ ಚೆಕ್ ಮಾಡ್ಕೋ, ಕರೆಕ್ಟ್ ಆಗಿದೆಯಲ್ಲ ಅಂತ ಏನ್ ಮಾಡ್ತಾರೆ ಅಪೊಸ್ತಲ ಪೌಲ್. ಹಂಗಾರೆ ಇದನ್ನ ತಿಂಗ್ಳಿಗೊಂದ್ಸತಿ ಮಾಡ್ಬೇಕಾ? ತಿಂಗ್ಳಿಗೊಂದ್ಸತಿ ಮಾಡ್ತಾ ಇದ್ಯಾ? ವಾರಕ್ಕೊಂದ್ಸತಿ ಮಾಡ್ತಿದ್ಯಾ? ದಿನಕ್ಕೊಂದ್ಸತಿ ಮಾಡ್ತಿದ್ಯಾ? ಯಾವುದೇ ರೀತಿ ಮಾಡ್ತಾ ಇದ್ರು ಸರಿ, ಇದು ಸತ್ಯವೇದಕ್ಕೆ ಅನುಗುಣವಾಗಿದ್ಯಾ? ಕರ್ತನು ತಾನು ಹಿಡಿದುಕೊಟ್ಟಲ್ಪಟ್ಟಂತ ರಾತ್ರಿಯಲ್ಲಿ ಹೇಗೆ ಹೇಳಿದ್ರೋ ಅದೇ ರೀತಿ ಮಾಡ್ತಾ ಇದ್ದೀರಾ ಅಂತ ನೀವೇ ಏನ್ ಮಾಡಿ ನೀವು ಪರೀಕ್ಷೆ ಮಾಡ್ಕೊಳ್ಳಿ. ಇಲ್ದರೆ ಇದ್ರೆ ಇದು ಅಯೋಗ್ಯವಾಗಿ ಮಾಡದಂತೆ ರೀತಿಯಲ್ಲಿ ಅಂತ ಅಪೊಸ್ತಲ ಪೌಲ್ ಹೇಳ್ತಾರೆ. ನಾವು ನೋಡಿ ಮುಂದಕ್ಕೆ ಓದಿ ಬದ, ಕಂಟಿನ್ಯೂ ಮಾಡಿ ಬದ. ಯಾಕಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಳಿದು ಕುಡಿಯುವವನು ಹಾಗೆ ತಿಳಿದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೊಳಗಾಗುವವನು. ನೋಡ್ರ, ಇದನ್ನ ಸರಿಯಾದ ರೀತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರ ಯಾರು ತಗೋತಾರೋ ಕರ್ತನ ನ್ಯಾಯ ತೀರ್ಪಿಗೆ ನಿಮ್ಮಲ್ಲಿ ಏನಾಗ್ಬಿಡ್ತಾನೆ? ಬಹು ಮಂದಿ ಬಲಹೀನರು ಇರುತ್ತಾರೆ. ಎಜ್ರ ಬದರ್ ದಯವಿಟ್ಟು ನೆಟ್ವರ್ಕ್ ಜಾಗ ಕೂತ್ಕೊಳ್ಳಿ, ಓಕೆನಾ? ಸರಿ, ಓಕೆ. ಅದಕ್ಕೆ ನೋಡ್ಬೇಕಾರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಳಿದು ಕುಡಿಯುವವನು ಹಾಗೆ ತಿಳಿದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೊಳಗಾಗುವನು. ನೋಡ್ರ, ಇದನ್ನ ಸರಿಯಾದ ರೀತಿ ಗೊತ್ತಿಲ್ದಿರ
ಅರ್ಥನೇ ಮಾಡ್ಕೊಡಿದ್ರೆ ಇಷ್ಟ ಬಂತಿರ್ಲಿ ತಗೊಂತೀನಿ ಅಂತಂದ್ರೆ ಕರ್ತನ ನ್ಯಾಯ ತೀರ್ಪು ಗುರಿ ಆಗ್ತದೆ. ಏನ್ ನ್ಯಾಯ ತೀರ್ಪಿಗೆ ಏನ್ ಕೊಡ್ತಾರೆ ದೇವರು? ಸಭಾಷ್, ಒಳ್ಳೆ ಮಗನೇ ನೀನ್ ಕರೆಕ್ಟಾಗಿ ಮಾಡಿ ಅಂತ ದೇವ್ರು ರಿವಾರ್ಡ್ ಕೊಡ್ತಾರೆ. ಏನ್ ಗುರಿ ಆಗ್ತಾನೆ? ದೇವ್ರ ಕೋಪಕ್ಕೆ ಗುರಿ ಆಗ್ತಾನೆ ಅಂತಾನೆ ಹೇಳ್ತಾರೆ ಅದಲ್ಲಿ. ಸರಿಯಾದ ರೀತಿ ಮಾಡಿಲ್ಲ ಅಂದ್ರೆ ದೇವ್ರು ಅಪ್ರಿಷಿಯೇಟ್ ಮಾಡ್ತಾರೆ. ಏನ್ ಮಾಡ್ತಾರೆ ಅಂತಲ್ಲಿ? ತೆಗಳಿಕೆ ಮಾಡ್ತಾರೆ. ಅಪ್ರಿಷಿಯೇಟ್ ಮಾಡಲ್ಲ, ಹೊಗಳೋದಿಲ್ಲ. ಅದರ ಖಂಡಿಸ್ತಾರೆ, ನಿಂದಿಸ್ತಾರೆ, ಶಿಕ್ಷೆ ಕೊಡ್ತಾರೆ. ಅದಕ್ಕೆ ನಿಮ್ಮಲ್ಲಿ ಜನ ಹೆಂಗಿದಿರಂತೆ? ಬಲಹೀನರು, ಅನಾರೋಗ್ಯದಲ್ಲಿದ್ದೀರ, ಕೆಲವು ಜನ ಸತ್ತೇ ಹೋಗ್ಬಿಟ್ಟಾರ ಅಂತ ಹೇಳ್ತಾರೆ. ಏನ್ ಸತ್ತೋಗ್ಬಿಟ್ಟಾರ? ನಿಜವಾಗ ಸತ್ತೋಗ್ಬಿಟ್ಟಾರ? ಆತ್ಮಿಕವಾಗಿ ಸತ್ತವ್ರೆ. ಅದಕ್ಕೆ ನೀವು ವಿವೇಚಿಸಿಕೊಂಡು ಏನ್ರಿ ಇದ್ರಲ್ಲಿ ಕೈ ಹಾಕಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಇದನ್ನ ತಿಳ್ಕೊಳೋದು ತುಂಬಾ ಇಂಪಾರ್ಟೆಂಟ್ ರೀ. ಅದಕ್ಕೆ ಮೊದಲು ಇದ ಅರ್ಥ ಏನಪ್ಪಾ ಅಂತ ನಾವು ತಿಳ್ಕೊಳಲ್ಲ, ಆಮೇಲೆ ಇದನ್ನ ಯಾವಾಗ ಮಾಡ್ಬೇಕು ಅಂತ ತಿಳ್ಕೊಳಲ್ಲ. ನೋಡ್ರಿ, ಫಸ್ಟ್ ಬಂದ್ಬಿಟ್ಟು ಕರ್ತನು ಆ ದಿನ ತಾನು ಹಿಡಿದು ಕೊಟ್ಟಲ್ಪಟ್ಟಂತ ರಾತ್ರಿಲಿ ಇದನ್ನ ಮಾಡಿದ್ರು. ಅದೇ ಅಪೊಸ್ತಲ ಪೌಲ್ ಹೇಳೋದು. ನಾವೇನ್ ಮಾಡೋಣ ಅಂದ್ರೆ, ಕರ್ತನು ತಾನು ಹಿಡಿದು ಕೊಟ್ಟಲ್ಪಟ್ಟಂತ ರಾತ್ರಿಲಿ ಏನ್ ಮಾಡಿದ್ರು ಅಂತ ನಾವು ಓದೋಣ. ಎದೆಲ್ಲಿ ಕೊಟ್ಟಿದ್ರೆ ಲೂಕ 22ನೇ ಅಧ್ಯಾಯ 19-20. ಲೂಕ 22ನೇ ಅಧ್ಯಾಯ 19-20. ಓದ್ರಿ ಯಾರು? ಸೈಮನ್ ಬ್ರದರ್ ಓದ್ತೀರಾ? ಸೈಮನ್ ಸೋಸಾಲಿಕರ್. ಓದ್ತೀನಿ. 22ನೇ ಅಧ್ಯಾಯ 19-20. ಬಳಿಕ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು, ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ, ನನ್ನನ್ನು ನೆನೆಸ್ಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ನೋಡ್ರಿ ಏನ್ ಹೇಳ್ತಾರೆ ಅಂತಂದ್ರೆ, ಯೇಸು ಕ್ರಿಸ್ತನು ಅಲ್ಲಿ ಅಪೊಸ್ತಲ ಪೌಲ್ ಹೇಳಿದ್ನೇ ಹೇಳ್ತಾರೆ. ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಮುರಿದು, ಯಾರೇ ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ ಅಂತಂದ್ಬಿಟ್ಟು ನೀವು ತಗೊಳ್ಳಿ ಅಂತ ಕೊಡ್ತಾರೆ. ಹಾಗಾದ್ರೆ ಫಸ್ಟ್ ಕರ್ತನ ಕೊಟ್ಟಿದೆ ಅಂದ್ರೆ ರೊಟ್ಟಿ. ನೆಕ್ಸ್ಟ್ ಕಂಟಿನ್ಯೂ ಮಾಡಿಬೋದ ಮುಂದಕ್ಕೆ. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ಇದು ರಕ್ತ, ಇದು ಹೊಸ ಒಡಂಬಡಿಕೆ ರಕ್ತವನ್ನು ಸೂಚಿಸ್ತದೆ ಅಂದ್ಬಿಟ್ಟು ಎರಡನೇದು ದ್ರಾಕ್ಷಾರಸ ಕೊಡ್ತಾರೆ. ಹಂಗಾದ್ರೆ ಯಾಕೆ ಕರ್ತನು ರೊಟ್ಟಿನ ಕೊಟ್ರು ಮೊದಲು? ಯಾಕೆ ಅನಂತರ ದ್ರಾಕ್ಷಾರಸನ ಕೊಟ್ರು ಎರಡನೇದಾಗಿ? ಯಾಕೆ ಇವೆರಡನ್ನೂ ಕೊಟ್ರು? ಯಾಕೆ ಒಂದನ್ನೇ ಕೊಡ್ಲಿಲ್ಲ? ಯಾಕೆ ಎರಡನ್ನ ಕೊಟ್ರು ಅಂತ ನಾವೇನ್ ಮಾಡ್ಬೇಕು? ಇದು ಸ್ಟಡಿ ಮಾಡ್ಬೇಕು, ಇದು ಅರ್ಥ ತಿಳ್ಕೊಬೇಕು. ಅದನ್ನ ಹೇಳ್ತಾರೆ, ಅರ್ಥ ತಿಳ್ಕೊಂಡು ಮಾಡ್ರಿ ಅಂತ ಹೇಳ್ತಾರೆ. ಅರ್ಥಭರಿತವಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ಇದು ಅರ್ಥ ತಿಳ್ಕೊಬೇಕು. ಫಸ್ಟ್ ಏನು? ರೊಟ್ಟಿ ಅಂದ್ರೆ ಏನು? ಯೇಸು ಕ್ರಿಸ್ತನು ಹೇಳ್ಬಿಟ್ರು, ಇದು ನನ್ನ ದೇಹ. ಸರಿ, ಈ ರೊಟ್ಟಿ ಯೇಸು ಕ್ರಿಸ್ತನ ದೇಹನ ಸೂಚನೆ ಮಾಡ್ತಾರೆ. ಅಂದ್ರೆ ದೇಹ ಅಂದ್ರೆ ಏನು? ಯೇಸು ಕ್ರಿಸ್ತನ ಇದಕ್ಕೆ ವಿವರಣೆ ಒಂದ್ ಕಡೆ ಕೊಡ್ತಾರೆ. ಯೋಹಾನ 6:51 ಏನ್ ಕೊಡ್ತಾರೆ? ಪರಲೋಕದಿಂದ ಇಳಿದು ಬಂದಿರಂತ ಜೀವಳ ರೊಟ್ಟಿ ಯಾರಂತೆ? ನಾನೇ. ಅದರ ಈ ರೊಟ್ಟಿಯನ್ನು ಯಾವನ ತಿಂದ್ರೆ ಅವನೇನ್ರಿ? ಅವನು ಸದಾಕಾಲ ಬದುಕೋನು, ಅವನು ಯಾವತ್ತು ಸಾವೇ ಬರಲ್ಲ ಅಂತ ಹೇಳ್ತಾರೆ. ನೋಡಿ ಓದನ ಯೋಹಾನ 6:51. ಅಮೃತ ಸಿಸ್ಟರ್ ಓದ್ಬೋದಾ? ಯೋಹಾನ 6:51. ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ. ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು. ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ, ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿದನು. ಏನಕ್ಕೆ ಕೊಡ್ತೀನಿ? ಲೋಕಕ್ಕೆ ಜೀವಕ್ಕೋಸ್ಕರ ಕೊಡ್ತಾ ಇದೆ ಅಂತ ಹೇಳ್ಬಿಟ್ರು. ಇದೇ ಯೇಸು ಕ್ರಿಸ್ತ ಎಕ್ಸ್ಪ್ಲೇಷನ್ ಅಲ್ಲೇ ಕೊಟ್ಬಿಟ್ರಿ. ಆತನ ದೇಹ ಅಂದ್ರೆ ರೊಟ್ಟಿ ಅಂದ್ರೆ ಆತನ ದೇಹ. ಇದು ಏನಕ್ಕೆ ಕೊಟ್ರು ಅಂದ್ರೆ ಲೋಕಕ್ಕೆ ಜೀವಕ್ಕಾಗಿ. ನಮ್ಗೆಲ್ಲ ಚೆನ್ನಾಗಿ ಗೊತ್ತು, ನಾವು ಮೊದಲನೇ ಪಾಠ ಕೇಳಿದ್ದೇವೆ, ರ್ಯಾನ್ಸಮ್ ಪಾಠ. ಚೆನ್ನಾಗಿ ಅರ್ಥ ಇದೆಯಾ? ಆದಾಮಿಂದ ಲೋಕದ ಪ್ರತಿಯೊಬ್ಬ ಮನುಷ್ಯಗೆ ಬರ್ತರು ಸಾವು, ಅದರ ಪಾಪ ಸಂಬಳ ಮರಣ ಬಂತು. ಅದೇ ಎರಡನೇ ಆದಾಯ ಮತ್ತೆ ಯೇಸು ಕ್ರಿಸ್ತನ ಮುಖಾಂತರ ಎಲ್ಲಾರಿಗೂ ಆದಾಮಿಂದ ಬಂದಂತ ಮರಣದಂಡದಿಂದ ವಿಮೋಚನೆ ಸಿಕ್ಕಿದೆ. ಅದಕ್ಕೆ ಬೈಬಲ್ ಹೇಳೋದು, ಆದಾಮ್ನಲ್ಲಿ ಎಲ್ಲರೂ ಸಾಯಪ್ಪ, ಕ್ರಿಸ್ತನ ಎಲ್ಲರಿಗೂ ಏನಾಗ್ತದೆ? ಜೀವಂತವಾಗಿ. ಅಂದ್ರೆ ಯೇಸು ಕ್ರಿಸ್ತ ತನ್ನ ಶರೀರನ, ತನ್ನ ದೇಹನ ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಅರ್ಪಿಸಿದ ಮೇಲೆ ಇಡೀ ಮನುಕುಲಕ್ಕೆ ಏನಪ್ಪ ಸಿಕ್ಕಿದೆ ಅಂತಂದ್ರೆ ಪಾಪದ ಕ್ಷಮಾಪಣೆ ಸಿಕ್ಕಿದೆ. ಒಂದು ಅವಕಾಶ ಕ್ರಿಸ್ತನ ರಾಜ್ಯದಲ್ಲಿ ಎಲ್ಲ ಪುನರ್ತನಾಗಿ ಬಂದು ದೇವ್ರ ಮಾರ್ಗದಲ್ಲಿ ನಡೆಯೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅದಕ್ಕೆ ಏನಪ್ಪ ಸಿಕ್ಕಿದೆ ಅಂದ್ರೆ ಕ್ರಿಸ್ತನ ಮರಣದಿಂದ ಏನು ಬೆನಿಫಿಟ್ ಸಿಕ್ಕಿದೆ ಅಂದ್ರೆ ನೀತಿವಂತರ ಆಗುವಂತ ಒಂದು ಅವಕಾಶ ಸಿಕ್ಕಿದೆ. ಅದಕ್ಕೆ ನಾವು ಡಿವೈನ್ ಪ್ಲಾನ್ ಚಾರ್ಟ್ ಅಲ್ಲಿ ನೋಡಿದಿರಲ್ಲ, ಹಿಂಗಂದ್ರೆ ಲೋಕ ಎಲ್ಲ ನೋಡಿರ್ತೀವಿ. ಇವತ್ತು ಈ ಚಿಕ್ಕ ಪಿರಮಿಡ್ ಆದಾಮ್ ಪಾಪ ಮಾಡಿದವಾಗ ಮರಣದ ಅಂತ್ಯಕ್ಕೆ ಬಿದ್ದೋಗ್ಬಿಟ್ರು. ಲೋಕದಲ್ಲಿ ಆದಾಮ್ ಮುಖಾಂತರ ಇವತ್ತು ಎಲ್ಲರೂ ಮರಣದ ಅಂತ್ಯದಲ್ಲಿದ್ದಾರೆ. ಆದ್ರೆ ಕ್ರಿಸ್ತನ ಒಂದು ತ್ಯಾಗದ ಮುಖಾಂತರ ಮರಣದ ಅಂತ್ಯದಲ್ಲಿ ಬಿದ್ದಿರಂತ ಎಲ್ಲಾ ಮನುಷ್ಯರಿಗೂ ಪಾಪದ ಕ್ಷಮಾಪಣೆ ಮುಖಾಂತರ ದೇವರು ಮಾರ್ಗ ನಡೆದಕ್ಕೇನೆ ಒಂದು ಅವಕಾಶ ಆಯ್ತು. ಸುವಾರ್ಥ ಯುಗದಲ್ಲಿ ಇವಾಗ ಸಭೆ ನಡೀತಾ ಇದಾರೆ, ಆದ್ರೆ ಮಿಕ್ಕಿದ ಲೋಕ ಜನಗಳೆಲ್ಲ ಕ್ರಿಸ್ತನ ರಾಜ್ಯದಲ್ಲಿ ನಡೀತಾರೆ. ಹಂಗಾರೆ ಕ್ರಿಸ್ತನ ಒಂದು ದೇಹದ ಮುಖಾಂತರ, ಆತನ ಶರೀರದ ಮುಖಾಂತರ ನಮ್ಗೆ ನೀತಿವಂತಿಕೆ ಸಿಕ್ಕಿದೆ, ದೇವರಲ್ಲಿ ಐಕ್ಯತೆ ಸಿಕ್ಕಿದೆ, ದೇವರಲ್ಲಿ ಸಮಾಧಾನ ನಮ್ಗೇನಾಗಿದೆ? ಸಿಕ್ಕಿದೆ. ನೋಡಿ ಓದನ ರೋಮಪುರದಲ್ಲಿ 5ನೇ ಅಧ್ಯಾಯ 1ನೇ ವಾಕ್ಯ.
ಜೆಮಿಮಾ ಸಿಸ್ಟರ್ ಓದ್ತೀರಾ? ರೋಮನ್ಸ್ 5:1. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ನೋಡ್ರ ಏನ್ರಿ, ದೇವರೊಂದಿಗೆ ನಮ್ಗೇನು ಉಂಟಾಗಿದೆ? ಒಂದು ಸಮಾಧಾನ ಉಂಟಾಗಿದೆ. ನೋಡ್ರ ಏನೋ ಕ್ರಿಸ್ತನ ಮುಖಾಂತರ ಒಂದು ಸಮಾಧಾನ ರೀ. ನಾವೆಲ್ಲ ಪಾಪಿಗಳು ದೇವರಿಂದ ದೂರ ಇದ್ರೆ ಒಂದು ಸಮಾಧಾನ ಆಗಿದೆ ಅಂತೆ ಅಲ್ಲರ. ಇದನ್ನ ವಾಕ್ಯ ಓದೋಣ, ರೋಮಪುರದಲ್ಲಿ 8:1. ಜಯಪ್ರಕಾಶ್ ಬದರ್ ಓದ್ಬೋದಾ? ರೋಮನ್ಸ್ 8:1. ಖಂಡಿತ ಸರ್, ಖಂಡಿತ ಓದ್ತೀನಿ. ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ನೋಡ್ರ, ಕ್ರಿಸ್ತ ಯೇಸುವಿನವರಿಗೆ ಅದಕ್ಕೆ ಅಪರಾಧ ನಿರ್ಣಯವೂ ಇಲ್ಲವೇ ಇಲ್ಲ. ಅಪರಾಧ ನಿರ್ಣಯ ಪಾಪಿಗಳಿಗಿರ್ತದೆ. ಆ ಪಾಪ ಎಲ್ಲ ಶಂಸಲ್ಪಟ್ಟಿನ ಆ ನಿರ್ಣಯವು ಇಲ್ಲವೇ ಇಲ್ಲ. ಯಾಕಂದ್ರೆ ಕ್ರಿಸ್ತನ ಮುಖಾಂತರ ನಮ್ಮ ಪಾಪ ಎಲ್ಲ ಏನಾಗಿದೆ? ಶಂಸಲ್ಪಟ್ಟ. ಅದಕ್ಕೆ ಫಸ್ಟ್ ಕ್ರಿಸ್ತನ ಕೊಟ್ಟಿದ್ದು ಪಾಪದ ಕ್ಷಮಾಪಣೆ, ನಮಗೆ ನೀತಿವಂತಿಕೆ ಬರಲಿಕ್ಕೆ ಫಸ್ಟ್ ರೊಟ್ಟಿ ಕೊಟ್ರು. ಸರಿ, ರೊಟ್ಟಿ ಕೊಟ್ಬಿಟ್ಟು ಬಿಟ್ಬಿಟ್ರ ಅಂತಂದ್ರೆ ಕರ್ತನು ದ್ರಾಕ್ಷರಸ ಕೊಟ್ರಿ. ದ್ರಾಕ್ಷರಸ ಕೊಟ್ಬಿಟ್ಟು ಹೇಳ್ತಾರೆ, ಇದು ನನ್ನ ರಕ್ತ ಅಂತ ಹೇಳ್ತಾರೆ. ಏನು ರಕ್ತ ಅಂದ್ರೆ ಬೈಬಲ್ ಏನ್ ಸೂಚನೆ ಮಾಡ್ತಾರೆ? ಯಾಕೆ ಗೊತ್ತಿದ್ಯಾ? ಬೈಬಲ್ ರಕ್ತ ತಿನ್ಬೋದಾ? ರಕ್ತ ಕುಡಿಬೋದಾ? ಜೀವ ಸರ್, ಜೀವ ಜೀವ. ಜೀವಕ್ಕೆ ಬ್ರದರ್. ನೋಡ್ರ, ರಕ್ತ ಕುಡಿಯಂಗಿಲ್ಲ, ರಕ್ತ ಸೇವನೆ ಮಾಡಂಗಿಲ್ಲ, ರಕ್ತ ತಿನ್ನಂಗಿಲ್ಲ. ಯಾಕಪ್ಪ ಅಂದ್ರೆ ರಕ್ತದಲ್ಲಿ ಜೀವ ಇದೆ. ವೆರಿ ಗುಡ್. ಎಲ್ಲಿದೆ? ಆದಿಕಾಂಡ 9ನೇ ಅಧ್ಯಾಯ 4ನೇ ವಾಕ್ಯ ಓದಿಂತೀರಿ. ಆದಿಕಾಂಡ 9:4. ಶಾಂತಕುಮಾರ್ ಬ್ರದರ್ ಓದ್ತೀರಾ? ಜೆನೆಸಿಸ್ 9:4. ಶಾಂತಕುಮಾರ್ ಬ್ರದರ್. ಸರಿ, ಪ್ರೇಮಾ ಸಿಸ್ಟರ್ ಓದ್ತೀರಾ? ಜೆನೆಸಿಸ್ 9:4 ಪ್ರೇಮಾ ಸಿಸ್ಟರ್. ಸರಿ, ಸಂತೋಷ್ ಬ್ರದರ್ ಓದ್ತೀರಾ? ಓದ್ತೀನಿ ಸರ್ ನಾನು. ಓದ್ರಿ. ಆದರೆ ರಕ್ತದಿಂದ ಕೂಡಿರುವ ಮಾಂಸವನ್ನು ನೀವು ತಿನ್ನಬಾರದು, ರಕ್ತವು ಜೀವವಷ್ಟೇ. ನೋಡ್ರ, ರಕ್ತವು ಜೀವವಷ್ಟೇ. ಅಂದ್ರೆ ಇದು ಕ್ರಿಸ್ತನ ಜೀವನ ಏನ್ ಮಾಡ್ತಾರೆ ಸೂಚನೆ ಮಾಡ್ತಾರೆ. ಏನದು ಜೀವ ಅಂತಂದ್ರೆ? ಅದರ ಜೀವ ಅಂತಂದ್ರೆ ಆತನ ಜೀವಿತನ ಶೈಲಿ ಅಲ್ವರ. ಏನ್ರಿ, ಕ್ರಿಸ್ತನ ಏನ್ ಮಾಡ್ತಾರೆ? ಆತನ ಜೀವಿತ ಶೈಲಿ ಹೆಂಗಿತ್ತು? ಸತ್ಯವೇದದಲ್ಲಿ ನೋಡ್ದ ಅಂತಂದ್ರೆ ಆತನ ವಾಕ್ ಆಫ್ ಲೈಫ್ ಹೆಂಗಿತ್ತು? ಆತನ ವಾಕ್ ಆಫ್ ಲೈಫ್ ಅಂತಂದ್ರೆ ತ್ಯಾಗಮಯವಾದಂತ ಜೀವಿತ. ಯಾರ ಜೀವಿತಪ್ಪ? ಅದೇ ಕ್ರಿಸ್ತನ ಜೀವಿತ. ಆತನ ಜೀವಿತ ಹೆಂಗಿತ್ತು? ವಾಕ್ ಆಫ್ ಲೈಫ್ ಹೆಂಗಿತ್ತು ಅಂತಂದ್ರೆ ಅವರು ಭೂಮಿ ನಡೆದಿರಂತ ಒಂದು ಹೆಜ್ಜೆ ಜಾಡಿ ದೇವರಿಗೆ ಒಂದು ತ್ಯಾಗಮಯವಾದಂತ ಜೀವಿತ, ದೇವರಿಗೆ ಸುಗಂಧ ವಾಸನೆ ತರದಾಗಿತ್ತಾರೆ. ಎಲ್ಲಿ? ಎಫೆಸರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 2ನೇ ವಾಕ್ಯ ಓದೋಣ. ಎಲ್ಲಿ ಪ್ರೇಮಾ ಸಿಸ್ಟರ್ ಓದ್ತೀರಾ? ಎಫೆಸರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 2ನೇ ವಾಕ್ಯ. ಸ್ವಲ್ಪ ನೆಟ್ವರ್ಕ್ ಇರೋ ಜಾಗ ಕೂತ್ಕೊಂಡು ಓದಿ. ಥ್ಯಾಂಕ್ ಯು. ಓದ್ಲಾ ಬ್ರದರ್? ಅವ್ರು ಓದ್ತಾರೆ. ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ನೋಡ್ರ, ಪ್ರೀತಿಯಲ್ಲಿ ನಡೆದುಕೊಳ್ರಿ. ಅವ್ರು ಹೆಂಗಂದ್ರೆ ಸುಗಂಧ ವಾಸನೆಯಾಗಿ ಯಜ್ಞ ತರ ಅರ್ಪಿಸೋದಂತೆ. ಯಜ್ಞ ಏನ್ರಿ? ತ್ಯಾಗ ರೀ. ಅವ್ರ ಜೀವನನೇ ತ್ಯಾಗಮಯವಾದಂತ ಜೀವಿತ ರೀ. ಯೇಸು ಕ್ರಿಸ್ತ ಬಂದ್ಬಿಟ್ಟು ಸೊಲೊಮೋನ್ಕಿಂತ ಜ್ಞಾನ ರೀ. ಅವ್ರಕ್ಕಿಂತ ಅಪರಂಜೀನ್ ಯಾರು ಇಲ್ಲ. ಆರ ಭೂಲೋಕದಲ್ಲಿ ಮನ್ಸು ಮಾಡಿದ್ರೆ ಲೋಕದಲ್ಲಿ ಸೂಪರ್ ಆಗಿರ್ಬೋದು ಯೇಸು ಕ್ರಿಸ್ತು. ಆದ್ರೆ ಇವೆಲ್ಲಾ ದೇವರ ಚಿತ್ತಕ್ಕೆ ತ್ಯಾಗ ಮಾಡಿದ್ರು. ಯಾಕೆ? ದೇವರ ಚಿತ್ತನ ನೆರವೇರಿಸೋದಿಕ್ಕೆ. ಅದರ ಈ ಒಂದು ತ್ಯಾಗ ಮಾಡಿರೋದು ದೇವರಿಗಿಂತ ಸುಗಂಧ ವಾಸನೆ ಆಗಿತ್ತಂತೆ. ಇದೇ ಆತನ ಜೀವಿತ. ಅದನ್ನೇ ಅಪೊಸ್ತಲ ಪೌಲ್ ನಮಗೆ ಹೇಳೋದು. ಏನ್ ಹೇಳ್ತಾರೆ? ಏನ್ರಿ ಸಹೋದರರೇ, ನಿಮ್ಮ ಜೀವಿತ ಮಾಡಿ ದೇವ್ರಿಗೆ ಸಜೀವ ಯಜ್ಞವಾಗಿ ಅರ್ಪಿಸ್ರಿ. ಓದೋಣ ರೋಮಪುರದಲ್ಲಿ 12:1. ಶಾಂತಕುಮಾರ್ ಬ್ರದರ್ ಓದ್ಬೋದಾ? ಶಾಂತಕುಮಾರ್ ಬ್ರದರ್. ಸರಿ, ಓಕೆ. ಎಜ್ರಾ ಬ್ರದರ್ ಓದ್ತೀರಾ? ಬ್ರದರ್. ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ನೋಡ್ರ, ಇದೇ ನಿಮ್ಮ ವಿವೇಕಪೂರ್ವಕವಾದ, ಇದೇ ಸ್ಯಾಕ್ರಿಫಿಷಿಯಲ್ ಲೈಫ್. ಇದನ್ನ ಯೇಸು ಕ್ರಿಸ್ತ ಹೇಳೋದು. ನನ್ನ ರಕ್ತ ಕುಡಿಬೇಕು ಅಂದ್ರೆ ಗೊತ್ತಾ ಮೀನಿಂಗು? ನಾನ್ ಯಾವ ತರ ತ್ಯಾಗಮಯವಾದಂತ ಒಂದು ಜೀವಿತನ ಬಾಳ್ತಾ ಇದ್ದೀನೋ ಇದೇ ತರ ನೀವು ತ್ಯಾಗಮಯವಾದ ಜೀವಿತನ ಬಾಳ್ರಿ ಅಂತಾರೆ. ಅದಕ್ಕೆ ಯೇಸು ಕ್ರಿಸ್ತು 70 ಮಂದಿ ಶಿಷ್ಯರು ಇರ್ಬೇಕು ಅನ್ಸುತ್ತೆ ಹೇಳ್ತಾರೆ, ನೀವು ನನ್ನನ್ನು ತಿಂದಿರ, ನನ್ನ ರಕ್ತವನ್ನು ಕುಡಿದಿರ ಇದ್ರೆ ನಿಮ್ಗೆ ಎಂದಿಗೂ ಜೀವ ಇಲ್ಲ ಅಂತ ಅಂದ್ಬಿಡ್ತಾರೆ. ಇವರೆಲ್ಲ ಬೇಜಾರಾಗ್ಬಿಡ್ತಾರೆ. ಏನಪ್ಪಾ ಇದು ಸಡನ್ ಆಗಿ ಈ ತರ ಮಾಂಸ ತಿನ್ನು ಅಂತ ಹೇಳ್ತಾರೆ, ರಕ್ತ ಕುಡಿ ಅಂತ ಹೇಳ್ತಾರೆ, ಇದು ಹಿಂಗೆ ಅಂತ ನಿರಾಶೆ ಆಗಿ ಹೋಗ್ಬಿಡ್ತಾರೆ ಅಲ್ವರ. ನೋಡಿ ವಾಕ್ಯ ಓದೋಣ. ಸ್ವಲ್ಪ ಹೊತ್ತು ನಿಂತ್ಬಿಟ್ಟು ಯೇಸು ಕ್ರಿಸ್ತು ಎಕ್ಸ್ಪ್ಲೇಷನ್ ಕೇಳಿದ್ರೆ ಯೇಸು ಕ್ರಿಸ್ತು ಏನ್ ಮಾಡಿದ್ರು? ಅರ್ಥನಾ ಹೇಳಿರೋರು ಅಲ್ವರ. ಎಲ್ಲಿದೆ?
ನೋಡಿ, ಯೋಹಾನ 6ನೇ ಅಧ್ಯಾಯ 53ರಿಂದ 56. ಶಾಂತಕುಮಾರ್ ಬದರ್ ಇದ್ರ ಲೈನಲ್ಲಿ ಹಾ ಸರ್, ಇದ್ದೇನೆ ಸರ್. ಓದ್ರಿ ದಯವಿಟ್ಟು. ಯೋಹಾನ 6ನೇ ಅಧ್ಯಾಯ 53ರಿಂದ 56. ಯಾಕಂದ್ರೆ ನನ್ನ ಮಾಂಸವೇ ನಿಜವಾದ ಆಹಾರ, ಹ್ಮ್. ನನ್ನ ರಕ್ತವೇ ನಿಜವಾದ ಪಾನ. ಹ್ಮ್. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ಹ್ಮ್. ನನ್ನಲ್ಲಿ ಇರುತ್ತಾನೆ, ಹ್ಮ್ ನಾನು ಅವನಲ್ಲಿ ಇರುತ್ತೇನೆ. ನೋಡಿದ್ರ, ನಾನು ಅವ್ನ ಇರ್ತೀನಿ, ಅವನಲ್ಲಿ ಇರ್ತಾನೆ ಅಂತ ಹೇಳ್ತಾರೆ ಅಲ್ವರ. ಆಮೇಲೆ 66ನೇ ವಾಕ್ಯ ಬಂದಾರ. 66 ಸರ್. 66. ಓಕೆ. ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರಿದು ಆತನ ಕೂಡ ಸಂಚಾರ ಮಾಡೋದನ್ನು ಬಿಟ್ಟರು. ಯಾಕಪ್ಪ ಬಿಟ್ಬಿಟ್ರು? ಅನೇಕ ಜನಗಳು ಬಿಟ್ಬಿಟ್ರು ಅಂತಂದ್ರೆ, ಇವರೆಲ್ಲ ಏನಂತ ತಿಳ್ಕೊಂಡ್ಬಿಡ್ತಾರೆ, ಯೇಸು ಕ್ರಿಸ್ತ ಲಿಟರಲ್ ಆಗಿ ಆತನ ದೇಹ ತಿನ್ಬಿಡ್ಬೇಕು, ಲಿಟರಲ್ ಆಗಿ ರಕ್ತ ಕುಡ್ಬಿಡ್ಬೇಕು ಅಂತ ತಿಳ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಇದು ನ್ಯಾಯ ಪ್ರಮಾಣಕ್ಕೆ ವಿರುದ್ಧವಾಗಿದೆ. ರಕ್ತನ ಸೇವನೆ ಮಾಡ್ಬಾರ್ದು ಅಂತ ಹೇಳಿದೆಯಲ್ಲ. ಮನುಷ್ಯರ ಏನ್ರಿ ಒಂದು ಮಾಂಸ ತಿನ್ಬಾರ್ದು, ಕ್ಯಾನಿಬಲಿಸಮ್, ಇದು ಅಗೇನ್ಸ್ಟ್ ಅಲ್ಲ. ಅದಕ್ಕೆ ಸ್ವಲ್ಪ ನಿಂತ್ಬಿಟ್ಟು ಯೇಸು ಕ್ರಿಸ್ತನ್ ಕೇಳಿದೆ. ಯೇಸು ಕ್ರಿಸ್ತ ಎಕ್ಸ್ಪ್ಲೇನ್ ಮಾಡಿರೋರು, ನೋಡಪ್ಪ, ರಕ್ತ ಕುಡಿಬೇಕು ಅಂದ್ರೆ ನಿಜವಾದ ರಕ್ತ ಕುಡಿಬೇಕು ಅಂತಲ್ಲಪ್ಪ, ನನ್ನ ಜೀವಿತ ನಿಮ್ಮ ಜೀವಿತದಲ್ಲಿರ್ಬೇಕು ಅಂತ ಹೇಳ್ತಾರೆ. ಅದರ ಯೋಚನೆ ಮಾಡಿದ್ದೀನಿ, ಒಂದು ಇನ್ಫೆಕ್ಟೆಡ್ ಬ್ಲಡ್ ನಮ್ಮ ದೇಹದಲ್ಲಿ ಸೇರಿದ್ರೆ ನಮ್ಮ ಇಡೀ ಬ್ಲಡ್ ಏನಾಗ್ತಾರೆ? ಚೇಂಜ್ ಆಗ್ತದೆ ಇಲ್ವೋ? ಚೇಂಜ್ ಆಗ್ತದೆ. ಕ್ರಿಸ್ತನ ರಕ್ತ ನಮ್ಮ ಜೀವಿತದಲ್ಲಿ ಬಂದ್ರೆ ನಮ್ಮ ಇಡೀ ಜೀವಿತ ಏನಾಗ್ಬೇಕು? ಬಲಿಯ ಜೀವಿತ ಆಗ್ಬೇಕು, ಮಾರ್ಪಾಡಾಗ್ಬೇಕು. ಅದನ್ನೇ ಕ್ರಿಸ್ತನ್ ಹೇಳ್ತಾ ಇರೋದು. ನೀವು ಈ ರಕ್ತನ ಸೇವನೆ ಮಾಡದಿರ ಇದ್ರೆ, ನೀವು ಇದನ್ನ ನಿಮ್ ಜೀವನದಲ್ಲಿ ಅಪ್ಲೈ ಮಾಡದಿರ ಇದ್ರೆ, ನಿಮ್ಮಲ್ಲಿ ಯಾವತ್ತೂ ರಕ್ಷಣೆ ಬರಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ಈ ರೊಟ್ಟಿ ದೇಹ ಇದನ್ನ ನೀವು ಅಸಿಮುಲೇಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಹೆಂಗೆ ಅಂತಂದ್ರೆ, ಏನ್ರಿ, ಯಾರ ಬಾಟ್ನಿ ಫಿಲಾಸಫರ್ ಏನ್ರಿ, ದೊಡ್ಡ ಪ್ರೊಫೆಸರ್ ಏನ್ರಿ, ಅವನ್ ಏನಾರೋ ಚೆನ್ನಾಗಿ ಎಲ್ಲಾ ಓದ್ಬಿಟ್ಟು ಎಲ್ಲಾ ಗೊತ್ತಿಟ್ಬಿಟ್ರೆ ಅವ್ನ್ ಏನ್ ಹೇಳ್ತಾರೆ? ಏನಪ್ಪಾ, ಎಲ್ಲಾ ಬಾಟ್ನಿ ಪುಸ್ತಕನ ಓದಿ ಕುಡ್ದು ಆರ್ದ್ಬಿಟ್ಟಿದ್ಯಾ ಅಂತ ಹೇಳ್ತಾರೆ. ಅನೇನರ್ಥ? ಆ ಬುಕ್ನೇ ಕುಡ್ದ್ಬಿಟ್ಟವನ, ಆರ್ದ್ಬಿಟ್ಟು ಕುಡ್ದ್ಬಿಟ್ಟವನ ಅಂತಾನ? ಏನರ್ಥ ಹಂಗಾರೆ? ಆ ಬುಕ್ಕನ್ನೆಲ್ಲ ಸಂಪೂರ್ಣವಾಗಿ ವಿಚಾರ ಮಾಡಿದ್ನು, ಜೀರ್ಣ ಮಾಡ್ಕೊಂಡ್ಬಿಟ್ಟ, ತಿಳ್ಕೊಂಡ್ಬಿಟ್ಟಾನೆ ಅಂತ. ವೆರಿ ಗುಡ್. ಅದನ್ನೇ ಯೇಸು ಕ್ರಿಸ್ತ ಹೇಳ್ತಾ ಇರೋದ್ರಿ ಅದರ. ಇದು ಏನ್ರಿ, ಯೇಸು ಕ್ರಿಸ್ತನ ರಕ್ತ ಅಂದ್ರೆ ಅರ್ಥ ತ್ಯಾಗಮಯವಾದಂತ ಜೀವಿತ. ಅದನ್ನೇ ಯೇಸು ಕ್ರಿಸ್ತ ತನ್ನ ಶಿಷ್ಯನಿಗೆ ಹೇಳಿದ್ದು. ಏನ್ರಿ, ಯೋಹಾನ ಮತ್ತೆ ಯಾಕೋಬರ್ ತಾಯಿ ಬಂದು ಕೇಳ್ತಾರೆ, ಸ್ವಾಮಿ ದಯವಿಟ್ಟು ನಾನು ಇಬ್ರು ಮಕ್ಳುಗಳಿಗೆ ಎಡಭಾಗದ ಬಲಭಾಗದ ಕೂತ್ಕೊಂಡು ಅವಕಾಶ ಕೊಡು ಅಂತ ಹೇಳ್ತಾರೆ. ಅವಾಗ ಕ್ರೈಸ್ಟ್ ಏನ್ ಹೇಳ್ತಾರೆ? ಇದು ನನ್ನ ಹತ್ರ ಇಲ್ಲ ಪರ್ಮಿಷನ್, ಇದು ಯಾರ ಹತ್ರ ಇರೋದು? ದೇವ್ರ ಹತ್ರ ಒಬ್ರಿಗೆ ಇರೋದು. ಆದ್ರೆ ದೇವ್ರು ಇದು ಯಾರಕ್ಕೆ ಕೊಡ್ತಾರಂತೆ? ವಾಕ್ಯ ಓದ ನೋಡಿದ್ದೀರಿ. ಮತ್ತೆ 20ನೇ ಅಧ್ಯಾಯ 21ರಿಂದ 22. ಸೈಮನ್ ಬ್ರದರ್ ಓದಿ, ಸೊಸಾಲಿಕ ಸೈಮನ್ ಓದಿ. 20ನೇದೇ 21 ಮತ್ತು 22. ಆತನು ಆಕೆಯನ್ನು, ನಿನಗೇನು ಬೇಕಮ್ಮ ಎಂದು ಕೇಳಲು, ಆಕೆ, ನಿನ್ನ ರಾಜ್ಯದಲ್ಲಿ ನನ್ನ ಈ ಇಬ್ಬರು ಮಕ್ಕಳಲ್ಲಿ ಒಬ್ಬನು ನಿನ್ನ ಬಲಗಡಿಯಲ್ಲೂ ಮತ್ತೊಬ್ಬನು ಎಡಗಡಿಯಲ್ಲೂ ಕೂತುಕೊಳ್ಳುವುದಕ್ಕೆ ಅಪ್ಪಣೆ ಆಗಬೇಕು ಅಂದಳು. ಅದಕ್ಕೆ ಯೇಸು, ನೀವು ಬೇಡಿಕೊಂಡದ್ದು ಏನೆಂದು ನಿಮಗೆ ತಿಳಿಯದು. ನಾನು ಕುಡಿಯಬೇಕಾಗಿರುವ ಪಾತ್ರೆಯಲ್ಲಿ ನೀವು ಕುಡಿಯುವುದು ನಿಮ್ಮಿಂದಾದೀತೆ ಎಂದು ಕೇಳಲು ಅವರು ಆಗುವುದು ಅಂದರು. ನೋಡ್ರ, ಏನ್ ಹೇಳ್ತಾರೆ ಯೇಸು ಕ್ರಿಸ್ತ? ನಾನ್ ಕುಡಿಯಂತ ಪಾತ್ರೆಯಲ್ಲಿ ನಿಮ್ನ ಕುಡಿಯೋದಕ್ಕಾದಿತ್ತು. ಯಾವ ಪಾತ್ರೆ ಬಗ್ಗೆ ಹೇಳ್ತಾರೆ? ಪಾತ್ರೆನ? ಆ ಮಣ್ಣಿನ ಪಾತ್ರೆ. ಯೇಸು ಕ್ರಿಸ್ತು ಕುಡ್ದಿರೋ ಗ್ಲಾಸ್ ಅಲ್ಲಿ ನಾವ್ ಕುಡಿಯಕ್ಕಾಗಲ್ವ? ಆರಾಮ್ ಕುಡಿಬೋದು. ಲಿಟ್ರಲ್ ಆಗಿ ಹೇಳ್ತಾರ ಯೇಸು ಕ್ರಿಸ್ತು. ಇಲ್ಲ ರೀ, ಯಾವ ಪಾತ್ರೆ ಬಗ್ಗೆ ಹೇಳ್ತಾರದು? ಆ ಪಾತ್ರೆ, ಆ ತ್ಯಾಗಮಯವಂತ ಪಾತ್ರೆ, ಆ ಕಷ್ಟ ಸಂಕಟಗಳ ಪಾತ್ರೆ. ತ್ಯಾಗ ಏನ್ರಿ ಈಜಿನಾ, ಸುಲಭನಾ? ಕಷ್ಟ ಸಂಕಟ ವೇದನೆ ಇವೆಲ್ಲ ಇತ್ತಲ್ಲ ಪಾತ್ರೆ. ಈ ಪಾತ್ರೆಯಲ್ಲಿ ನಾನ್ ಪಾನ ಮಾಡ್ತಾ ಇದ್ದೀನಿ. ಇದೇ ತರ ಇವರೆಲ್ಲ ಎಲ್ಲ ಪಾನ ಮಾಡಕ್ ಆದೀತಾ? ಹಂಗಂದ್ರೆ ಪಾತ್ರೆ ಅಂದ್ರೆ ಏನಪ್ಪಾ ಅರ್ಥ ಅಂತಂದ್ರೆ, ಆ ಪಾತ್ರ ರೋಲ್, ಅದರ ರೋಲ್ ಮಾಡೆಲ್. ಒಂದು ತ್ಯಾಗಮಯವಂತ ಜೀವಿತನ ಹೆಂಗೆ ಭೂಲೋಕದಲ್ಲಿ ಬದುಕಿ ನೋಡ್ಸಿದ್ರು, ಇದನ್ನ ನಿಮ್ ಕೈಲಿ ಬಾಳಕ್ ಆದೀತಾ? ಯಾರು ಬಾಳಕ್ ಆಗ್ತಾರೆ ಅವ್ರಿಗೆ ಮಾತ್ರ ಏನ್ರಿ ಕಿರೀಟ. ಅದಕ್ಕೆ ಯೇಸು ಕ್ರಿಸ್ತ ಹೇಳೋದು ಶಿಷ್ಯನಿಗೆ, ರೊಟ್ಟಿ ಕೊಟ್ಟ ಹೆಂಗ್ ಅಂತ ಹೇಳ್ತಾರೆ, ದ್ರಾಕ್ಷಾರಸ ಕುಡೀರಿ ಅಂತ ಹೇಳ್ತಾರೆ. ಏನೋ ನೀವು ಯೇಸು ಕ್ರಿಸ್ತ ಮುಖಾಂತರ ಜೀವಿತ ಪಡ್ಕೊಂಡ್ಬಿಟ್ರೆ ಆಗಲ್ಲಪ್ಪ. ನೆಕ್ಸ್ಟ್ ಏನ್ ಮಾಡ್ಬೇಕು? ಕ್ರಿಸ್ತನ ಶ್ರಮೆ ಸಂಕಟಗಳಲ್ಲಿ ಪಾಲ್ಗೊಳ್ಬೇಕು. ಇದನ್ನ ಕೈ ಹಾಕು, ಇದನ್ನ ಸಂಪೂರ್ಣವಾಗಿ ಕೊಡ್ಬಿಡಿ ಅಂತ ಹೇಳ್ತಾರೆ. ಸ್ವಲ್ಪನೂ ಬಿಡಬಿಡಿ ಅಂತ ಹೇಳ್ತಾರೆ ಯೇಸು ಕ್ರಿಸ್ತು. ಅಲ್ಲರ ಏನರ್ಥ? ನನ್ನ ಶ್ರಮೆ ಸಂಕಟಗಳಲ್ಲಿ ಪೂರ್ತಿಯಾಗಿ ನೀವು ಮುಳುಗ್ಬೇಕು. ಅದಕ್ಕೆ ಯೇಸು ಕ್ರಿಸ್ತು ಹೆಂಗ್ ಗೊತ್ತಾ ಮಾಡ್ತಾರೆ? ಪೇತ್ರ ಬಂದ್ಬಿಟ್ಟು ಯೇಸು ಕ್ರಿಸ್ತನ ಅರೆಸ್ಟ್ ಮಾಡಕ್ ಬಂದನಂತ ಸೋಲ್ಜರ್ ಕಿವಿ ಕಡ್ದ್ಬಿಡ್ತಾರೆ. ಅವಾಗ ಯೇಸು ಕ್ರಿಸ್ತ ಹೇಳ್ತಾರೆ, ಕತ್ತಿನ ಒರೆಯಲ್ಲಿ ಹಾಕೋ ಪೇತ್ರನೇ, ದೇವರು ನನಗೆ ಕೊಟ್ಟಂತ ಪಾತ್ರೆಯಲ್ಲಿ ನಾನು ಪಾನ ಮಾಡಿದ್ರೆ ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ. ಏನ್ ಪಾತ್ರೆ ನಂಗೆ ಹೇಳ್ತಾ ಇದ್ದ? ದೇವ್ರು ಅವ್ರಿಗೋಸ್ಕರ ನೇಮಿಸಿದ್ರೆ ಕಷ್ಟ ಸಂಕಟ ವೇದನೆಗಳು ಅದ್ರ ಇವೆಲ್ಲ ಅನುಭವಿಸ್ಬೇಕು ಅಂತ ದೇವ್ರು ನಮ್ಗೆ ಫಿಕ್ಸ್ ಮಾಡ್ಬಿಟ್ಟಿದ್ರೆ.
ಈ ಪಾತ್ರೆ ನಾನು ಪಾನ ಮಾಡಿದ್ರೆ ಬಿಟ್ಬಿಡ್ತೀನಾ? ಹಂಗಾರೆ ಪಾತ್ರೆ ಏನು ಸುಮ್ನೆ ಏನೋ ದ್ರಾಕ್ಷಿ ಹಾಕಿ ಕುಡ್ಬಿಡೋದಲ್ಲ ರೀ. ಅದ್ ಅರ್ಥ ಐತೆ ನೋಡಿ, ಅರ್ಥ ಇದು ಏನರ್ಥ? ಕ್ರಿಸ್ತನ ಕಷ್ಟ ಸಂಕಟಗಳೇನ್ರಿ ಪಾಲ್ಗಾರ ಆಗೋದು. ಇದು ಇದು ನಾನ್ ಮಾಡಿದ್ರೆ ಬಿಟ್ಬಿಡ್ತೀನ, ದೇವ್ರ ದನ ಕೊಟ್ಟಿದ್ದಾರೆ, ಇದು ನಾನು ಅನುಭವಿಸಿದ್ರೆ ಬಿಟ್ಬಿಡ್ತೀನ ಅಂತ ಹೇಳ್ತಾರೆ. ಓದಿ ಯೋಹಾನ 18:11 ಅಮೃತ ಸಿಸ್ಟರ್ ಓದಿ. ಆಗ ಯೇಸು ಪೇತ್ರನಿಗೆ, ಕತ್ತಿಯನ್ನು ಒರೆಯಲ್ಲಿ ಹಾಕು, ತಂದೆ ನನಗೆ ಕೊಟ್ಟಿರುವ ಪಾತ್ರೆಯಲ್ಲಿ ನಾನು ಕುಡಿಯಬಾರದೋ ಎಂದು ಹೇಳಿದನು. ನೋಡ್ರ, ತಂದ್ರೆ ಕೊಟ್ಟಿರಂತ ಪಾತ್ರೆ ನಾನು ಕುಡಿಯಬಾರದು, ಕುಡಿತೀನಿ ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ. ಅದಕ್ಕೆ ಗಾರ್ಡನ್ ಪ್ರಾರ್ಥನೆ ಮಾಡಕ್ಕೆ ಹೇಳ್ತಾರೆ, ದೇವ್ರೇ ಸಾಧ್ಯವಾದ್ರೆ ಈ ಪಾತ್ರೆ ನನ್ನೇನಾಗ್ಲಿ, ಅದರ ಏನು ಆ ಅನುಭವ, ಅದರ ಕಹಿಯಾಗಿರತ್ತೆ ಅನುಭವ ಐತ, ದೇವ್ರೇ ಸಾಧ್ಯವಾದ್ರೆ ನನ್ನೇನಾಗ್ಲಿ ತೊಂದ್ಲಿ, ಆದ್ರೆ ನನ್ನ ಚಿತ್ತ ಅಲ್ಲ ದೇವ್ರೆ, ನಿನ್ನ ಚಿತ್ತದ ಪ್ರಕಾರ ಅನುಭವಿಸ್ಬೇಕು ಅಂತಿತ್ತ, ದಯವಿಟ್ಟು ಏನಾಗ್ಲಿ ಹಾಗೆ ಆಗ್ಲಿ, ನನಗೆ ಸಹಿಸ್ಕೊಳಕ್ಕೆ ಶಕ್ತಿ ಕೊಡು ಅಂತ ಹೇಳ್ತಾರೆ. ದೇವರು ಅವ್ರಿಗೆ ಬಲ ಕೊಡ್ತಾರೆ ಅಲ್ವರ. ನೋಡಿ ಓದನ ವಾಕ್ಯ ಎಲ್ಲಿ, ಮತ್ತೆ 26:39 ಜೆಮಿಮಾಸ್ಟರ್ ಓದಿ. ಮ್ಯಾಥ್ಯೂ 26:39. ಸ್ವಲ್ಪ ಮುಂದೆ ಹೋಗಿ ಬೋರಲು ಬಿದ್ದು, ನನ್ನ ತಂದೆಯೇ, ಸಾಧ್ಯವಾದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ, ಹೇಗೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದನು. ದೇವರನ್ನು ಏನೋ ಈ ಪಾತ್ರೆ ಅನುಭವ, ಎಕ್ಸ್ಪೀರಿಯನ್ಸ್ ಆಫ್ ಬಿಟರ್ನೆಸ್ ಅಲ್ದರ. ಅದಕ್ಕೆ ಯೇಸು ಕ್ರಿಸ್ತು ಮೊದಲು ಕೊಟ್ಟಿದ್ದು ರೊಟ್ಟಿ, ಆಮೇಲೆ ದ್ರಾಕ್ಷಾರಸ, ಎರಡೂ ಇತ್ತು ರೀ, ಸುಮ್ಮನೆ ಒಂದೇ ಕೊಟ್ಟಿಲ್ಲ ರೀ. ರೊಟ್ಟಿ ಏನ್ರಿ ನಮ್ಗೆ ಬರುವಂತ ನೀತಿವಂತಿಕೆ, ಪಾಪದ ಕ್ಷಮಾಪಣೆ. ಎರಡನೇದು ದ್ರಾಕ್ಷಾರಸ ಅಂದ್ರೆ ಆತರ ಮುಖಾಂತರ ಬರುವಂತ ಏನ್ರಿ ನಮ್ಗೆಲ್ಲ ಕಷ್ಟ ಸಂಕಟಗಳು ಅಲ್ವರ. ಸುಮ್ಮನೆ ಯೇಸು ಕ್ರಿಸ್ತು ಅಂಗೀಕಾರ ಮಾಡ್ಬಿಡ್ತೀನಿ, ನನ್ನ ಪಾಪ ಎಲ್ಲ ಶಂಸಲ್ಪಡ್ಬಿಡ್ಬೇಕು, ನನಗೇನೋ ಕಷ್ಟ ಬರ್ಬಾರ್ದು, ನನಗೆ ಏನೋ ತೊಂದರೆ ಬರ್ಬಾರ್ದು, ನಾನು ಸೂಪರ್ ಆಗಿರ್ಬೇಕು, ಲಕ್ಸುರಿ ಆಗಿರ್ಬೇಕು, ನಾನು ತುಂಬಾ ಶ್ರೀಮಂತನಾಗಿರ್ಬೇಕು, ನಾನು ಸುಖಾಸೀನವಾಗಿರ್ಬೇಕು ಅಂದ್ರೆ ಆಯ್ತದ ಅಂದ್ರೆ ಇಲ್ಲ ರೀ. ಅದು ಸುವಾರ್ತೆ ಯುಗದಲ್ಲಿರೋ ಕಂಡೀಷನ್ ಅಲ್ಲ. ಸುವಾರ್ತೆ ಯುಗದಲ್ಲಿ ನಾನು ಬರೀ ರೊಟ್ಟಿ ತಗೊಂಡ್ಬಿಡ್ತೀನಿ ದೇವ್ರೆ, ನಂಗೆ ದ್ರಾಕ್ಷಿ ರಸ ಬೇಡ ಆಗಲ್ಲ ರೀ. ಸುವಾರ್ತೆಗಳು ಎರಡು ತಗೊಬೇಕ್ರಿ, ಪ್ಯಾಕೇಜ್ ಇದು. ಎರಡು ತಗೊಂಡಿದ್ದಕ್ಕಾಗಲ್ಲ, ನಾವು ಒಂದೇ ಒಂದು ತೊಂದರೆ ಕೂಡ ಆಗಲ್ಲ, ಎರಡು ಬೇಕೇ ಬೇಕ್ರಿ. ವಾಕ್ಯ ಇದೆ ನೋಡಿ ಎಲ್ಲಿ, ಫಿಲಿಪಿಯರು 1:29. ಶಾಂತಕುಮಾರ್ ಬದರ್ ಓದಿ, ಫಿಲಿಪಿಯರು 1:29 ಓದಿ. ಎಸ್ ಸರ್. ಹೇಗೆಂದರೆ ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು, ಆತನಿಗೋಸ್ಕರ ಬಾಧ್ಯನ ಅನುಭವಿಸುವುದು ನಿಮಗೆ ಅನುಗ್ರಹವಾಗಿ ದೊರೆಯಿತು. ನೋಡ್ರ, ಹೇಗೆಂದರೆ ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು. ನೋಡ್ರ, ಕ್ರಿಸ್ತನ ಮೇಲೆ ನಂಬಿಕೆ ಇಡಿದ್ರಿ ರೊಟ್ಟಿ ತಿನ್ನೋದು, ಆಮೇಲೆ ಆತನಿಗೋಸ್ಕರ ಬಾಧೆಗಳ ಅನುಭವಿಸೋದ್ರು, ದ್ರಾಕ್ಷಿ ರಸ ಪಾಲ್ಗೊಳ್ಳೋದು ನಿಮಗೆ ಅನುಗ್ರಹವಾಗಿದೆ. ದಿಸ್ ಇಸ್ ದ ಗಾಸ್ಪಲ್ ಏಜ್ ಕಂಡೀಷನ್. ಎರಡು ಫುಲ್ಫಿಲ್ ಮಾಡಬೇಕು. ನಾನು ಎರಡು ಫುಲ್ಫಿಲ್ ಮಾಡೋದ್ರೆ ಬರಕ್ಕೆ ಆಗಲ್ಲ, ಕ್ರಿಸ್ತನ ಶಿಷ್ಯನಾಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾರೆ, ಕ್ರಿಸ್ತನ ಬಾಧೆಗಳಲ್ಲಿ, ಸಂಕಟಗಳಲ್ಲಿ ಇನ್ನೂ ಉಳಿದಿದ್ದನ್ನು ನಾನೇನ್ ಮಾಡ್ತೀನಿ, ಸಭೆ ಎಂಬ ಆತನ ದೇಹಕ್ಕೋಸ್ಕರ ನನ್ನ ಶರೀರದಲ್ಲಿ ಅನುಭವಿಸ್ತೀನಿ ಅಂತ ಹೇಳ್ತಾರೆ. ಆ ಪಾತ್ರೆ ಇತ್ತು ಗೊತ್ತಾ, ಆ ಪಾತ್ರೆಯಲ್ಲಿ ದ್ರಾಕ್ಷಿ ರಸ ಇತ್ತಲ್ಲ, ಶಿಷ್ಯನಿಗೆಲ್ಲ ಕೊಟ್ರು, ನೀವೆಲ್ಲ ಕುಡೀರಿ. ಅರ್ಥ ಏನು, ನನ್ನ ಶ್ರಮೆ ಸಂಕಟಗಳಲ್ಲಿ ಸ್ವಲ್ಪ ಪಾಲು ನಿಮ್ಗೂ ಬಿಡ್ತೀನಪ್ಪ, ನೀವೇನ್ ಮಾಡಿರೋದು ಸ್ವಲ್ಪ ಎಲ್ಲ ಅನುಭವಿಸ್ರಿ ಅಂತ ಅಂದ್ಬಿಟ್ಟು ಅಲ್ದ್ರ. ಅಪೊಸ್ತಲ ಪೌಲ ಏನ್ ಹೇಳ್ತಾರೆ, ನಾನು ಇದನ್ನ ಸಂತೋಷವಾಗಿ ಅನುಭವಿಸ್ತೀನಿ ಅಂತ ಹೇಳ್ತಾರೆ. ಯಾಕೆ, ಉಳಿದಿದ್ದನ್ನು, ದ್ರಾಕ್ಷಿ ರಸ ಸ್ವಲ್ಪ ಉಳಿದು ನಮಗೊಂದು ಭಾಗ ಕೊಟ್ಟಾರ ಗೊತ್ತಾ, ಆ ಭಾಗನ ಸಭೆ ಎಂಬ ಆತನ ದೇಹಕ್ಕೋಸ್ಕರ ಏನ್ ಮಾಡ್ತೀನಿ, ನನ್ನ ಶರೀರದಲ್ಲಿ ನಾನು ದೇಹದ ಅನುಭವಿಸ್ತೀನಿ ಅಂದ್ರೆ ಏನರ್ಥ, ಕಷ್ಟ ಸಂಕಟ ನಾನು ಸಫರ್ ಮಾಡ್ತೀನಿ ಅಂತ ಅರ್ಥ, ಎಂಜಾಯ್ ಮಾಡ್ತೀನಿ ಅಂತಂದ್ರ, ಅನುಭವಿಸಿ ತೀರಿಸ್ತೀನಿ ಅಂತ ಹೇಳ್ತಾರೆ. ನೋಡಿದ್ರೆ ಅದರ ಓದಿ ಕೊಲೋಸ್ಯರು 1:24, ಎಜ್ರಾಬದರ್ ಓದಿ ಕೊಲೋಷಿಯನ್ಸ್ 1:24. ಪೌಲನೆಂಬ ನಾನು ಈ ಸುವಾರ್ತೆಗೆ ಸೇವಕನಾದರೂ, ನಾನು ಈಗ ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ಸಂತೋಷಪಟ್ಟು ಕ್ರಿಸ್ತನ ಸಂಕಟಗಳೊಳಗೆ ಇನ್ನೂ ಉಳಿದದ್ದನ್ನು ಸಭೆ ಎಂಬ ಆತನ ದೇಹಕ್ಕೋಸ್ಕರ ನನ್ನ ಶರೀರದಲ್ಲಿ ಅನುಭವಿಸಿ ತೀರಿಸ್ತೀನಿ. ಆ ಕಪ್ಪಲ್ನಂತ ದ್ರಾಕ್ಷಸ ಸಂಪೂರ್ಣವಾಗಿ ಮುಗಿಸ್ತೀನಿ, ನಾನು ಫುಲ್ ಅನುಭವಿಸ್ತೀನಿ ಕಷ್ಟ ಸಂಕಟ ಹೇಳ್ತಾರೆ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿರ ಸಭೆಯಲ್ಲಿ ಇವತ್ತು ಏನ್ ತಿಳ್ಕೊಂತಾರೆ, ಅಯ್ಯೋ ಇದನ್ನ ತಗೊಂಡ್ಬಿಡ್ತಾರೆ ಇದ್ರೆ ನಮಗ್ ಕಾಯಿಲೆ ಬಂದ್ಬಿಡ್ತದೆ, ನಮಗ್ ಶಾಪ ಬಂದ್ಬಿಡ್ತದೆ, ನಮ್ಗೇನೋ ರೋಗ ಬಂದ್ಬಿಡ್ತದೆ, ನಾವು ಸತ್ತೇ ಹೋಗ್ಬಿಡ್ತೀರಿ. ಯಾಕೆ, ಅಯ್ಯೋ ಇದು ತಗೊಂಡಿದ್ದಾರೆ ನಮ್ಮ ಪಾಪಗಳ ಶಂಸಲ್ಲೇ ಪಡೋದಿಲ್ಲ ಅಂತ. ಅದಕ್ಕೆ ಎಲ್ಲಾರ್ಗು ಏನಪ್ಪ ಅಭಿಪ್ರಾಯ ಅಂತಂದ್ರೆ, ಈ ಪ್ರಭು ರಾತ್ರಿ ಭೋಜನ ಹೆಂಗ್ ತಗೊಬೇಕು ಅಂದ್ರೆ, ನಮ್ಮ ಪಾಪನೆಲ್ಲ ಶಮಿಸೋದಿಕ್ಕೆ, ನಾವೆಲ್ಲ ಶಮಿಸ್ಬಿಟ್ಟು ನಮ್ಮ ಪಾಪನೆಲ್ಲ ಶಮಿಸ್ಬೇಕು, ಅದನ್ನ ಪಾಪನ ತೊಳೆಯಲ್ಪಡ್ಬೇಕು ಅಂತಂದ್ರೆ, ನಾವು ದೇವರ ಶುದ್ಧವಾಗ್ಬೇಕು ಅಂತಂದ್ರೆ, ನಾವು ಆರೋಗ್ಯವಾಗಿರ್ಬೇಕು, ನಾವೇನ್ ಮಾಡ್ಬೇಕು, ಪ್ರಭು ರಾತ್ರಿ ಭೋಜನದಲ್ಲಿ
ಪಾಲ್ಗೊಳ್ಬೇಕು, ಇಲ್ಲ ದೇವ್ರ ಕೋಪ ಗುರಿ ಆಗ್ಬಿಡ್ತೀರಿ ಅಂತ ಅಂದ್ಬಿಟ್ಟು. ಅಲ್ರ ನಮ್ಮ ಪಾಪಗಳ ಕ್ಷಮಿಸೋದಕ್ಕೆ ಪ್ರಭುರಾತ್ರಿ ಭೋಜನ ಬೇಕಾ? ಯೋಚನೆ ಮಾಡ್ರಿ, ಪ್ರಭುರಾತ್ರಿ ಭೋಜನ ಬೇಕು ಅಂತ ಇದ್ದಿದ್ರೆ ಯಾಕೆ ಯೇಸು ಕ್ರಿಸ್ತನ ದೇವ್ರು ಕಳ್ಸ್ಕೊಟ್ಟಿದ್ರೆ ಶಿಲುಬೆ ಸಾಯೋದಕ್ಕೆ? ಅಲ್ವರ ಪ್ರಭುರಾತ್ರಿ ಭೋಜನದಿಂದ ನಮ್ಮ ಪಾಪಗಳು ಕ್ಷಮಿಸಲ್ಪಡಲ್ಲ ರೀ. ಬೈಬಲ್ನಲ್ಲಿ ಎಲ್ಲೂ ಕೊಟ್ಟಿಲ್ಲ. ಕೊಟ್ಟಿದ್ದೆ ಅದ್ರ ವಾಕ್ಯ ನೋಡ್ಬಿಡಿ, ಎಲ್ಲ ವಾಕ್ಯಗಳು ನೋಡ್ತೀರಿ, ಎಲ್ಲೂ ಇಲ್ಲ ರೀ. ನಮ್ಮ ಪಾಪಗಳನ್ನ ಕ್ಷಮಿಸಲ್ಪಡೋದು ಒಂದೇ ಒಂದು, ಯಾರು ಗೊತ್ತಾ? ಕ್ರಿಸ್ತನ ರಕ್ತ ಮಾತ್ರನೇ. ಅದು ಯೇಸು ಕ್ರಿಸ್ತನ ದೇಹದಿಂದ ಬಂದಿರಂತ ನೇರವಾಗಿರಂತ ರಕ್ತಾನೇ ಹೊರ್ತು ಏನ್ರಿ ಕಪ್ಪಲ್ಲಿರಂತದಲ್ಲ ರೀ. ಅದರ ವಾಕ್ಯ ಎಲ್ಲಿದೆ? ಓದಿ ವಾಕ್ಯ. 1 ಯೋಹನ 1:7, 1ನೇ ವಾಕ್ಯ, 1ನೇ ಯೋಹನ 1ನೇ ಅಧ್ಯಾಯ 7ನೇ ವಾಕ್ಯ ಓದ್ರಿ ಅಂತೀನಿ. ಇಲ್ಲಿ ನಮ್ಮ ಪ್ರೇಮ ಸಿಸ್ಟರ್ ಓದ್ತೀರಾ? ಹಾ, 1 ಜಾನ್ 1:7 ಸಿಸ್ಟರ್. ಸತ್ಯ ಆತನು ಬೆಳಕಿ ಸತ್ಯ ಒಂದ್ ನಿಮಿಷ, ನಾನು ಯಾರು ಹೇಳ್ತೀನಿ ಅವ್ರು ಓದ್ಲಿ. ಒಂದ್ ನಿಮಿಷ ಬ್ರದರ್, ಎಲ್ಲರಿಗೂ ಅವಕಾಶ ಕೊಡ್ತೀನಿ. ಓದಿ ಬ್ರದರ್. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ, ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ನೋಡಿದ್ರ, ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮ ಶುದ್ಧಿ ಮಾಡ್ತಾರೆ. ಕ್ರಿಸ್ತ ರಕ್ತ ಅಲ್ಲರ, ಬೇರೆ ಯಾವ್ದಲ್ಲ ರೀ, ಕ್ರಮಗಳಲ್ಲ ರೀ. ಅದಕ್ಕೆ ಹೇಳೋದು ಏನ್ರಿ, ಯೇಸು ಕ್ರಿಸ್ತನ ಪಾಪ ಏನ್ರಿ, ಯೇಸು ಕ್ರಿಸ್ತನ ಒಂದು ರಕ್ತ ನಮ್ಮ ಪಾಪವನ್ನು ಸಂಪೂರ್ಣವಾಗಿ ತೊಳಿತದೆ ಅಲ್ರ. ಎಷ್ಟೇ ಅದಕ್ಕೆ ಏನ್ರಿ ಬೈಬಲ್ ವಾಕ್ಯ ಇದೆ ನೋಡಿದ್ರಿ ಕ್ಲಿಯರ್ ಆಗಿ. ಇಲ್ಲಿ Hebrews 7:27, Hebrews 7:27 ಬ್ರದರ್ ಇವಾಗ ಓದಿ. ಕುಶಾಲ್ ನಗರ್ ಬ್ರದರ್ ಓದಿ ಬ್ರದರ್. ಇಬ್ರಿಯರು 7:27 ಓದಿ ಬ್ರದರ್. ಸರಿ, ಸಂತೋಷ್ ಬ್ರದರ್ ಓದ್ತೀರಾ? ಓದ್ತೀನಿ ಬ್ರದರ್. ಹ್ಮ್. ಮೊದಲು ತಮ್ಮ ಪಾಪ ಪರಿಹಾರಕ್ಕಾಗಿ, ಆಮೇಲೆ ಜನರ ಪಾಪ ಪರಿಹಾರಕ್ಕಾಗಿ ಸಮರ್ಪಣೆ ಮಾಡುವ ಲೇವಿಕ ಮಹಾಯಾಜಕರಂತೆ ಈತನು ಪ್ರತಿನಿತ್ಯವೂ ಸಮರ್ಪಿಸಬೇಕಾದ ಅವಶ್ಯವಿಲ್ಲ. ನೋಡ್ರ, ಈತನು ಪ್ರತಿನಿತ್ಯ ಸಮರ್ಪಣೆ ಮಾಡುವಂತ ಅವಶ್ಯಕತೆ ಇಲ್ಲ ರೀ. ಅವಾಗ ರೊಟ್ಟಿ ಮುರಿದು ಏನ್ರಿ ಕ್ರಿಸ್ತನ ಏನ್ರಿ ಒಂದು ನಮ್ಗಾಗಿ ಸತ್ತಿದರೆ ಇದು ಕ್ರಿಸ್ತನ ಮರಣ, ಇದರಿಂದ ನಮ್ಮ ಪಾಪನ ಕ್ಷಮಿಸ್ತದೆ, ನಮ್ಮ ಪಾಪನ ತೊಳಿಬೇಕು, ಇದು ಮಾಡ್ಬೇಕು ಅಂತಂದ್ಬಿಟ್ಟು ಇದು ಅವಶ್ಯಕತೆ ಇಲ್ಲ. ಇದನ್ನ ತಿರ್ಗಾ ಮಾಡೋಂತ ಅವಶ್ಯಕತೆ ಇಲ್ಲ ಏನ್ರಿ. ಈತನು ಪ್ರತಿನಿತ್ಯವೂ ಏನ್ರಿ ಇದನ್ನ ಸಮರ್ಪಿಸಬೇಕಾವುದು ಇಲ್ಲ. ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ. ಸಮರ್ಪಿಸಿಕೊಂಡು ಈತನು ತನ್ನನ್ನೇ ಸಮರ್ಪಿಸಿಕೊಂಡು ಒಂದೇ ಸಾರಿ ಆ ಕೆಲಸವನ್ನು ಮಾಡಿ ಮುಗಿಸಿದನು. ಒಂದೇ ಸತಿ ಮಾಡಿ ಮುಗಿಸ್ಬಿಟ್ರಂತೆ, ಇದು ರಿಪೀಟ್ ಮಾಡೋಂತ ಅವಶ್ಯಕತೆನೇ ಇಲ್ಲ ಅಲ್ವ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಎಷ್ಟೋ ಜನ ಬಿಡ್ತಾರೆ, ನಮ್ಮ ನಾವು ಸತ್ತಿಗೆ ಬರೋಕ್ಕಿಂತ ಮುಂಚೆ ಎಲ್ಲಾ ಪಾಪಗಳಿಗೂ ಕ್ರಿಸ್ತನೇ ಆದ್ರು ಶಿಲುಬೆ ಮೇಲೆ ಪ್ರಾಣ ಕೊಟ್ಟು ಸತ್ರು. ಆದ್ರೆ ಸತ್ಯಕ್ಕೆ ಬಂದಿದ್ಮೇಲೆ ನಾವೆಷ್ಟೋ ಪಾಪ ಮಾಡ್ಕೊಂತಿಲ್ಲ, ಆ ಪಾಪಗಳಿಗೆ ಕ್ರಿಸ್ತನ್ ಬಂದು ಶಿಲುಬೆ ಮೇಲೆ ಸಾಯೋದಿಕ್ಕಾಗಲ್ಲ. ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಈ ಪ್ರಭುರಾತ್ರಿ ಭೋಜನ ಅವಾಗ ಮಾಡ್ತಾ ಇರ್ಬೇಕು. ಅದಕ್ಕೆ ಯಾವಾಗಪ್ಪ ಮಾಡ್ಬೇಕು ಅಂದ್ರೆ ದಿನ ಮಾಡ್ಬೇಕು, ವಾರಕ್ಕೊಂದ್ಸತಿ ಮಾಡ್ಬೇಕು, ತಿಂಗಳಿಗೊಂದ್ಸತಿ ಮಾಡ್ಬೇಕು. ಇದನ್ನ ಮಾಡ್ತಾನೇ ಇರ್ಬೇಕು. ಮಾಡ್ದವಾಗೆಲ್ಲ ಆತನ ಮರಣ ಏನ್ ಮಾಡೋದು ನೆನ್ಸ್ಕೊಂಡಾಗೆ, ನೆನ್ಸ್ಕೊಂಡಾಗೆಲ್ಲ ಕ್ರಿಸ್ತ ನಮ್ಗಾಗಿ ಏನ್ ಮಾಡ್ತಾರೆ, ಇನ್ನೊಂದ್ಸತಿ ಶಿಲುಬೆ ಮೇಲೆ ಸತ್ತಂತ ರೀತಿಯಲ್ಲಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ರ. ಕರ್ತನಲ್ಲಿ ಪ್ರೀತಿಯಾದ ಸಹೋದರಗಳೇ ಏನ್ರಿ, ಹಂಗಿರ್ಬೇಕಾದ್ರೆ ಇದನ್ನ ದಿನ ಮಾಡೋದಪ್ಪ ಏನ್ರಿ, ದಿನ ಮಾಡದ ಇದನ್ನ ನಮ್ಮ ಪಾಪಗಳನ್ನ ಕ್ಷಮಿಸಂತದ ಇಲ್ಲ ರೀ. ಮತ್ತೆ ಇದೇನಿದು? ಇದನ್ನ ಅಪೊಸ್ತಲ ಪೌಲ್ ಹೇಳ್ತಾರೆ ಇದೇನು ಅಂತ. ಓದ ನೋಡಿದ್ರಿ 1ನೇ ಕೊರಿಂಥ 11ನೇ ಅಧ್ಯಾಯ 26ನೇ ವಾಕ್ಯ ಓದಿದ್ರಿ. 1ನೇ ಕೊರಿಂಥ 11:26. ಹೆಸರ ಬದರ್ ಓದಿ. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವುದನ್ನು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿ ಪಡಿಸುತ್ತೀರಿ. ಕರ್ತನ ಮರಣವನ್ನು ಏನ್ ಮಾಡ್ತಾರಂತೆ? ಪ್ರಸಿದ್ಧಿ ಪಡಿಸೋದಂತಾರೆ ಅಲ್ರ. ಏನ್ರಿ, ಕರ್ತನ ಮರಣವನ್ನು ಏನ್ ಮಾಡೋದು? ಪ್ರಸಿದ್ಧ ಪಡಿಸೋದು. ಅಂದ್ರೆ ಇದು ಆತರ ಮರಣ ಸೂಚನೆ ಮಾಡೋಂಥ ಕೆಲಸ. ಸರಿ, ಈ ಕರ್ತನ ಮರಣ ಹೊಂದಿದ್ ಯಾವಾಗ ಅಲ್ರ? ಇದಕ್ಕೆ ಹೆಸರು ಏನಪ್ಪಾ ಅಂದ್ರೆ ಪ್ರಭು ರಾತ್ರಿ ಭೋಜನ ಅಂತ ಹೇಳ್ತಾರೆ. ಅದರ ಕರ್ತನ ರಾತ್ರಿ ಭೋಜನ. ಅಲ್ಲೇ ಓದನ ವಾಕ್ಯ ಅಂತೀನಿ. ಎಲ್ಲಪ್ಪ ಅಂದ್ರೆ 1ನೇ ಕೊರಿಂಥದಲ್ಲಿ ಏನ್ರಿ, 1ನೇ ಕೊರಿಂಥ ಓದ ನೋಡಿದ್ರಿ. 1ನೇ ಕೊರಿಂಥ 11ನೇ ಅಧ್ಯಾಯ
ಆ 22ನೇ ವಾಕ್ಯ ಓದ್ರಿ, ಎಜ್ರ ಬದರ್ ಓದಿ. ಏನು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಮನೆಗಳಲ್ಲಿ ಇದ್ದೀರಾ, ಅಥವಾ ದೇವರ ಸಭೆಯನ್ನು ಅಸಡ್ಡೆ ಮಾಡಿ ಏನು ಇಲ್ಲದವರನ್ನು ನಾಚಿಕೆ ಪಡಿಸುತ್ತೀರಾ? ನಾನು ನಿಮಗೆ ಹೇಳಿರಿ, ನಿಮ್ಮನ್ನು ಹೊಗಳಲು ಈ ವಿಷಯದಲ್ಲಿ ಹೊಗಳುವುದಿಲ್ಲ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಸಾಕ್ಬಿಡಿ. ಕರ್ತನು ಇದನ್ನ ಯಾವಾಗ ಆಚರಣೆ ಮಾಡು ಅಂತ ಅಲ್ಲಿ ಕೊಟ್ಟವ್ರೆ. ಯಾವಾಗ ಆಚರಣೆ ಮಾಡುವಂತೆ? ಕರ್ತನು ತಾನು ಹಿಡಿದುಕೊಟ್ಟಲ್ಪಟ್ಟಂತ ಯಾವಾಗ? ರಾತ್ರಿಯಲ್ಲಿ ರಾತ್ರಿಯಲ್ಲಿ ಅಲ್ವರ. ಹಂಗಾದ್ರೆ ಇದನ್ನ ಯಾವಾಗಪ್ಪ ಮಾಡ್ಬೇಕು ಅಂದ್ರೆ ರಾತ್ರಿಯಲ್ಲಿ ಮಾಡ್ಬೇಕು. ಅದಕ್ಕೆ ಇದಕ್ಕೆ ಏನ್ ಗೊತ್ತಾ ಹೆಸರು? ಪ್ರಭು ರಾತ್ರಿ ಭೋಜನ ಅಂತ ಹೇಳ್ತಾರೆ. ಏನಂದ್ರೆ ಪ್ರಭು ರಾತ್ರಿ ಭೋಜನ. ಪ್ರಭು ಅಂದ್ರೆ ಯಾರು? ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತು ಅಲ್ವರ. ರಾತ್ರಿ ರಾತ್ರಿ ಅಂದ್ರೆ ಯಾವಾಗ? ಎಷ್ಟು ಗಂಟೆಗೆ ನೋಡಿ ಇಲ್ಲಿ? ಯಾವ್ದು ರಾತ್ರಿ? ಸೂರ್ಯ ಇರ್ಬೇಕೆ ರಾತ್ರಿನಾ, ಇಲ್ಲ ಸೂರ್ಯ ಮುಳುಗಿದ್ಮೇಲೆ ರಾತ್ರಿನಾ? ಸೂರ್ಯ ಮುಳುಗಿದ್ಮೇಲೆ. ಅಲ್ಲ, ಏನು ಇಬ್ಬೇಬ್ರು ಉತ್ತರ ಕೊಡ್ತಾರೆ, ಮಿಗ್ರಲ್ಲೇ ಮೀಟ್ ಮಾಡ್ಕೊಂಡು ಎಲ್ಲ ಸುಮ್ಮನೆ ಇಟ್ಬಿಟ್ಟಿದ್ರು ಮೊಬೈಲ್ನ. ಹೇಳ್ರಿ, ರಾತ್ರಿ ಅಂದ್ರೆ ಯಾವಾಗ? ಸೂರ್ಯ ಮುಳುಗಿದ್ಮೇಲೆ, ಸೂರ್ಯ ಮುಳುಗಕ್ಕಿಂತ ಮುಂಚೆನಾ? ಸೂರ್ಯ ಮುಳುಗಿದ ಮೇಲೆ ರಾತ್ರಿ ಅಲ್ವರ. ಸೂರ್ಯ ಮುಳುಗಿದ್ಮೇಲೆ ತಾನೇ ರಾತ್ರಿ. ಸೂರ್ಯ ಇರ್ಬೇಕ ರಾತ್ರಿನ? ರಾತ್ರಿ ಭೋಜನ ಅಲ್ವರ. ಭೋಜನ ಅಂದ್ರೆ ಏನು? ಇಂಗ್ಲಿಷಲ್ಲಿ ದ ಲಾರ್ಡ್ಸ್ ಮೆಮೋರಿಯಲ್ ಸಪರ್ ಅಂತ ಹೇಳ್ತಾರೆ. ಏನೋ ಏನ್ ಹೆಸರು ಇದಕ್ಕೆ? ಸಪರ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಸಪರ್ ಅಂದ್ರೆ ಏನ್ ಗೊತ್ತಾ? ಸಪರ್ ಏನ್ ಗೊತ್ತಾ? ಇವಾಗ ನಾವು ಬೆಳಗ್ಗೆ ಎದ್ಬಿಟ್ಟು ಏನ್ರಿ ನಾವು ನಾಷ್ಟ ಮಾಡ್ತೀರಿ ಗೊತ್ತಾ? ನಾಷ್ಟ ಮಾಡೋದಕ್ಕೆ ಇಂಗ್ಲಿಷಲ್ಲಿ ಏನ್ ಹೇಳ್ತೀರಿ? ಫಾಸ್ಟಿಂಗ್, ಬ್ರೇಕ್ಫಾಸ್ಟ್. ಫಾಸ್ಟ್ ಅಂತ ಹೇಳ್ತಾರೆ. ವೆರಿ ಗುಡ್, ಬ್ರೇಕ್ಫಾಸ್ಟ್ ಅಂತ ಹೇಳ್ತಾರೆ. ವೆರಿ ಗುಡ್. ಅದರ ಏನಕ್ಕೆ ಬ್ರೇಕ್ಫಾಸ್ಟ್ ಅಂತ ಹೇಳ್ತಂತ ನಿಮ್ಗೆ ಸ್ವಲ್ಪ ತರ ಹೇಳ್ತೀನಿ. ಸರಿ, ಮಧ್ಯಾಹ್ನ ಊಟ ಮಾಡ್ತೀರಿ. ಮಧ್ಯಾಹ್ನ ಊಟ ಮಾಡೋದಕ್ಕೆ ಏನಂತ ಕರಿತೀರಿ? ಲಂಚ್. ಲಂಚ್. ವೆರಿ ಗುಡ್. ರಾತ್ರಿ ಊಟ ಮಾಡ್ತೀರಿ, ಅದಕ್ಕೆ ಏನ್ ಕರಿತೀರಿ ಇಂಗ್ಲಿಷಲ್ಲಿ? ಡಿನ್ನರ್. ಡಿನ್ನರಾ? ಕರೆಕ್ಟಾ? ಕರೆಕ್ಟ್, ಡಿನ್ನರ್ ಅಂತ ಹೇಳ್ತೀರಿ. ಅದನ್ನ ಲಂಚ್ ಅಂತ ಹೇಳೋದಲ್ಲಿ. ಲಂಚ್ ಅಂತ ಹೇಳಿದ್ರೆ ನಗ್ತಾರೆ. ಡಿನ್ನರ್ ಅಂತ ಏನ್ ಮಾಡ್ತೀರಿ ಹೇಳ್ತಾರೆ. ಸರಿ, ಮತ್ ಸಪರ್ ಅನ್ ಏನಿದ? ಲಂಚ್ ಆಗೋಯ್ತು, ಡಿನ್ನರ್ ಆಗೋಯ್ತು, ಸಪರ್ ಅನ್ ಯಾವ್ದಿದ? ಸಪರ್ ಅನ್ ಯಾವ್ದು ಗೊತ್ತಾ? ಈ ಲಂಚ್ ಮತ್ತೆ ಡಿನ್ನರ್ ನಡುವೆ ಬರ್ತದ ಗೊತ್ತಾ? ಇದಕ್ಕೆ ಹೇಳೋದು ಸಪರ್ ಅಂತ. ಅಂದ್ರೆ ಸಂಜೆ 6 ಗಂಟೆಯಿಂದ 8 ಗಂಟೆವರೆಗೂ ಮಾಡಂತ ಒಂದು ಭೋಜನಕ್ಕೆ ಇಂಗ್ಲಿಷಲ್ಲಿ ಸಪರ್ ಅಂತ ಹೇಳೋದು. ಅದಕ್ಕೆ ಲಾರ್ಡ್ಸ್ ಮೆಮೋರಿಯಲ್ ಸಪರ್ ಅಂತ ಹೇಳೋದು ಹೊರತು ಏನ್ರಿ ಲಾರ್ಡ್ಸ್ ಮೆಮೋರಿಯಲ್ ಬ್ರೇಕ್ಫಾಸ್ಟ್ ಅಂತ ಹೇಳಕ್ ಹೋಗಲ್ಲ. ಅಂದ್ರೆ ಬ್ರೇಕ್ಫಾಸ್ಟ್ ಅಂತ ಏನು ಗೊತ್ತಾ ಹೆಸರು ಬರೋದು? ರಾತ್ರಿ ಊಟ ಮಾಡ್ಬಿಡ್ತೀರಿ, ಡಿನ್ನರ್ ಮಾಡ್ಬಿಡ್ತೀರಿ. ಡಿನ್ನರ್ ಮಾಡಿದ್ಮೇಲೆ ನೆಕ್ಸ್ಟ್ ತಿರ್ಗಾ ನಾವು ಊಟ ಮಾಡೋದು ಯಾವಾಗ? ನಾವು ಭೋಜನ ಮಾಡೋದು ಯಾವಾಗ? ತಿರ್ಗಾ ಬೆಳಗ್ಗೆ ಹೊತ್ತೆ. ಎಷ್ಟಾಗಿತ್ತು? ಸುಮಾರು 12 ಆಗಿರ್ತಾರೆ. ನಿದ್ದೆ ಎಲ್ಲ ಮಾಡ್ಬಿಟ್ಟು ಅಲ್ಲರ 8ರಿಂದ 9 10 ಆಗ್ಬಿಡ್ತಾರೆ. ಅದರ ಅದಕ್ಕೆ ಹೇಳೋದು ಫಾಸ್ಟಿಂಗ್ ಮಾಡಿರ್ತೀರಿ ರಾತ್ರಿ ಹೊತ್ತು, ಏನೂ ತಿಂದಿರಲ್ಲ. ಆ ಫಾಸ್ಟ್ನ ಬ್ರೇಕ್ ಮಾಡೋದಿಕ್ಕೇನೆ ಬ್ರೇಕ್ಫಾಸ್ಟ್ ಅಂತ ಏನ್ ಮಾಡೋದಲ್ಲಿ ಕರೆಯೋದು. ಅರ್ಥ ಆಯ್ತಾ? ಇವಾಗ ನೀವ್ ಹೇಳ್ರಿ, ಪ್ರಭು ರಾತ್ರಿ ಭೋಜನನ ಯಾವಾಗ ಮಾಡ್ಬೇಕು? ರಾತ್ರಿ ಹೊತ್ತು ಮಾಡ್ಬೇಕಾ, ಬೆಳಿಗ್ಗೆ ಹೊತ್ತು ಮಾಡ್ಬೇಕಾ? ರಾತ್ರಿ ಮಾಡ್ಬೇಕು. ಸಾಯಂಕಾಲ. ಸಾಯಂಕಾಲ ಮಾಡ್ಬೇಕು. ಇವಾಗ ಸಾಯಂಕಾಲ ಮಾಡ್ತಾರಾ? ಇಲ್ಲ. ಯಾವ ಸಭೆಯಲ್ಲಿ ಮಾಡ್ತಾರ ಅಂತೀನಿ? ಒಂದು ಸಭೆಯಲ್ಲೂ ಸಾಯಂಕಾಲ ಹೊತ್ತು ಮಾಡಲ್ಲ. ಬೇಸಿಕ್ ಆಗಿರೋಂಥ ಉಪದೇಶ ಅಪೋಸ್ಟ್ಲ್ ಪೌಲು ಅದಕ್ಕೆ ಸಭೆಗೆ ಖಂಡಿಸಿದ್ದು. ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದ ಉಪದೇಶ ನಂದೇನು ಸ್ವಂತ ಉಪದೇಶ ಅಲ್ಲಪ್ಪ, ಕರ್ತನು ಇದು ನನಗೆ ಹೇಳ್ಕೊಟ್ಟಿದ್ದು ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತಾರೆ. ಓದಿ ಇನ್ನೊಂದ್ಸರಿ ವಾಕ್ಯ ಇಲ್ಲಿ 1 ಕೊರಿಂಥ 11:23 ಓದ್ರಿ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು. ನೋಡ್ರ, ಹಿಡಿದು ಕೊಟ್ಟಲ್ಪಟ್ಟಂತ ರಾತ್ರಿಯಲ್ಲಿ ಅವ್ರು ಏನ್ ಮಾಡಿದ್ರೆ ಅದರ ಅವತ್ತೇ ರೊಟ್ಟಿ ತಗೊಂಡು ಅದ್ ಮಾಡಿದ್ರು. ಇದನ್ನ ಹೇಳ್ಬಿಟ್ಟು ಹೇಳ್ತಾರೆ, ಇದನ್ನ ಹೀಗೆ ಮಾಡ್ರಿ ಅಂತಂದ್ರೆ, ನಾವು ಹೀಗ್ ಮಾಡಿದ್ರೆ, ಇಷ್ಟ ಬಂದಂತ ರೀತಿಲಿ ಮಾಡಿದ್ರೆ ಅದು ದೇವ್ರ ಮೆಚ್ತಾರ? ನೋಡ್ರಿ ಇನ್ನೊಂದು ವಾಕ್ಯ ಓದೋಣ. ಎಲ್ಲಿ? ಲೂಕ 22:20 ಓದಿಂತೀನಿ. ಲೂಕ್ 22:20 ಓದಿ ಬದರ್. ಓದಿ ಜಿಮ್ ಅಷ್ಟು ಓದಿ. ಲೂಕ್ 22:20. ಊಟವಾದ ಮೇಲೆ ಆತನು ಅದೇ ರೀತಿ
ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೋಡ್ರ, ಆಫ್ಟರ್ ಸಫರ್ ಅಂತ ಬರ್ತಾರೆ. ಇಂಗ್ಲಿಷ್ ಓದ್ರಿ. ಇಂಗ್ಲಿಷ್ ಇದೆ ಬೈಬಲ್ ಯಾರ ಹತ್ರ? ನೂತನ್ ಬ್ರದರ್, ವಿನೋದ್ ಬ್ರದರ್, ಬೈಬಲ್ ಇದೆ ಇಂಗ್ಲಿಷ್ ಅಲ್ಲಿ. ಲೂಕ್ 22:30 ಓದಿ. brother. ಓದಿ. ಹಾ, Likewise, also the cup after supper, saying, ಆಫ್ಟರ್ This cup ಸಫರ್ is the New Testament. ನೋಡ್ರ, ಆಫ್ಟರ್ ಸಫರ್ ಅಂತ ಬರ್ತಾರೆ ನೋಡ್ರಿ. ಸಫರ್, ನಾಟ್ ಆಫ್ಟರ್ ಡಿನ್ನರ್, ನಾಟ್ ಆಫ್ಟರ್ ಬ್ರೇಕ್ಫಾಸ್ಟ್ ಅಲ್ವರ. ಇದು ಕರ್ತನು ಮಾಡಿರಂತ ಒಂದು ನಿಯಮ. ಇದನ್ನ ಹಂಗೇ ಸಭೆ ಕೊಟ್ಟಿರ್ಬೇಕಾದ್ರೆ ಹಾಗೇ ಮಾಡ್ಬೇಕು. ಇದನ್ನ ಮಾಡ್ಬೇಕು. ಇವತ್ತೇನಾಗ್ಬಿಟ್ಟಿದೆ ಅಂತಂದ್ರೆ, ಇಷ್ಟ ಬಂದಂತ ರೀತಿಯಲ್ಲಿ ಸಭೆಯಲ್ಲಿ ಏನ್ ಮಾಡ್ತಾರೆ ಮೊದಲನೇಗೆ ಫಸ್ಟ್ ಆಫ್ ಆಲ್ ರಾತ್ರಿ ಮಾಡ್ತಾರೆ. ಇದು ಕರ್ತನ ಆಜ್ಞೆಗೇನ್ರಿ ವಿರುದ್ಧವಾಗಿರೋಂಥದ್ದು. ಅದರ ಎರಡನೇದು, ಇದನ್ನ ಇಷ್ಟ ಬಂದಂತ ರೀತಿಯಲ್ಲಿ ಏನ್ ಮಾಡ್ತಾರೆ, ದಿನಾ ಮಾಡ್ತಾರೆ. ಯಾಕೆ ದಿನ ಮಾಡ್ತಾರೆ ಅಂತಂದ್ರೆ, ಕೆಲವೊಂದು ವಾಕ್ಯಗಳನ್ನ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಯಾವ ವಾಕ್ಯಗಳನ್ನ ಹೇಳ್ತಾರೆ ದಿನ ಮಾಡೋದ್ ಬಗ್ಗೆ? ಅದನ್ನ ಓದ ನೋಡಿದ್ದೀನಿ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 42ನೇ ವಾಕ್ಯ. ಹೆಸರಾ ಬ್ರದರ್ ದಯವಿಟ್ಟು ಓದ್ಬೋದಾ? ಅಪೊಸ್ತಲ ಕೃತ್ಯಗಳು 2:42. ಅವರು ಇವರು ಅಪೊಸ್ತಲರ ಅಪೊಸ್ತಲ ಬೋಧನೆ ಇವರ ಅಪೊಸ್ತಲ ಬೋಧನೆಯನ್ನು ಕೇಳುವುದು ಓದ್ರಿ. ಸಹೋದರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿದೆಯಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ನೋಡ್ರ, ಬ್ರದರ್ ದಯವಿಟ್ಟು ನೆಟ್ವರ್ಕ್ ಜಾಗವನ್ನು ಕೂತ್ಕೊಂಡು ಇನ್ನೊಂದ್ಸತಿ ಓದಿ ಬ್ರದರ್ ಪ್ಲೀಸ್. ಕೇಳಿಸ್ತಾ ಇದೆಯಾ ಬ್ರದರ್? ಬ್ರದರ್ ಇವಾಗ ಕ್ಲಿಯರ್ ಇದೆ, ಓದಿ ಬ್ರದರ್. ಇವರು ಅಪೊಸ್ತಲ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ನೋಡ್ರ, ಏನ್ರಿ, ರೊಟ್ಟಿ ಮುರಿಯೋದ್ರಲ್ಲಿಯೂ ಪ್ರಾರ್ಥನೆ ನಿರತರಾಗಿದ್ರಂತೆ. ಕಂಟಿನ್ಯೂಸ್ ಆಗಿ ಏನ್ ಮಾಡ್ತಾ ಇದ್ರಂತೆ ಅಲ್ವರ. ಯಾವಾಗ ಮಾಡ್ತಾ ಇದ್ರು ಇದು? ಆದ್ರೆ 46ನೇ ವಾಕ್ಯ ಓದಿಬೋದು. ಅದರಲ್ಲೇ 46 ಓದಿಬೋದು. ಅವರು ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆಗಳಲ್ಲಿಯೂ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ನೋಡ್ರ, ದಿನಾಲು ಪ್ರತಿದಿನ ಏನ್ ಮಾಡ್ತಾ ಇದ್ರಂತೆ, ಇದನ್ನ ಮಾಡ್ತಾ ಇದ್ರಂತೆ. ಅದಕ್ಕೆ ಎಷ್ಟು ಜನ ಮಾಡ್ತಾರೆ, ದಿನ ಮಾಡ್ತಾರೆ ನೋಡಿ ಸಭೆ ದಿನ ಮಾಡ್ತಾ ಇದ್ರು. ಈ ದಿನ ಏನ್ ಮಾಡ್ಬೇಕು ಅಂತ ಹೇಳ್ಬಿಡ್ತಾರೆ ಅಲ್ವರ. ಇದು ಏನಿದು ಇಲ್ಲಿ ದಿನ ಮಾಡ್ತಾರಲ್ಲ, ಏನಿದು ದಿನ ಮಾಡ್ತಾ ಇದ್ದ ಏನಿದ? ಅದೇ ವಾಕ್ಯದಲ್ಲಿ ಇನ್ನೊಂದ್ಸತಿ ಓದಿ, ಅಲ್ಲೇ ಕೊಟ್ಟವ್ರೆ 46ನೇ ವಾಕ್ಯ. ಇನ್ನೊಂದ್ಸತಿ ನಿಧಾನವಾಗಿ ಓದಿಬೋದು. ಅವರು ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ವೈಟ್ ದಿನಾಲು ಏನ್ ಮಾಡೋದಂತೆ? ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡಿದ್ರು. ರೊಟ್ಟಿಯಲ್ಲಿ ಮುರಿದ್ರು ಮನೆಗಳಲ್ಲಿ. ಯಾಕೆ ಮನೆಯಲ್ಲಿ ಮುರಿದ್ರು? ರೊಟ್ಟಿ ಎಲ್ಲಿ ಮುರಿಬೇಕು? ಇದು ಪ್ರಭು ರಾತ್ರಿ ಭೋಜನ ಆದ್ರೆ ಈ ರೊಟ್ಟಿ ಎಲ್ಲಿ ಮುರಿಬೇಕು? ಅಲ್ಲಿ ಬಿಟ್ಬಿಟ್ಟು ದಿನಾ ಸಭೆಯಲ್ಲಿ ಸೇರ್ತಾ ಇದ್ರಂತೆ. ಅಲ್ಲಿ ರೊಟ್ಟಿ ಮುರಿದಿಲ್ಲ ನೋಡ್ರಿ ಅಂತೀನಿ. ರೊಟ್ಟಿ ಎಲ್ಲಿ ಮುರಿತಾವ್ರೆ? ಮನೆಯಲ್ಲಿ ಮುರಿತಾವ್ರೆ ಅಲ್ವರ. ಯಾಕಪ್ಪ ಮನೇಲಿ ಮುರಿಬೇಕು, ಸಭೆಯಲ್ಲಿ ಬೇಡ ಅಂತ ಅಂದ್ಬಿಡ್ತಾರ, ಬೈದ್ಬಿಡ್ತಾರ ಅಲ್ವರ. ಮನೇಲಿ ರೊಟ್ಟಿ ಮುರಿತಾರಂತೆ. ಹಂಗಾರೆ ಏನಿದು ಮನೇಲಿ ರೊಟ್ಟಿ ಮುರಿಯೋದು? ಮುಂದಕ್ಕೆ ಓದಿ ಅಲ್ಲೇ ಹೇಳ್ತಾರೆ. ದಿನಾಲು ಏಕ ಮನಸ್ಸಿನ ದೇವರಲ್ಲಿ ಕೂಡುತ್ತಾ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ಏನ್ ಮಾಡ್ತಾ ಇದ್ರಂತೆ? ಸರಳ ಹೃದಯದಿಂದ ಊಟ ಮಾಡುತ್ತಾ ಇದ್ದರು. ಏನ್ ಮಾಡ್ತಾ ಇದ್ರು? ಊಟ ಮಾಡ್ತಾ ಇದ್ರು. ಅಂಡರ್ಲೈನ್ ಮಾಡ್ಕೊಳ್ರಿ, ಅರ್ಥ ಆಯ್ತರ? ಅದಕ್ಕೆ ಇದಕ್ಕೂ ಪ್ರಭು ರಾತ್ರಿ ಭೋಜನಕ್ಕೆ ಸಂಬಂಧನೇ ಇಲ್ಲ ರೀ. ದಿನಾಲು ಏನ್ ಮಾಡ್ತಾ ಇದ್ರು? ಊಟ ಮಾಡ್ತಾ ಇದ್ರು. ನಾವ್ ದಿನ ಊಟ ಮಾಡ್ತೀರಾ ಇಲ್ವಾ? ಮಾಡ್ತೀರಿ. ಅದನ್ನೇ ಅಪೊಸ್ತಲ ಪೌಲು ಕೊರಿಂಥ ಸಭೆಗೆ ಬರಿತಾ ಇದ್ದಿದ್ದು. ನೀವು ಪ್ರಭು ರಾತ್ರಿ ಭೋಜನ ಯಾವ ಲೆವೆಲ್ಗೆ ತಂದ್ಬಿಡ್ತೀರಾ ಅಂತಂದ್ರೆ, ಊಟದ ಲೆವೆಲ್ ತಂದ್ಬಿಟ್ಟು ದಿನ ಮಾಡ್ತಾ ಇದ್ದೀರಲ್ಲ ಅಂತೇನ್ ಮಾಡ್ತಾರೆ ಅಲ್ಲಿ ಅವ್ರು ಖಂಡಿಸ್ತಾರೆ. ಯಾಕಪ್ಪ ನೀವು ಮಾಡ್ತಾರೆ ತಪ್ಪು, ಹಾಗೆ ನೀವು ಮಾಡ್ತಾರೆ ಅಯೋಗ್ಯವಾದ ಕೆಲಸ, ಹೀಗೆ ಮಾಡ್ಬೇಡಿ ಅಂತ ಅಂದ್ಬಿಟ್ಟು ಅಪೊಸ್ತಲ ಪೌಲಲ್ಲಿ ಕಣ್ಸೋದು. ಊಟ ಮಾಡಕ್ ನಿಮ್ ಮನೆ ಇಲ್ವಾ? ಮನೆ ಮಾಡ್ಕೊಳ್ಳಿ. ಈ ತರ ಮಾಡಿದ್ರೆ ಯಾಕೆ ಕರ್ತನ ದೇಹಕ್ಕೆ ದ್ರೋಹ ತರ್ತಾ ಇದ್ದೀರಾ? ದ್ರೋಹ ಮಾಡೋಂತಾಗ್ತಾ ಇದೆ. ಅಯೋಗ್ಯವಾಗಿ ಮಾಡ್ಬೇಡಿ ಅಂತಾನೆ ಖಂಡಿಸ್ತಾರೆ. ಅದಕ್ಕೆ ಇದು ಊಟ. ಏನಿದು ಊಟಕ್ಕೆ?
ಊಟಕ್ಕೆ ಪ್ರಾರ್ಥನೆಗೆ ಏನಪ್ಪ ಸಂಬಂಧ ಅಂತಂದ್ರೆ ಇಸ್ರೇಲ್ ಅಲ್ಲಿ ಒಂದು ಪದ್ಧತಿ ಇತ್ತು. ಏನಪ್ಪ ಪದ್ಧತಿ ಇತ್ತು ಅಂತಂದ್ರೆ ಇಸ್ರೇಲ್ ಜನಗಳು ಎಲ್ಲಾರು ಊಟಕ್ಕೆ ಕೂತ್ಕೊಬೇಕಾದ್ರೆ ಏನ್ ಮಾಡ್ಬೇಕಾಗ್ತಂದ್ರೆ ನೋಡಿ, ಈ ತರ ಇಸ್ರೇಲ್ ಅವರು ಈ ತರ ಊಟ ಕೂತ್ಕೊಂಡವ್ರು ನೋಡಿ. ನಮ್ಮ ಒಂದು ದೇಶದಲ್ಲಿ ಈ ತರ ಪದ್ಧತಿ ಇಲ್ಲ ರೀ. ಆದ್ರೆ ಇಸ್ರೇಲ್ ಅಲ್ಲಿ ಹೆಂಗಿತ್ತು ಊಟ ಅಂತಂದ್ರೆ ಒಂದ್ ದೊಡ್ಡ ಪ್ಲೇಟ್ ಇರೋದ್ರಿ. ಆ ದೊಡ್ಡ ಪ್ಲೇಟ್ ಅಲ್ಲಿ ಎಲ್ಲಾರು ಕೈ ಹಾಕ್ಬಿಟ್ಟು ಏನ್ ಮಾಡೋರು, ಒಂದೇ ಪ್ಲೇಟ್ ಅಲ್ಲಿ ತಿನ್ನೋರು. ನಮ್ ದೇಶದಲ್ಲಿ ಐತೆ ಇವತ್ತು? ನಮ್ ದೇಶದಲ್ಲಿ ಇಲ್ಲ ರೀ. ನಮ್ ದೇಶದಲ್ಲಿ ಎಲ್ಲಾರ್ಗು ನಮ್ ಪ್ಲೇಟು, ಚಿಕ್ಕ ಮಗುಗೂ ಹಂಗೆ ಸಪರೇಟ್ ಪ್ಲೇಟು. ಇಸ್ರೇಲ್ ಹಂಗಿಲ್ಲ, ದೊಡ್ಡ ಪ್ಲೇಟು, ಎಲ್ಲಾರು ಒಂದೇ ಪ್ಲೇಟ್ ಅಲ್ಲಿ ತಿನ್ಬೇಕು. ಅದನ್ನ ಭೋಜನ ಮಾಡಕ್ಕಿಂತ ಮುಂಚೆ ಮನೆಯಲ್ಲಿ ಯಾರು ಹಿರಿಯರು ಇರ್ತಾರೋ ಅವ್ರ ದೇವರಿಗೆ ಸ್ತೋತ್ರ ಮಾಡಿ ರೊಟ್ಟಿ ಮುರ್ದು ಏನ್ ಮಾಡ್ಬೇಕು, ಅವ್ರಿಗೆ ಕೊಡ್ಬೇಕು. ಅಂದ್ರೆ ಭೋಜನಕ್ಕೆ ಪ್ರಾರ್ಥನೆ ಮಾಡಿ ನಾವೇನ್ ಮಾಡ್ಬೇಕು, ಕೊಡ್ಬೇಕು. ಆಮೇಲೆ ಇಸ್ರೇಲ್ ಅಲ್ಲಿ ಸಾಮಾನ್ಯವಾಗಿದ್ದಂತ ನ್ಯಾಚುರಲ್ ಫುಡ್ ಯಾವ್ದಪ್ಪ ಅಂದ್ರೆ ರೊಟ್ಟಿ. ಅದ್ರ ಯೇಸು ಕ್ರಿಸ್ತು ಅದಕ್ಕೆ ಎಷ್ಟು 5,000 ಜನಕ್ಕೆ 4,000 ಜನಕ್ಕೆ ಏನ್ ಕೊಟ್ರು? ಫಸ್ಟ್ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಕೊಟ್ರ, ಏನ್ ಕೊಟ್ರ? 5 ರೊಟ್ಟಿ. ರೊಟ್ಟಿ. ದಟ್ ಇಸ್ ದ ಬೇಸಿಕ್ ಫುಡ್ ಅವೈಲೇಬಲ್ ಇನ್ ಇಸ್ರಾಯಲ್. ಅದಕ್ಕೆ ಯೇಸು ಕ್ರಿಸ್ತು ಹೇಳ್ತಾರೆ, ನಿಮ್ಮ ಹತ್ರ ರೊಟ್ಟಿ ಇಲ್ಲ, ಕೊಂಡ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ. ಅಯ್ಯೋ ಸ್ವಾಮಿ, ಇವ್ರಿಗೂ ಎಷ್ಟು ಕೊಂಡ್ಕೊಂಬರೋಣ, ಇವ್ರ ಕೈಲಿ ಇಷ್ಟು ಕೊಂಡ್ಕೊಂಬರಕ್ ಆಗ್ತಾ ಅಂತ ಹೇಳ್ಬೇಕಾರೆ, ಸರಿ ನಾನೇ ಮಾಡ್ತೀನಿ ಅಂತ ಹೇಳ್ತಾರೆ. ರೊಟ್ಟಿ ಬಂದ್ಬಿಟ್ಟು ಬೇಸಿಕ್ ಕಮಾಡಿಟಿ ಅಲ್ವರ. ಅದರಿಂದ ರೊಟ್ಟಿನ ಮುರಿದು ಕೊಡ್ಬೇಕಾಯ್ತು. ಇದು ಎಲ್ಲಾರ ಮೇಲೆ ಪ್ರಾರ್ಥನೆ ಮಾಡಿ ಮಾಡೋರು. ಇದನ್ನ ಇಸ್ರೇಲ್ ಅಲ್ಲಿ ಕಲ್ಚರ್ ಇದು. ಅದಕ್ಕೆ ಮನೆಯಲ್ಲಿ ಹೋಗಿ ರೊಟ್ಟಿ ಬಿಡ್ತಾರೆ, ಅವ್ರ ಮೇಲೆ ರೊಟ್ಟಿ ಮುಡ್ಕೊಂತ ಇದ್ರು. ಅದನ್ನೇ ಏನ್ ಮಾಡ್ತಾ ಇದ್ರಲ್ಲಿ ಹೇಳ್ತಾರದು. ಇವಾಗ ನಾನು ಯಾರೋ ಸೋದರ ಮನೆಗೆ ಹೋದ್ರೆ ಅವ್ರ ಮೇಲೆ ಊಟ ಕೂತ್ಕೊಬೇಕಾರೆ ಪ್ರಾರ್ಥನೆ ಮಾಡಿ ಊಟ ಮಾಡಲ್ವಾ? ಪ್ರಾರ್ಥನೆ ಮಾಡಲ್ವಾ? ಆ ಪ್ರಾರ್ಥನೆ ಬಗ್ಗೆನೇ ಏನ್ ಮಾಡ್ತಾ ಇದ್ರಲ್ಲಿ ಏನ್ ಹೇಳ್ತಾರೆ, ಅವ್ರವರು ಸೋದರಗಳು ಅಲ್ಲೆಲ್ಲ ಐಕ್ಯದಲ್ಲಿ ಸೇರಿ ಅವ್ರ ಮೇಲೆ ಮಾಡಿದ್ರು, ರೊಟ್ಟಿ ಮಾಡಿದ್ರು, ಊಟ ಮಾಡಿದ್ಬಿಟ್ಟು. ಇದು ಪ್ರಭುರಾತ್ರಿ ಭೋಜನಕ್ಕೆ ಸಂಬಂಧ ಇಲ್ಲ. ಅದಕ್ಕೆ ಅದ್ರಲ್ಲಿ ದ್ರಾಕ್ಷಿ ರಸ ಕೊಟ್ಟಿದ್ಯಾ? ಅಬ್ಸರ್ವ್ ಮಾಡಿದ್ರ? ದ್ರಾಕ್ಷಿ ರಸ ಬಗ್ಗೆ ಹೇಳಿದ್ಯಾ? ಹೇಳಿಲ್ಲ. ಈ ಕೆಲಸ ಸಭೆಯಲ್ಲಿ ಕೂಡ ಮಾಡಿಲ್ಲ, ಮನೇಲಿ. ಅದಕ್ಕೆ ಏನ್ ಮಾಡಿದ್ದವ್ರು? ಅವ್ರು ಮಾಡಿದ್ದು ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಗಳೇ, ಅಲ್ಲಿ ವಾಕ್ಯದಲ್ಲೇ ನಮ್ಗೆ ಕ್ಲಿಯರ್ ಕೊಟ್ಟಿದ್ರೆ ಇದು ಭೋಜನ ಅಂದ್ಬಿಟ್ಟು. ಅದ್ರ ಇಲ್ಲಿ ದ್ರಾಕ್ಷಿ ರಸದ ಬಗ್ಗೆ ಎಲ್ಲೂ ಮಾತಾಡ್ಲೇ ಇಲ್ಲ ವಾಕ್ಯದಲ್ಲಿ ಅಲ್ವರ. ಅಬ್ಸರ್ವ್ ಮಾಡಿದ್ರ? ಅದಕ್ಕೆ ನೋಡ್ಬೇಕಾದ್ರೆ ಇನ್ನು ಕೆಲವು ಜನ ಹೇಳ್ತಾರೆ, ಇಲ್ಲ ಬದರ್ ವಾರಕ್ಕೊಂದ್ಸತಿ ತಗೊಬೇಕು, ಕರೆಕ್ಟ್ ದಿನ ತಗೊಂಡ್ಬಾರ್ದು, ವಾರಕ್ಕೊಂದ್ಸತಿ ತಗೊಬೇಕು ಅಂತ ಹೇಳ್ತಾರೆ. ಅದಕ್ಕೆ ಏನ್ ಮಾಡ್ತಾರೆ, ಇನ್ನೊಂದು ವಾಕ್ಯ ಹೇಳ್ತಾರೆ. ಯಾವ್ದಪ್ಪ ಅಂದ್ರೆ ಅಪೊಸ್ತಲ ಕೃತ್ಯಗಳಲ್ಲಿ 20ನೇ ಅಧ್ಯಾಯ 7ನೇ ವಾಕ್ಯ. ಹೋದ್ರಿ ಅಮೃತ ಅಷ್ಟು ಓದಮ್ಮ. ಅಪೊಸ್ತಲ ಕೃತ್ಯಗಳಲ್ಲಿ 20ನೇ ಅಧ್ಯಾಯ 7ನೇ ವಾಕ್ಯ. ವಾರದ ಮೊದಲನೆಯ ದಿವಸದಲ್ಲಿ ನಾವು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದಾಗ ಮರುದಿನ ಹೊರಡಬೇಕೆಂದಿದ್ದ ಪೌಲನು ಅವರಿಗೆ ಪ್ರಸಂಗಿಸುತ್ತಾ ಸರಿಹೊತ್ತಿನವರೆಗೂ ಉಪನ್ಯಾಸವನ್ನು ನಡೆಸಿದನು. ನೋಡ್ರ, ವಾರದ ಮೊದಲನೇ ದಿನ ಏನ್ರಿ, ಮೊದಲನೆಯ ದಿವಸದಲ್ಲಿ ಶಿಷ್ಯರೆಲ್ಲರೂ ರೊಟ್ಟಿ ಮುರಿಯುವಂತ ಪದ್ಧತಿಗೆ ಕೂಡಿ ಬಂದಲಾಗಿ. ನೋಡ್ರ ಬುಧವಾರ ಕ್ಲಿಯರ್ ರೊಟ್ಟಿ ಮುರಿಯುವಂತ ಪದ್ಧತಿ ಇತ್ತು ಬುಧರ್. ಇದು ಯಾವಾಗಿತ್ತು ಅಂದ್ರೆ ವಾರದ ಮೊದಲನೇ ದಿನ ಇತ್ತು ಅಂತ ಹೇಳ್ತಾರೆ. ಸರಿ, ಇವಾಗ ರೊಟ್ಟಿ ಮುರಿಯುವಂತ ಪದ್ಧತಿ ವಾರದ ಮೊದಲನೇ ದಿನ ಆಯ್ತಲ್ಲ, ಇದು ಯಾವ್ದು ವಾರದ ಮೊದಲನೇ ದಿನ? ಇವಾಗ ಹೇಳ್ರಿ, ನಮಗೆ ಇವತ್ತು ವಾರದ ಮೊದಲನೇ ದಿನ ಯಾವುದು ಹೇಳ್ರಿ? ವಾರದಲ್ಲಿ 7 ದಿನ ಆಯ್ತಲ್ಲ, 7 ದಿನದಲ್ಲಿ ವಾರದ ಮೊದಲನೇ ದಿನ ಯಾವುದು ನಮಗೆ? ಭಾನುವಾರ ಮೊದಲನೇ ದಿನ. ಯಾವ ವಾರದ ಮೊದಲನೇ ದಿನ ಸ್ಕೂಲಲ್ಲಿ ಓದಿ ಕಲ್ಸ್ಕೊಟ್ಟಿರ್ಬೇಕಾರೆ ಹೇಳಿ. ನೀವು ಇಷ್ಟ ಬಂದಾಗ ಹೇಳ್ಬೇಡಿ. ನೀವು ಸ್ಕೂಲ್ ಹೆಂಗ್ ಕಲ್ಸ್ಕೊಟ್ಟಾರ? ಮಂಡೇ ಹೌದಾ ಇಲ್ವಾ? ಸ್ಕೂಲ್ ಹೇಳ್ಕೊಟ್ಟಿದ್ ಮಂಡೇ. ನೀವ್ ಹಿಂಗೆ ಹೇಳ್ಬಿಟ್ರೆ ನಿಮ್ ಟೀಚರ್ ಎಲ್ಲ ಬೇಜಾರಾಗ್ಬಿಡ್ತಾರೆ. ಅದರ ವಾರದ ಮೊದಲನೇ ದಿನ ಆಕ್ಚುಲಿ ಇವಾಗ ಇರೋದೇನೋ ಮಂಡೇ. ಮತ್ತೆ ಸಂಡೇ ಏನೋ, ಸ್ಯಾಟರ್ಡೇ ಏನೋ ವೀಕೆಂಡ್. ಗೊತ್ತಿದ್ಯಾ? ಫ್ರೈಡೇ ಸ್ಯಾಟರ್ಡೇ ಸಂಡೇ ಇಸ್ ವೀಕೆಂಡ್. ಕೇಳಿದಿರಾ ಇಲ್ವಾ? ಮತ್ತೆ ಮಂಡೇ ಏನ್ರ ವಾರದ ಮೊದಲನೇ ದಿನ. ಅದರ ಇಲ್ಲಿ ಬೈಬಲ್ ಹೇಳೋದು ಮಂಡೇ ಸೇರ್ತಾ ಇದ್ರ. ಇವಾಗ ನಾವು ನೋಡಿದ್ ನಮ್ಮ ಕಲ್ಚರ್ ಪ್ರಕಾರ, ಇಸ್ರೇಲ್ ಕಲ್ಚರ್ ಪ್ರಕಾರ ಹೇಳಿ. ಇಸ್ರೇಲ್ ಕಲಾಚಾರದ ಪ್ರಕಾರ ವಾರದ ಕೊನೆ ದಿನ ಯಾವ್ದು ಹೇಳಿ? ಅವನು ಮೊದಲನೇ ದಿನ ಕಂಡಿದ್ದೀನ ಯಾವತ್ತು? ಶನಿವಾರ. ವೆರಿ ಗುಡ್ ಅಪ್ಪ. ನೋಡ್ರಿ, ಇದು ಕರೆಕ್ಟ್ ಆಗಿ ಹೇಳಿದ್ರಿ. ಸಬ್ಬಾತ್ ದಿನ ಅಂತ ಬೈಬಲ್ ವಾಕ್ಯ ಇದೆ, ಅದು ಶನಿವಾರ. ಹಂಗಾರೆ ಇಸ್ರೇಲ್ ಒಂದು ಕಲಾಚಾರದ ಪ್ರಕಾರ ವಾರದ ಮೊದಲನೇ ದಿನ ಯಾವ್ದು? ಭಾನುವಾರ. ವೆರಿ ಗುಡ್ ಅಲ್ವರಾ? ಸರಿ, ಈ ಭಾನುವಾರ ಯಾಕೋ ಶಿಷ್ಯಂದ್ರುಗಳು ರೊಟ್ಟಿ ಮುರಿ ಅಂತ ಪದ್ಧತಿಗೆ ಸೇರ್ತಾ ಇದ್ರು? ಅಂದ್ರೆ ಭಾನುವಾರ ಏನೋ ಇಂಪಾರ್ಟೆಂಟ್ ಕೆಲಸ ಏನಾಗಿದೆ ಆಗಿದೆ. ಸರಿ, ಇವಾಗ ನೀವ್ ಹೇಳ್ರಿ, ಭಾನುವಾರ ಏನಾಯ್ತು? ಯೇಸು ಕ್ರಿಸ್ತನ್ ಎದ್ದಿದ್ರಲ್ಲ, ಅದಕ್ಕೆ ಭಾನುವಾರ ಹಿಡ್ಕೊಂಡು. ಸರಿ, ಸಂತೋಷ್ ಬದ್ರ ಹೇಳಿ.
ಅದೇ ಮೇಲ್ಕೆ ಹೋದ್ರಲ್ಲ ಬ್ರದರ್. ಸರಿ, ಯೇಸು ಕ್ರಿಸ್ತು ಮೇಲಕ್ಕೆ ಹೋಗಿದ್ದು ಆಯ್ತು. ಸೈಮನ್ ಬ್ರದರ್ ಹೇಳಿ. ಸರಿ, ನೆಕ್ಸ್ಟ್ ಪುನರುತ್ಥಾನ ದಿನ. ಪುನರುತ್ಥಾನ ದಿನ. ಸರಿ, ಬೇರೆ ಯಾರು ಏನು ಹೇಳ್ತೀರಾ? ಆತರ ಯೇಸು ಕ್ರಿಸ್ತು ಸತ್ತಿದ್ದು ಶುಕ್ರವಾರ, ಅವ್ರು ಪುನರುತ್ಥಾನ ಆಗಿದ್ದು ಯಾವುದು ಅಂದ್ರೆ ಭಾನುವಾರ. ಭಾನುವಾರ. ಅರ್ಥ ಆಯ್ತಾರ? ಅದಕ್ಕೆ ಇಸ್ರೇಲಿನ ಪದ್ಧತಿಯಲ್ಲಿ ಇದ್ದಿದ್ದು ರಜಾ ಸಬ್ಬತ್ ದಿನ ಶನಿವಾರ. ಇದು ಭಾನುವಾರಕ್ಕೆ ಹೆಂಗೆ ಶಿಫ್ಟ್ ಆಯ್ತು ಅಂತಂದ್ರೆ ಯೇಸು ಕ್ರಿಸ್ತನ ಪುನರುತ್ಥಾನ ನೆನ್ಸ್ಕೊಳಕೋಸ್ಕರ ಶಿಷ್ಯನರು ಅವಾಗ ಏನ್ ಮಾಡೋರು, ಒಟ್ಟಿಗೆ ಸೇರೋರು. ಯಾಕಂದ್ರೆ ಯೇಸು ಕ್ರಿಸ್ತು ಪುನರುತ್ಥಾನ ಆಗಿರೋದನ್ನ ಶಿಷ್ಯನ್ರಿಗೆ ಗೋಚರ ಪಡಿಸಿದ್ರು, ತಿಳಿಸಿದ್ರು. ಯಾವಾಗ ತಿಳಿಸಿದ್ರು ಯೇಸು ಕ್ರಿಸ್ತು ಗೊತ್ತಾ? ಯಾವ ದಿನ ತಿಳಿಸಿದ್ರು ಗೊತ್ತಾ? ಯೇಸು ಕ್ರಿಸ್ತು ಪುನರುತ್ಥಾನ ಆಗಿ ಶಿಷ್ಯನ್ರಿಗೆ ಪ್ರತ್ಯಕ್ಷ ಆಗಿರೋದು ಯಾವ ದಿನ? ಭಾನುವಾರ. ಭಾನುವಾರನೇ. ಎಷ್ಟು ಸತಿ? 11 ಸತಿ. ಬೈಬಲ್ ತೆಗೆದು ನೋಡಿ, ಎಲ್ಲಾ ದಿನ ಭಾನುವಾರನೇ. ಹಂಗಂದ್ರೆ ಈ ಒಂದು ನೆನಪಿಗಾಗಿ ಎಲ್ಲಾ ಶಿಷ್ಯನರು ಕ್ರಿಸ್ತನ ಪುನರುತ್ಥಾನ ಆಗಿದೆ, ಅದಕ್ಕಿಂತ ಸಂತೋಷ ನಮ್ಗೆ ಇನ್ನೇನು, ನಮ್ ರಕ್ಷಣೆ ಬಂದಿದೆ ಅಂದ್ಬಿಟ್ಟು ಅದನ್ನ ನೆನಪಿಗಾಗಿ ಪ್ರತಿ ಭಾನುವಾರ ಏನ್ ಮಾಡೋದು, ಸೇರಕ್ಕೆ ಶುರು ಮಾಡಿದ್ರು. ವರ್ಲ್ಡ್ ಎಲ್ಲ ಕ್ರಿಶ್ಚಿಯಾನಿಟಿ ಫೇಮಸ್ ಆದ ಅವಾಗ ಶನಿವಾರದಿಂದ ಹೊಟ್ಟೋಗಿ ಭಾನುವಾರಕ್ಕೆ ಏನಾಗೋಯ್ತು, ಶಿಫ್ಟ್ ಆಗುತ್ತೆ. ಈ ರೀತಿ ಭಾನುವಾರ ವೀಕ್ಲಿ ಆಫ್, ಸಂಡೇ ರಜಾ ಕೊಡೋಕೆ ಶಿಫ್ಟ್. ಯಾಕಂದ್ರೆ ವರ್ಲ್ಡ್ ಅಲ್ಲಿ ಮೆಜಾರಿಟಿ ಕ್ರಿಶ್ಚಿಯನ್ಸ್ ಆಗ್ಬಿಟ್ರಲ್ಲ, ಎಲ್ಲ ರಜಾ ಬೇಕಾದ್ರು ಚರ್ಚ್ಗೆ ಹೋಗ್ತಾರೆ, ಬಿಟ್ಬಿಡಪ್ಪ ಅಂತ ಹೇಳ್ಬಿಡ್ರು. ಈ ತರ ಸಂಡೇ ಅಂತ ಬಂದಿದ್ದು. ಅರ್ಥ ಆಯ್ತಾ? ಸರಿ, ಇವಾಗ ಇದಕ್ಕೂ ಈ ಅಪೊಸ್ತಲ ಕೃತ್ಯಗಳಲ್ಲಿ ವಾರದ ಮೊದಲಿನ ರೊಟ್ಟಿ ಸೇರಕ್ಕೆ ಬಂದಲ್ಲ, ಇದು ಏನ್ ಸಂಬಂಧ ಅಂತಂದ್ರೆ ಯೇಸು ಕ್ರಿಸ್ತು ಪುನರುತ್ಥಾನ ಆಗ್ಬೇಕಾದ್ರೆ ಶಿಷ್ಯನ್ರಿಗೆ ಹೆಂಗ್ ಗೋಚರ ಆಗಿದ್ದು ಯಾರಿಗೂ ಗೊತ್ತಿದ್ಯಾ? ಒಂದ್ಸತಿ ಏನಾಗ್ತದೆ ಅಂತಂದ್ರೆ ಯೇಸು ಕ್ರಿಸ್ತನ ಒಂದು ಶಿಷ್ಯನ್ರೆಲ್ಲ ಇಮಾವುಸ್ ಪಟ್ಟಣಕ್ಕೆ ಹೋಗ್ತಾ ಇರ್ತಾರೆ. ಅದರ ಇಮಾವುಸ್ ಪಟ್ಟಣಕ್ಕೆ ಹೋಗ್ತಾ ಇರ್ಬೇಕಾದ್ರೆ 2 ಮಂದಿ ಹೋಗ್ತಾ ಇರ್ತಾರೆ ಶಿಷ್ಯನ್ರುಗಳು. ಅದರ ಅವ್ರ ನಡುವೆ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ, ಸಡನ್ ಆಗಿ ಬರ್ತಾರೆ. ಬಂದ್ಬಿಟ್ಟು ಯೇಸು ಕ್ರಿಸ್ತು ತರ ಕಾಣಿಸಲ್ಲ. ಏನಾಗ್ತೀರಾ ಓದ ನೋಡಿರ್ತೀವಿ, ಲೂಕ 24:13. ಸೈಮನ್ ಬ್ರದರ್ ಓದಿ. ಓದ್ರಿ ಜಲ್ದಿ ವಾಕ್ಯಗಳನ್ನ. ಬೈಬಲ್ ತೆಗೆದು ಜಲ್ದಿ ಓದ್ಬೇಕು. ಓದಿ ಅಂತ ಅಂದ ತಕ್ಷಣ ಅದೇ ದಿನದಲ್ಲಿ ಶಿಷ್ಯರಲ್ಲಿ ಇಬ್ಬರು ಯೆರೂಸಲೇಮಿಗೆ 6.5 ಮೈಲು ದೂರದಲ್ಲಿದ್ದ ಎಮ್ಮಾಹು ಎಂಬ ಹಳ್ಳಿಗೆ ಹೋಗುತ್ತಾ ಹೋಗ್ತಾ ಇದ್ರು ಅಂತ ಹೇಳ್ತಾರೆ. ಸಾಕು. ಇವಾಗ 15 ಇಂದ 16 ಓದಿ. ಅವರು ಸಂಭಾಷಣೆಯಲ್ಲಿ ಚರ್ಚಿಸುತ್ತಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದನು. ಆದರೆ ಅವರು ಆತನ ಗುರುತನ್ನು ಹಿಡಿಯಲಿಲ್ಲ. ಅವರ ಕಣ್ಣು ಕಟ್ಟಿದ ಹಾಗಾಯ್ತು. ಇವ್ರು ಹೋಗ್ತಾ ಇರ್ಬೇಕಾದ್ರೆ ಇವ್ರು ಸಡನ್ ಆಗಿ ಯೇಸು ಕ್ರಿಸ್ತ ಜೊತೆಗೆ ಬರ್ತಾರೆ. ಏನಪ್ಪಾ ಏನ್ ವಿಚಾರ ಅಂತ ಕೇಳಿದ್ರೆ ಅವ್ರಿಗೆ ಗೊತ್ತಾಗಿಲ್ಲ ಯೇಸು ಕ್ರಿಸ್ತ ಅಂದ್ಬಿಟ್ಟು. ಯಾಕಂದ್ರೆ ಯೇಸು ಕ್ರಿಸ್ತನ್ ತರನೇ ಬರಲಿಲ್ಲ ರೀ. ಯೇಸು ಕ್ರಿಸ್ತ ಜೊತೆಗೆ ಡಿಸ್ಕಸ್ ಮಾಡ್ಕೊಂಡು ಹೋಗ್ತಾರೆ. ಅವಾಗ ಏನ್ ಮಾಡ್ತಾರೆ, ಇವ್ರ ಬಗ್ಗೆನೇ ಏನ್ ಮಾಡ್ತಾರೆ, ವಾಕ್ಯದಲ್ಲಿರೋ ಪ್ರಕಾರ ಎಲ್ಲ ಹೇಳ್ಕೊಂಡು ಹೋಗ್ತಾರೆ. ಅಂದೂ ಗೊತ್ತಾಗಲ್ಲ ಅವ್ರಿಗೆ. ಕೊನೆಗೆ ಏನಾಗ್ತಾರೆ, ಹೋಟ್ಲಾಟ ಹತ್ರಕ್ಕೆ ಬರ್ತಾರೆ. ಸ್ವಾಮಿ ಇನ್ನೇನ್ ಮುಂದಕ್ಕೆ ಹೋಗ್ತಾರೆ, ಕತ್ಲಾಗೋಯ್ತು, ಬನ್ನಿ ನಮ್ ಜೊತೆಗೆ ಉಳ್ಕೊಳ್ಳಿ ಅಂತ ಬಲಂತ ಮಾಡಿದವಾಗ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಜೊತೆಗೆ ಭೋಜನಕ್ಕೆ ಕೂತ್ಕೊಂತಾರೆ. ಭೋಜನ ಕೂತ್ಕೊಂಡು ಅವಾಗ ಏನಾಯ್ತು ನೋಡಿ, 29ನೇ ವಾಕ್ಯ 30ನೇ ವಾಕ್ಯ ಓದಿಬೋದು. ಆದರೆ ಅವರು ನಮ್ಮ ಸಂಗಡ ಇರು, ಸಂಜೆ ಆಯ್ತು, ಹೊತ್ತು ಇಳಿಯುತ್ತಾ ಬಂತು ಎಂದು ಆತನಿಗೆ ಹೇಳಿ ಬಲವಂತ ಮಾಡಲು ಆತನು ಅವರ ಕೂಡ ಇರುವುದಕ್ಕೆ ಊರೊಳಕ್ಕೆ ಹೋದನು. ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು. ಆಮೇಲೆ ಅವರು ಆತನ ಗುರುತನ್ನು ಹಿಡಿದರು. ಆತನು ಅವರ ಕಣ್ಣಿಗೆ ಮಾಯವಾದವ್ರಿಗೂ ಅಂಡರ್ಲೈನ್ ಮಾಡ್ಕೊಳ್ರಿ. ಯೇಸು ಕ್ರಿಸ್ತು ಅಲ್ಲಿವರೆಗೂ ಗೋಚರನೇ ಆಗಿಲ್ಲ. ಎಲ್ಲಿ ಗೋಚರ ಆದ್ರು ಅಂದ್ರೆ ಒಟ್ಟು ಕೂತ್ಕೊಂಡು ಪ್ರಾರ್ಥನೆ ಮಾಡಿ ರೊಟ್ಟಿ ಮುರಿದ್ರು. ನೋಡಿ, ಯಾರು ಪ್ರಾರ್ಥನೆ ಮಾಡಿ ರೊಟ್ಟಿ ಮುರಿದಿದ್ದು? ಕ್ರಿಸ್ತನು. ಯಾಕೆ ಕ್ರಿಸ್ತನೇ ಮುರಿದ್ರು ಅಂತಂದ್ರೆ ಇಸ್ರೇಲ್ ಅಲ್ಲಿ ಒಂದು ಪದ್ಧತಿ ಇತ್ತು, ಊಟ ಕೂತ್ಕೊಬೇಕಾರೆ ಹಿರಿಯರು ರೊಟ್ಟಿನ ಮುರಿದಿ ಕೊಡ್ಬೇಕಾಯ್ತು. ಈ 3 ಜನದಲ್ಲಿ ಯೇಸು ಕ್ರಿಸ್ತು ಹಿರಿಯನ ವೇಷದಲ್ಲಿ ಬಂದಿರೋದ್ರಿಂದ ಯೇಸು ಕ್ರಿಸ್ತನಿಗೆ ಅವಕಾಶ ಬಂತು. ರೆಗ್ಯುಲರ್ ಆಗಿ ಯಾವ ರೀತಿ ಯಾವ ಸ್ಟೈಲಲ್ಲಿ ರೊಟ್ಟಿ ಮುರಿದು ಪ್ರಾರ್ಥನೆ ಮಾಡ್ತಾರೆ ಅದೇ ರೀತಿ ಪ್ರಾರ್ಥನೆ ಮಾಡ್ತಾರೆ. ಶಿಷ್ಯನಿಗೆ ಗೊತ್ತಾಗ್ಬಿಡ್ತಾರೆ ಇವರು ಯೇಸು ಕ್ರಿಸ್ತು ಅಂತ. ಹಂಗೆ ಗೊತ್ತಾಗಿದ ತಕ್ಷಣ ಯೇಸು ಕ್ರಿಸ್ತು ಇಮ್ಮಿಡಿಯೇಟ್ ಮಾಯ ಆಗ್ಬಿಡ್ತಾರೆ. ಹಂಗಾರೆ ಯೇಸು ಕ್ರಿಸ್ತು ಪುನರುತ್ಥಾನ ಆಗಿದ್ದಾರೆ ಅಂತ ಶಿಷ್ಯನಿಗೆ ಗೋಚರ ಆಗಿದೆ ಹೆಂಗಪ್ಪ ಅಂದ್ರೆ ರೊಟ್ಟಿ ಮುಡಿಯಂತ ಪದ್ಧತಿಯಲ್ಲಿ. ಈ ಪದ್ಧತಿನ ನೆನಪಲ್ಲಿ ಇಟ್ಕೊಂಡು ಯೇಸು ಕ್ರಿಸ್ತು ಪುನರುತ್ಥಾನ ಆಗಿದ್ದಾರೆ ಅಂತ ನೆನಪಲ್ಲಿ ಇಟ್ಕೊಂಡು ಈ ನೆನಪಿಗಾಗಿ ಏನ್ ಮಾಡಿದ್ರೆ ವಾರದ ಮೊದಲನೇ ದಿನ ಯಾವತ್ತೆಲ್ಲ ಸಭೆ ಸೇರಿದ್ರೋ ಆತನ ಪುನರುತ್ಥಾನ ನೆನ್ಸ್ಕೊಳಕ್ಕೆ ಏನ್ ಮಾಡೋದು ಅಂತಂದ್ರೆ ರೊಟ್ಟಿ ಮುರಿ ಅಂತ ಪದ್ಧತಿ ಮಾಡೋರು. ನೋಡಿ, ಇಲ್ಲಿ ಬರೀ ರೊಟ್ಟಿ ಮುರಿದ್ರು ಅಷ್ಟೇ ಹೊರತು ಇಲ್ಲಿ ದ್ರಾಕ್ಷಿ ರಸ ಕೊಟ್ಟರು ಅಂತೆಲ್ಲರ ಇದೆಯಾ? ಇಲ್ಲ ರೀ. ಅದಕ್ಕೆ ಹೇಳೋದು ವಾರದ ಮೊದಲನೇ ದಿನ
ಏನ್ರಿ ರೊಟ್ಟಿ ಮುರಿಯಂತ ನಿಯಮಕ್ಕಾಗಿ ಸೇರಿದ್ರು ಅಲ್ವರ, ಕೂಡಿ ಬಂದು ಸೇರಿದ್ರು ಅಲ್ವರ. ಆದ್ರೆ ದ್ರಾಕ್ಷರಸ ಬಗ್ಗೆ ಎಲ್ಲ ಮಾತಾಡಿದ್ಯಾ? ಇಲ್ಲ ರೀ. ಇಲ್ಲಿ ಯೇಸು ಕ್ರಿಸ್ತು ನಮ್ಗೆ ಹೇಳಿರೋದು ಏನು ಅಂತಂದ್ರೆ, ಇದು ಯೇಸು ಕ್ರಿಸ್ತನ ಪುನರ್ತನ ನೆನ್ಸ್ಕೊಳಕ್ಕೋಸ್ಕರ ಮಾಡಿದ್ರು ಹೊರತು ಆತನ ಮರಣನಲ್ಲ ಅಲ್ವರ. ಅದಕ್ಕೆ ಅಪೊಸ್ಟ್ಲ್ ಪೌಲ್ ಏನಂತಂದ್ರು, ಇದ್ರಲ್ಲಿ ದ್ರಾಕ್ಷರಸ ಇಲ್ಲ. ಅಪೊಸ್ಟ್ಲ್ ಪೌಲ್ ಏನ್ ಹೇಳಿದ್ರು, ರೊಟ್ಟಿನೂ ಕೊಟ್ರು ದ್ರಾಕ್ಷರಸ ಕೊಟ್ಬಿಟ್ಟು ಹೇಳ್ತಾರೆ, ಇದು ನನ್ನ ಮರಣನ ನೆನ್ಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ ಅಂತಂದ್ರು. ಅದರ ಕರ್ತನ ಮರಣವನ್ನು ನೆನ್ಸಿಕೊಳ್ಳೋದಕ್ಕೋಸ್ಕರ ನೀವೇನ್ ಮಾಡಿದ್ನ ಹೀಗೆ ಮಾಡಿರಿ ಅಂತ ಹೇಳ್ತಾರಲ್ರ. ಓದಿಂತೀನಿ ಇಲ್ಲಿ ನೋಡಿ, 1 Corinthians 11 ಚಾಪ್ಟರ್, 1 Corinthians 11 ಚಾಪ್ಟರ್ ಓದಿಂತೀನಿ. 1 Corinthians 11 ಚಾಪ್ಟರ್ 24-25 ಓದ್ರಿ. 1 Corinthians 11 ಚಾಪ್ಟರ್ 24-25 ಓದ್ರಿ. ಎಜ್ರ ಬದಲು ಓದಿ. ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನ ನೆನೆಸಿಕೊಳ್ಳುವುದಕ್ಕೆ ಹೀಗೆ ಮಾಡಿದಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ಆತನ ನೆನ್ಸ್ಕೊಬೇಕು ಅಂದ್ರೆ ಆತನ ಏನ್ ನೆನ್ಸ್ಕೊಬೇಕು? ಆತನ ಏನ್ ನೆನ್ಸ್ಕೊಬೇಕು? ಆತನ ನೆನ್ಸ್ಕೊ ಅಂದ್ರೆ ಆತನಲ್ಲಿ ಯಾವ ವಿಚಾರ ನೆನ್ಸ್ಕೊಬೇಕು ನಾವು? ಮರಣ ಅಲ್ವರ. ಅದನ್ನೇ ಹೇಳೋದು ಇವಾಗ. ಇಲ್ಲಿ ಮುಂದಕ್ಕೆ ಓದಿಂತೀನಿ, ಇಲ್ಲಿ 26 ಏನ್ ಹೇಳ್ತಾ ನೋಡ್ತೀನಿ, ಓದಿಂತೀನಿ. ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿ ಪಡಿಸುತ್ತೀರಿ. ನೋಡ್ರ, ಕರ್ತನ ಮರಣವನ್ನು ನೀವು ನೆನ್ಸ್ಕೊಂತಾರದಿಂದ ಇದನ್ನ ನೀವು ಜಾಗರೂಕತೆಯಿಂದ ಮಾರಿ ಅಂತ ಹೇಳ್ತಾರೆ. ಹಂಗಾರೆ ಇದು ಏನಪ್ಪ ಸೂಚನೆ ಮಾಡ್ತಾರೆ ಅಂದ್ರೆ, ಪ್ರಭುರಾತ್ರಿ ಭೋಜನ ಕರ್ತನ ಪುನರ್ತನ ಅಲ್ಲ ರೀ, ಕರ್ತನ ಮರಣವನ್ನು ಸೂಚನೆ ಮಾಡೋದನ್ನ ಇದನ್ನ ಕರೆಕ್ಟಾಗಿ ಏನ್ ಮಾಡ್ಬೇಕ್ರಿ, ಮಾಡ್ಬೇಕು. ಇವಾಗ ನೀವ್ ಹೇಳ್ರಿ, ಒಬ್ರು ಮರಣನ ನಾವು ಯಾವಾಗ ನೆನ್ಸ್ಕೊಂತೀರಿ? ದಿನಾ ನೆನ್ಸ್ಕೊಂತೀರಾ? ತಿಂಗ್ಳಿಗೊಂದ್ಸರಿ ನೆನ್ಸ್ಕೊಂತೀರಾ? ವಾರಕ್ಕೊಂದ್ಸರಿ ನೆನ್ಸ್ಕೊಂತೀರಾ? ಅಥವಾ ಯಾವಾಗ ನೆನ್ಸ್ಕೊಂತೀರಿ? ಕರೆಕ್ಟಾಗಿ ಒಬ್ರು ಮರಣನ ನಾವು ಯಾವಾಗ ನೆನ್ಸ್ಕೊಂತೀರಿ? ವರ್ಷಕ್ಕೊಂದ್ಸಲಿ ಬ್ರದರ್. ಮರಣ ದಿನ. ಆತರ ಮರಣ ದಿನ ಕರೆಕ್ಟ್ ಆಗಿ ಹೇಳಿದ್ರಿ. ಆತರ ಮರಣ ದಿನ ದಿನ ಬರ್ತದ? ವಾರಕ್ಕೊಂದ್ಸರಿ ಬರ್ತದ? ತಿಂಗ್ಳಿಗೊಂದ್ಸರಿ ಬರ್ತದ? ವರ್ಷಕ್ಕೊಂದ್ಸತಿ. ಅದನ್ನೇ ಅಪೊಸ್ಟ್ಲ್ ಪೌಲ್ ಹೇಳ್ತಾರೆ, ಸಭೆಯಲ್ಲಿ ಇವರು ಇದನ್ನ ದಿನ ಮಾಡ್ಬಿಟ್ಟು ವಾರಕ್ಕೊಂದ್ಸತಿ ಮಾಡ್ಕೊಂಡು ಇಷ್ಟ ಬಂದಂತ ರೀತಿಯಲ್ಲಿ ಮಾಡ್ತಾ ಇರ್ಬೇಕಾದ್ರೆ ಅಪೊಸ್ಟ್ಲ್ ಪೌಲ್ ಖಂಡಿಸ್ತಾರೆ, ನಿಮ್ಗೇನು ಊಟ ಮಾಡಕ್ ಮನೆ ಇಲ್ವಾ? ಇದು ಊಟ ಅಲ್ಲ ರೀ, ಇದು ಊಟ ತರ ಮಾಡ್ಬಾರ್ದು. ನೀವು ಊಟ ಮಾಡಂತ ಪದ್ಧತಿಗೆ ಸೇರ್ತಾ ಇದ್ರಲ್ಲ ಮನೆಗಳಲ್ಲಿ, ಆ ಥರದ್ದಲ್ಲ ಇದು. ಇದನ್ನ ರೊಟ್ಟಿ ಮುಡಿ ಅಂತ ಪದ್ಧತಿಗೆ ಸೇರ್ತಾರಲ್ಲ ವಾರಕ್ಕೊಂದ್ಸತಿಗೆ, ಆ ಥರದ್ದು ಅಲ್ಲ ಇದು. ಆ ಥರ ಮಾಡಂಗಿದ್ರೆ ದಯವಿಟ್ಟು ನೀವು ಮನೆಗೆ ಮಾಡ್ಕೊಳ್ಳಿ, ಅಸಟ್ಟೆ ಮಾಡಬೇಡಿ ಸಭೆನಾ. ಯಾಕಂದ್ರೆ ಕರ್ತನೋ ತಾನು ಹಿಡಿದುಕೊಟ್ಟಲ್ಪಟ್ಟಂತ ರಾತ್ರಿಯಲ್ಲಿ ಅದೇ ರಾತ್ರಿ ದಿನ ಬರ್ತದ, ವಾರಕ್ಕೊಂದ್ಸತಿ ಬರ್ತಾರ, ತಿಂಗಳಿಗೊಂದ್ಸತಿ ಅದೇ ರಾತ್ರಿ ಬರ್ತಾರ. ಆ ರಾತ್ರಿ ತಿರ್ಗಾ ಮರು ವರ್ಷನೇ ಬರತ್ರಿ. ತಿರ್ಗಾ ರಿಪೀಟ್ ಆಗಲ್ಲ, ವರ್ಷಕ್ಕೆ ಒಂದೇ ಸರಿ ರಿಪೀಟ್ ಆಗೋದಕ್ಕೆ ಆ ರಾತ್ರಿಯಲ್ಲಿ ಮಾಡ್ಬೇಕಿದ್ನ ಇಷ್ಟ ಬಂದಂತ ರೀತಿಯಲ್ಲಿ ಬೆಳಿಗ್ಗೆ ಮಾಡ್ಬಿಡೋದಲ್ಲ ಸಭೆಯಲ್ಲಿ. ಯಾಕಪ್ಪ ಮಾಡ್ತೀರಿ ಅಂತಂದ್ರೆ, ಅಯ್ಯೋ ಬ್ರದರ್ ಯಾರು ಸಭೆಯಲ್ಲಿ ಬರೋದು? ಸಭೆ ಬರ್ದಿರ ಹೋದ್ರೆ ಇದ್ಬಿಟ್ರಿ ಪರವಾಗಿಲ್ಲ, ದೇವ್ರ ವಾಕ್ಯಕ್ಕೆ ವಿಧಿರಲ್ಲ ಅಂಥವ್ರು ಏನ್ ಬೇಕು ಸಭೆಯಲ್ಲಿ? ಅಂತ ಸಭೆ ಬೇಕಾ? ಯೋಚನೆ ಮಾಡಿರ್ತೀರಿ, ದೇವ್ರ ವಾಕ್ಯಕ್ಕೆ ವಿಧಿಯರಾಗಿ ಇಲ್ದಿರ್ಬೇಕು. ಇಲ್ಲೇ ವಿಧಿಯರಾಗಿಲ್ಲ ಅಂದ್ರೆ ಇಂಥ ಚಿಕ್ಕ ಕ್ರಮಕ್ಕೆ ಪರಲೋಕದಲ್ಲಿ ದೇವ್ರ ವಾಕ್ಯಕ್ಕೆ ವಿಧಿಯರಾಗಿರ್ತಾರ? ದೇವ್ರು ಇವ್ನ ಹೆಂಗ್ ನಂಬಿಟ್ಟು ಕಿರೀಟ ಕೊಡಕ್ ಸಾಧ್ಯ ಅಲ್ರ? ಕರ್ತನಲ್ಲಿ ಪ್ರೀತಿ ಅಂದ್ರೆ ಇದನ್ನ ಅವ್ರು ಹೇಳ್ಕೊಟ್ಟಂತ ರೀತಿಯಲ್ಲಿ ಏನ್ ಮಾಡ್ಬೇಕು, ಹಾಗೆಯೇ ಮಾಡ್ಬೇಕು. ಅಂದ್ರೆ ಅದನ್ನ ಹಾಗೇನೆ ಮಾಡ್ಬೇಕ್ರಿ, ಇಷ್ಟ ಬಂದಂತ ರೀತಿಯಲ್ಲಿ ಮಾಡೋದಲ್ಲ. ಯಾಕಂದ್ರೆ ಇದು ಕರ್ತನ ಮರಣವನ್ನು ಸೂಚಿಸುವಂಥದ್ದು ಅಲ್ವರ. ಯೋಚನೆ ಮಾಡಿರ್ತೀನಿ, ಇವತ್ತು ಲೋಕದಲ್ಲಿ ಎಷ್ಟೋ ಜನದ ಡೆತ್ ಆನಿವರ್ಸರಿ ಇದೆ. ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಅದರ ಸುಭಾಷ್ ಚಂದ್ರ ಬೋಸ್, ಡಾಕ್ಟರ್ ಅಂಬೇಡ್ಕರ್, ಇವುದೆಲ್ಲ ಮರಣದ ದಿನಾಚರಣೆ ನಾವು ಯಾವಾಗ ಮಾಡ್ತೀರಿ? ಯಾವಾಗ್ರಿ ಮಾಡ್ತೀರಿ? ದಿನ ನೆನ್ಸ್ಕೊಂತೀರಿ. ಆದ್ರೆ ಕ್ರಮವಾಗಿ ಅಂದ್ರೆ ಯಾವಾಗ ಮಾಡ್ತೀರಿ? ಯಾವಾಗ ಮಾಡೋದು? ಯಾವತ್ತು ಮರಣ ಬಂದ್ರೋ ಅವತ್ತೇ ಮರಣನ ನೆನ್ಸ್ಕೊಳೋದ್ರಿ. ಅದರ ಕರ್ತನಲ್ಲಿ ಪ್ರೀತಿಗಳೇ, ಇದು ವರ್ಷಕ್ಕೊಂದೇ ಸತಿ ಬರೋದು. ದಿನ ಬರ್ತದ? ವಾರಕ್ಕೊಂದ್ಸತಿ ಬರ್ತಾರ? ತಿಂಗಳಿಗೊಂದ್ಸತಿ ಬರ್ತಾರ? ವರ್ಷಕ್ಕೊಂದ್ಸತಿ ರೀ. ನಮ್ಮ ಕರ್ತನ ಮರಣದ ದಿನ, ಆ ದಿನ ಕರೆಕ್ಟಾಗಿ ಎಕ್ಸಾಕ್ಟ್ ಆಗಿ ಮರು ವರ್ಷನೇ ಬರೋದು. ಅಂದ್ರೆ ಈ ಪ್ರಭು ರಾತ್ರಿ ಭೋಜನನ ಯಾವಾಗಪ್ಪ ಮಾಡಬೇಕು ನಾವು ಅಂದ್ರೆ ವರ್ಷಕ್ಕೊಂದು ಸತಿ ಮಾಡ್ಬೇಕು. ಸರಿ, ನೀವು ಕೇಳ್ಬೋದು, ಬ್ರದರ್ ಇದಕ್ಕೆ ಬೈಬಲ್ ಪ್ರೂಫ್ ಇದೆಯಾ? ಎಸ್, ಬೈಬಲ್ ನಲ್ಲಿ ಪ್ರೂಫ್ ಇದೆ. ಎಲ್ಲಪ್ಪ ಪ್ರೂಫ್ ಇದೆ ಅಂದ್ರೆ, ಕರ್ತನು ಈ ಒಂದು ಆಚರಣೆನ ಮಾಡಿದ್ರು. ಯಾವ್ದು ಗೊತ್ತಾ ಮಾಡಿದ ಆಚರಣೆ? ಪಸ್ಕದ ಆಚರಣೆಗೆ ಆಲ್ಟರ್ನೇಟ್ ಹೊಸ ಪಸ್ಕದ ನಿಯಮ, ಹೊಸ ಪಸ್ಕದ ಆಚರಣೆನೇ ಯೇಸು ಕ್ರಿಸ್ತು ಪ್ರಭು ರಾತ್ರಿ ಭೋಜನವಾಗಿ ತಂದ್ರು. ಅಂದ್ರೆ ಹಳೆ ಕಾಲದಲ್ಲಿ ಪಸ್ಕ ಆಚರಣೆ ಮಾಡ್ತಾರಲ್ಲ, ಆ ಪಸ್ಕದ ಆಚರಣೆ ತೆಗೆದುಬಿಟ್ಟು ಕ್ರಿಸ್ತನು ಈ ಒಂದು ಏನ್ರಿ ತನ್ನ ಒಂದು ಪ್ರಭು ರಾತ್ರಿ ಭೋಜನನ ರೀಪ್ಲೇಸ್ ಮಾಡ್ತಾರೆ. ವಾಕ್ಯ ಇದೆಯಾ? ಎಸ್, ವಾಕ್ಯ ಇದೆ. ಓದಿಂತೀರಿ ಎಲ್ಲಿ? ಲೂಕ 18:28 ಓದಿ. ಲೂಕ 18:28. ಅಮೃತ ಸಿಸ್ಟರ್ ಓದಿ.
ಆಗ ಪೇತ್ರನು, ಇಗೋ, ನಾವು ನಮ್ಮ ನಮ್ಮ ಮನೆಮಾರುಗಳನ್ನು ಬಿಟ್ಟು ನಿನ್ನ ಹಿಂದೆ ಬಂದೆವು ಎಂದು ಹೇಳಲು, ಕಂಟಿನ್ಯೂ ಮಾಡಲ ಬ್ರದರ್? ಹಾ, ನಾನು ಲೂಕಾ ಜಾನ್ 18:28 ಓದಮ್ಮ. ಆಮೇಲೆ ಅವರು ಹ್ಮ್ ಯೇಸುವನ್ನು ಕಾಯಫನ ಬಳಿಯಿಂದ ಅರಮನೆಗೆ ಕರಕೊಂಡು ಹೋದರು. ಹ್ಮ್ ಆಗ ಮುಂಜಾನೆ ಆಗಿತ್ತು. ಹ್ಮ್ ಅವರು ತಮ್ಮ ಮೈಲಿಗೆ ತಟ್ಟಿ ಪಸ್ಕದ ಊಟವನ್ನು ಮಾಡೋದಕ್ಕೆ ಅಡ್ಡಿಯಾಗಿತ್ತೆಂದು ಹ್ಮ್ ಅರಮನೆಯೊಳಕ್ಕೆ ಹೋಗಲಿಲ್ಲ. ನೋಡ್ರ, ಕ್ರೈಸ್ತನ ಅರೆಸ್ಟ್ ಮಾಡ್ಬೇಕಾದ್ರೆ ಇಸ್ರೇಲ್ಗಳು ಇನ್ನ ಪಸ್ಕದ ಊಟ ಮಾಡಿರ್ಲಿಲ್ಲ. ಪಸ್ಕದ ಒಂದ್ ದಿನ ಮುಂಚೆ ಕ್ರಿಸ್ತನ್ ಏನ್ ಮಾಡಿದ್ದು? ಈ ಒಂದು ಪ್ರಭು ರಾತ್ರಿ ಭೋಜನ ಮಾಡಿದ್ರಿ. ಯಾಕಂದ್ರೆ ಕ್ರಿಸ್ತನ ಅರೆಸ್ಟ್ ಮಾಡ್ಕೊಂಡು ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಹಂಗಾರೆ ಕ್ರಿಸ್ತನ ಮಾಡಿದ್ ಯಾವುದು ಅಂದ್ರೆ ಪಸ್ಕದ ಹೊಸ ನಿಯಮ. ಎಲ್ಲಿದೆ? ಲೂಕ 22ನೇ ಅಧ್ಯಾಯ 7ನೇ ವಾಕ್ಯನ ಓದಿ ಬುದರ್. ಓದ್ರಿ ಬುದರ್. ಲೂಕ್ 22:7-8 ಓದಿ. ಹುಳಿಯಿಲ್ಲದ ರೊಟ್ಟಿಯನ್ನು ತಿನ್ನುವ ದಿವಸಗಳಲ್ಲಿ ಹ್ಮ್ ಪಸ್ಕದ ಕುರಿಮರಿಯನ್ನು ಕೊಯ್ಯತಕ್ಕ ದಿವಸ ಬಂದಾಗ ಹ್ಮ್ ಯೇಸು ಪೇತ್ರನಿಗೂ ಯೋಹಾನನಿಗೂ, ನೀವು ಹೋಗಿ ನಾವು ಪಸ್ಕದ ಊಟ ಮಾಡುವಂತೆ ಸಿದ್ಧ ಮಾಡ್ರಿ ಎಂದು ಹೇಳಿ ಅವರನ್ನು ಕಳಿಸಿದನು. ನೋಡ್ರ, ಏನ್ರಿ? ಪಸ್ಕದ ಊಟವನ್ನ ಏನ್ ಮಾಡ್ರಿ ನೀವು? ಸಿದ್ಧ ಮಾಡ್ರಿ ಅಲ್ವರ. ಪಸ್ಕದ ಊಟ ಯಾಕೆ ಅವ್ರು ಮಾಡ್ತಾ ಇದ್ದೇನ್ರಿ? ಪಸ್ಕದ ಹೊಸ ನಿಯಮ ಅಲ್ವರ. ಇನ್ನೊಂದು ವಾಕ್ಯ ಓದಿ. ಎಲ್ಲಿ? ಫಸ್ಟ್ ಅದ್ರಲ್ಲಿ 13ನೇ ವಾಕ್ಯ ಓದಿ. ಆ ಅವರು ಹೊರಟು ಆತನು ತಮಗೆ ಹೇಳಿದಂತೆ ಕಂಡು ಪಸ್ಕಕ್ಕೆ ಸೌರಿಸಿದರು. ನೋಡ್ರ, ಏನ್ ಮಾಡುತ್ತೆ? ಪಸ್ಕಕ್ಕೆ ಸೌರಸದ್ರಂತೆ ಅಲ್ವರ. ಇವಾಗ ನೀವ್ ಹೇಳ್ರಿ, ನಮ್ ಯೇಸು ಕ್ರಿಸ್ತು ಎಂತ ಕುರಿ? ಪಸ್ಕದ ಕುರಿನ ಹೌದೋ ಇಲ್ವಾ? ವಾಕ್ಯ ಆಯ್ತಾ? ಹೌದು ವಾಕ್ಯ ಬ್ರದರ್. ಇದೆ ನೋಡಿ. 1 Corinthians 5:7 ಓದಿ ಬದರ್. ಇಸ್ರಾ ಬದರ್ 1 Corinthians 5:7. ಸ್ವಲ್ಪ ಹುಳಿ ಕಲಿಸಿದರೆ ಕಣಿಕವೆಲ್ಲ ಹುಳಿಯಾಗುತ್ತದೆಂಬುದು ನಿಮಗೆ ತಿಳಿಯದು. ನೀವು ಹುಳಿಯಿಲ್ಲದವರೆನಿಸಿಕೊಂಡದ್ದರಿಂದ ಹಳೆ ಹುಳಿಯನ್ನು ತೆಗೆದುಹಾಕಿ ಹೊಸ ಕಣಿಕದಂತಾಗಿರ್ರಿ. ಯಾಕಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ, ಅದಾವದೆಂದರೆ ಕ್ರಿಸ್ತನೇ. ಅದ್ಯಾವುದೆಂದರೆ ಆದ ಕಾರಣ ಕ್ರಿಸ್ತನೇ. ಕ್ರಿಸ್ತನೇ. ಪಸ್ಕದ ಯಜ್ಞದ ಕುರಿ ಕೊಯ್ದಿದೆ, ಅದ್ಯಾವುದೆಂದರೆ ಕ್ರಿಸ್ತನೇ. ಹಂಗಾರೆ ಕ್ರಿಸ್ತನೇ ಆ ಪಸ್ಕದ ಯಜ್ಞದ ಕುರಿ. ಅದಕ್ಕೆ ಕ್ರಿಸ್ತನೇ ಗೊತ್ತಾ ಮಾಡಿದ್ರು ಪಸ್ಕ ಆಚರಣೆ ಮಾಡಿದ್. ಎಲ್ಲಿ ಕೊಟ್ಟಿದೆ? ಲೂಕ 22:15 ಓದಿ. ಎಜ್ರಾ ಬದರ್ ಲೂಕ 22:15 ಓದಿ. ನಾನು ಶ್ರಮೆ ಅನುಭವಿಸುವುದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕದ ಊಟವನ್ನು ಮಾಡುವುದಕ್ಕೆ ಕುತೂಹಲದಿಂದ ಯಾವ ಅಪೇಕ್ಷಿಸಿದ್ದೇನೆ. ಊಟ? ಯಾವ ಊಟ ಅವ್ರು ಹೇಳಿದ್ದು? ಪಸ್ಕದ ಊಟ. ಈ ಪಸ್ಕದ ಊಟ. ಪಸ್ಕದ ಇವಾಗ ಊಟ. ನೀವ್ ಹೇಳ್ರಿ, ಪಸ್ಕದ ಊಟ ಇಸ್ರೇಲ್ ಅಲ್ಲಿ ದಿನ ಬರ್ತಾ ಇತ್ತಾ? ವಾರಕ್ಕೊಂದ್ಸತಿ ಬರ್ತಾ ಇತ್ತ? ತಿಂಗ್ಳಿಗೊಂದ್ಸತಿ ಬರ್ತಾ ಇತ್ತಾ? ಬರ್ತಾ ಇತ್ತಾ? ಇಲ್ಲ ಇಲ್ಲ. ಇಲ್ಲ. ಪಸ್ಕದ ಒಂದು ಹಬ್ಬ ಯಾವಾಗ ಬರ್ತಾ ಇತ್ತು ಇಸ್ರೇಲ್ ಅಲ್ಲಿ? ವರ್ಷಕ್ಕೆ ಸತಿ ಬರೋದ? ಒಂದೇ ಸರಿ. ಒಂದೇ ಸತಿ. ಇಷ್ಟ ಬಂದಂತ ರೀತಿಯಲ್ಲ ರೀ ಅಲ್ವರ. ಅದೇ ರೀತಿ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಯೇಸು ಕ್ರಿಸ್ತು ಆಚರಣೆ ಮಾಡಿದ್ದು ಪಸ್ಕ. ಸರಿ, ಇವಾಗ ಏನ್ ಮಾಡೋಣ? ಈ ಪಸ್ಕ ಯಾವಾಗ ಮಾಡ್ತಾ ಇದ್ರು? ಯಾವ ತಿಂಗಳಲ್ಲಿ, ಯಾವ ಟೈಮ್ ಅಲ್ಲಿ ಮಾಡ್ತಿದ್ರು? ನಾವೇನ್ ಮಾಡೋಣ ಇವಾಗ ನೋಡೋಣ. ಕರೆಕ್ಟ್. ಯಾಕಂದ್ರೆ ಯೇಸು ಕ್ರಿಸ್ತು ಮಾಡಿದೇನೆ ಇವಾಗ ಪಸ್ಕ. ಯಾಕಂದ್ರೆ ಪಸ್ಕ ಕುರಿ ನಮ್ಮ ಕ್ರಿಸ್ತನು. ನಾವು ಇವಾಗ ಪಸ್ಕ ಹಬ್ಬನ ಮಾಡ್ಬೇಕು ಅಂತ ನಮ್ಗೆ ಹೇಳ್ಬಿಟ್ಟಾಗ ಏನ್ ಮಾಡ್ಬೇಕು? ಆ ಹಬ್ಬ, ಆ ಪ್ರಭುರಾತ್ರಿ ಭೋಜನ ಅಂದ್ರೆ ಪಸ್ಕ, ಆ ಹಬ್ಬನ ಕರೆಕ್ಟ್ ಆಗಿ ಮಾಡ್ಬೇಕು. ಸರಿ, ಇವಾಗ ಇಸ್ರೇಲ್ ಒಂದು ಧರ್ಮದ ಪ್ರಕಾರ, ಇಸ್ರೇಲ್ ಕ್ಯಾಲೆಂಡರ್ ಪ್ರಕಾರ ಅವ್ರಿಗೆ ವರ್ಷದ ಮೊದಲನೇ ಒಂದು ಮಾಸ ಯಾವ ಮಾಸ? ನಮ್ಗೆಲ್ಲ ಕ್ಯಾಲೆಂಡರ್ ಗೊತ್ತಾ? ನಮ್ಗೆ ಕ್ಯಾಲೆಂಡರ್ಲಿ ಮೊದಲನೇ ತಿಂಗಳು ಯಾವ ಕ್ಯಾಲೆಂಡರ್? ಯಾವ ಮಾಸ? ಜನವರಿ ಅಲ್ವರ. ಆಕ್ಚುಲಿ ಜನವರಿ ಇಸ್ರೇಲ್ಗೆ ಮೊದಲನೇ ತಿಂಗಳ ಅಂತಂದ್ರೆ ಇಲ್ಲ, ಯಾವುದು? ಮತ್ತೆ ಏಪ್ರಿಲ್ ಮೊದಲನೇ ತಿಂಗಳು. ವೆರಿ ಗುಡ್. ನೋಡಿ, ಓದೋಣ. ವಿಮೋಚನಾ ಕಾಂಡ 12:2. ಪ್ರೇಮ ಸಿಸ್ಟರ್ ಓದ್ತೀರಾ? ವಿಮೋಚನಾ ಕಾಂಡ 12:2. ಹಾ ಬ್ರದರ್. ಎಕ್ಸೋಡಸ್ 12:2. ಎಲ್ಲಾ ಮಾಸಗಳಲ್ಲಿ ಇದೇ ನಿಮಗೆ ಆದಿ ಮಾಸವಾಗಿರಬೇಕು. ನೋಡ್ರ, ಎಲ್ಲಾ ಮಾಸಗಳು ಇದೆ ನಿಮ್ಗೆ ಆದಿ ಮಾಸ. ಯಾವ ಮಾಸ ಅದು? ವಿಮೋಚನಾ ಕಾಂಡ 13:4 ಓದಮ್ಮ ಇವಾಗ. ವಿಮೋಚನಾ ಕಾಂಡ 13:4. ಚೈತ್ರ ಮಾಸದ ಹ. ಈ ದಿನದಲ್ಲೇ ಹ. ಹೊರಡುವವರಾಗಿದ್ದೀರಷ್ಟೇ. ನೋಡ್ರ, ಚೈತ್ರ ಮಾಸ ಅಂದ್ರೆ ಎಲ್ಲಾ ಮಾಸಗಳ ಆದಿ ಮಾಸ ಅಂದ್ರೆ ಚೈತ್ರ ಮಾಸ. ಚೈತ್ರ ಮಾಸನ ಯಾವ ತಿಂಗಳು ನಮ್ಗೆ ನಮ್ ಕ್ಯಾಲೆಂಡರ್ಲಿ? ಜನವರಿ. ಯಾವ್ದು ಚೈತ್ರ ಮಾಸ ಅಂದ್ರೆ ನಮ್ ಕ್ಯಾಲೆಂಡರ್ಲಿ ಯಾವ ತಿಂಗಳು? ಜನವರಿ. ಮಾರ್ಚ್. ಚೈತ್ರ ಮಾಸ ಅಂದ್ರೆ ಜನವರಿನ? ಮಾರ್ಚ್
ಯಾವ ಮಾರ್ಚ್ ಏಪ್ರಿಲ್ ಮಾರ್ಚಾ ಏಪ್ರಿಲ್ ಮಾರ್ಚ್. ಎಲ್ಲ ನೀವೆಲ್ಲ ಯಾವ ಸ್ಕೂಲಲ್ಲಿ ಓದಿದ್ದು, ಏನು ಓದ್ತಿರೋ? ಹಿಂಗ ಓದೋದು ಇವೆಲ್ಲ ಬೈಬಲ್ಗಳನ್ನ. ಚೈತ್ರ ಮಾಸ ಅಂತಂದ್ರೆ ಏಪ್ರಿಲ್ ಮಾಸ ಅಲ್ದ್ರ? ಸರಿ, ಅದಕ್ಕೆ ನೋಡಿರ್ತೀನಿ. ಇವಾಗ ಇದು ಜನವರಿಗೆ ಹಿಂಗೆ ಹೊಟ್ಟೋಯ್ತು ನೋಡಿ. ಫೈನಾನ್ಷಿಯಲ್ ಇಯರ್ ಲೋಕದಲ್ಲಿ ಯಾವಾಗ ಶುರು ಆಗ್ತಾರೆ? ಯಾವ ಮಾಸದಿಂದ? ಏಪ್ರಿಲ್ ಇಂದ. ಮಾರ್ಚ್ನ ಶುರು ಆಯ್ತದ ಏಪ್ರಿಲ್ 1st. ಮತ್ತೆ ಅದಕ್ಕಾನ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ ನೀವು, ಉತ್ತರ ಕೊಡೋಕ್ಕಿಂತ ಮುಂಚೆ. ಚೈತ್ರ ಮಾಸ ಅದೇನ್ರಿ? ಬೈಬಲ್ ಅಲ್ಲಿ ಕೊಟ್ಟರು ನೋಡ್ತೀನಿ, ಎಲ್ಲಾ ಮಾಸಗಳ ಇದೆ ನಿಮ್ಗೆ ಆದಿ ಮಾಸ. ಅದಕ್ಕೆ ಇವತ್ತು ಕೂಡ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಇಡೀ ವರ್ಲ್ಡ್ ಅಲ್ಲಿ ಶುರು ಆಗೋದು ಏಪ್ರಿಲ್ ಟು ಮಾರ್ಚ್. ಇದು ಬೈಬಲ್ ಅಂತ ರೆಕಾರ್ಡ್ ಪ್ರಕಾರ ನಡೀತಾ ಇರೋದು. ಅರ್ಥ ಆಯ್ತಾ? ಸರಿ, ಇವಾಗ ಏಪ್ರಿಲ್ಗೆ ಇದ್ದಿದ್ದು ಹೆಂಗೆ ಜನವರಿಗೆ ಬಂದ್ಬಿಡ್ತು ಅಂತಂದ್ರೆ ಏನ್ರಿ, ಯಹೂದ್ಯರು ಇದನ್ನೇ ಫಾಲೋ ಮಾಡೋರಿ. ಯಾಕಂದ್ರೆ ಇದೇ ಮೊದಲನೇ ಮಾಸ, ಪಸ್ಕ ಅವತ್ತೇ ಆ ತಿಂಗಳಲ್ಲಿ ಆಚರಣೆ ಮಾಡಬೇಕಾಯ್ತು. ಯಹೂದಿ ಎಲ್ಲ ಚೆದ್ರೋಗ್ಬಿಟ್ರು, ಲೋಕದ ಎಲ್ಲಾ ಕಡೆಗೆ ಹೋಗ್ಬಿಟ್ರು. ಆದ್ರೆ ಯಹೂದ್ಯರು ಎಲ್ಲಿ ಹೋದ್ರು ಸರಿ ತನ್ನ ಚೈತ್ರ ಮಾಸನ ಬಿಡ್ಲೇ ಇಲ್ಲ ರೀ, ಪಸ್ಕಾನ ಬಿಡ್ಲೇ ಇಲ್ಲ, ದೇವ್ರನ್ನ ಆಚರಣೆ ಮಾಡಿ ಬಿಡ್ಲೇ ಇಲ್ಲ. ರೋಮನ್ಸ್ಗಳಿಗೆ ಏನಾಗೋಯ್ತು, ಬೇಜಾರಾಗೋಯ್ತು. ಇದೇನು ಇವರು ನಮ್ದು ಹಬ್ಬಗಳನ್ನ ಬಿಟ್ಬಿಟ್ಟು ಇವ್ರ ಹಬ್ಬಗಳನ್ನ ಗ್ರ್ಯಾಂಡ್ ಆಗಿ ಮಾಡ್ತಾ ಅಂದ್ಬಿಟ್ಟು ಏನ್ ಮಾಡೋದು ಅಂದ್ರೆ, ಜನರಸಸ್ ಅಂತ ಒಬ್ಬ ರಾಜ ಇರ್ತಾನ್ರಿ. ಅವನೇನ್ ಮಾಡ್ತಾನೆ, ಈ ಯಹೂದ್ಯರಿಗೆ ಪಾಠ ಕಲಿಸ್ಬೇಕು ಅಂತ ಏನ್ ಮಾಡ್ತಾನೆ, ವರ್ಷದ ಮೊದಲನೇ ಮಾಸ ಜನವರಿ ಅಂತ ಮಾಡ್ಬಿಡ್ತಾನೆ. ಯಾಕೆ ಜನವರಿ ಅಂತ ಮಾಡ್ಬಿಡ್ತಾನೆ ಅಂತಂದ್ರೆ, ಅವನ ಹೆಸರಿಗೆ ಸಾಧಕವಾಗಿರೋದು ಜನರಸಸ್ ಅಂತಿತ್ತು ಗೊತ್ತಾ, ಅವನ್ಗೆ ತುಂಬಾ ಕ್ಲೋಸ್ ಆಗಿರೋದು ಜನವರಿ ಅಂತ ಇರೋದ್ರಿಂದ ಜನವರಿ ಫಿಕ್ಸ್ ಮಾಡ್ಬಿಡ್ತಾನೆ. ಸೊ ಜನವರಿ ಏನಾಗೋಯ್ತು, ಇವಾಗ ವರ್ಷದ ಮೊದಲನೇ ಮಾಸ ಆಗೋಯ್ತು ಅಲ್ದ್ರ? ಮತ್ತೆ ಯಹೂದ್ಯರೆಲ್ಲ ಅದನ್ನೇ ಫಾಲೋ ಮಾಡ್ಬೇಕಲ್ಲ, ಇಡೀ ವರ್ಲ್ಡ್ ಇದನ್ನೇ ಫಾಲೋ ಮಾಡಿ ಅಂತ ಹೇಳ್ತಾರೆ. ಇಡೀ ವರ್ಲ್ಡ್ ಫಾಲೋ ಮಾಡಕ್ ಶುರು ಮಾಡಿದ್ರು, ಯಹೂದ್ಯರು ಮಾತ್ರ ಚೇಂಜ್ ಆಗ್ಲಿಲ್ಲ. ಅವಾಗ ಯಹೂದ್ಯರಿಗೆ ಏನ್ ಮಾಡಿದ್ರು, ಚೇಂಜ್ ಆಗಿಲ್ವಲ್ಲ, ಅದಕ್ಕೆ ಯಹೂದ್ಯರನ್ನ ಗೇಲಿ ಮಾಡ್ಬೇಕು ಅಂತ ಹೆಂಗ್ ಗೊತ್ತಾ ಮಾಡ್ದ, ಏಪ್ರಿಲ್ ಫೂಲ್ ಅಂತ ತರಿಸ್ಬಿಟ್ಟ. ಹೇಳಿ, ಏಪ್ರಿಲ್ ಫುಲ್ ಮಾಡ್ತಾರೆ ಗೊತ್ತಾ? ಇವಾಗೆಲ್ಲ ಐತೆಲ್ಲ ಗೊತ್ತಿಲ್ಲ, ನಾವೆಲ್ಲ ಚಿಕ್ಕವರು ಇರ್ಬೇಕು ಏಪ್ರಿಲ್ ಫುಲ್ ಇರೋದು. ಏಪ್ರಿಲ್ 1ನೇ ತಾರೀಕು ಏಪ್ರಿಲ್ ಫುಲ್. ಯಾಕೆ ಏಪ್ರಿಲ್ ಫುಲ್ ಅಂತ ಬಂತು ಅಂದ್ರೆ, ಇಷ್ಟೆಲ್ಲ ನಾನು ಮಾಸಗಳನ್ನ ಚೇಂಜ್ ಮಾಡೋದು ಸರಿ, ಯಹೂದ್ಯ ತಿರ್ಗಾ ಅದನ್ನೇ ಏಪ್ರಿಲ್ನೇ ಆದಿ ಮಾಸ ಅಂತ ಮಾಡ್ತಾ ಇದ್ದ ಯಾರು ಫೂಲ್ಸ್ ಅಂತ ಅಂದ್ಬಿಟ್ಟು ಅವ್ರನ್ನ ಗೇಲಿ ಮಾಡಕ್ಕೆ ಏಪ್ರಿಲ್ ಫೂಲ್ ಅಂತ ಈ ತರ ಬಂದಿದ್ರಿ. ಅದಕ್ಕೆ ಇವತ್ತು ಜಗತ್ತಲ್ಲಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಎಲ್ಲಾ ಮಾಸಗಳ ಮೊದಲನೇ ಮಾಸ ಏಪ್ರಿಲ್ ಮಾಸ ಅಲ್ವರ? ಸರಿ, ಇವಾಗ ಪಸ್ಕದ ನಿಯಮಕ್ಕೆ ಬರೋಣ. ದಯವಿಟ್ಟು ಯಾರೋ ಒಬ್ಬರೇ ಓದ್ರಿ, ಎಜ್ರಾ ಬ್ರದರ್ ಓದ್ರಿ, ಇಲ್ಲ ಬೇರೆ ಯಾರೋ ಓದ್ರಿ. ವಿಮೋಚನಾ ಕಾಂಡ 12ನೇ ಅಧ್ಯಾಯ 3ನೇ ವಾಕ್ಯ ಓದ್ರಿ. ಪಸ್ಕ ಏನ್ ಮಾಡ್ತದೆ ಸೆಲೆಬ್ರೇಷನ್ ಎಲ್ಲ ಓದೋಣ. ವಿಮೋಚನಾ ಕಾಂಡ 12:3 ಓದಿ ಬ್ರದರ್. ಇದರ ವಿಷಯದಲ್ಲಿ ನೀವು ಇಸ್ರಾಯೇಲರ ಸಮೂಹಕ್ಕೆಲ್ಲ ಅಪ್ಪಣೆ ಮಾಡಬೇಕಾದದ್ದೇನೆಂದರೆ, ಈ ತಿಂಗಳಿನ 10ನೆಯ ದಿನದಲ್ಲಿ ನಿಮ್ಮ ಗೋತ್ರಗಳ ಪ್ರತಿಯೊಂದು ಮನೆಯವರು ಒಂದೊಂದು ಕುರಿಮರಿಯನ್ನಾಗಲಿ ಆಡು ಮರಿಯನ್ನಾಗಲಿ ತೆಗೆದುಕೊಳ್ಳಬೇಕು. ನೋಡ್ರ, 10ನೇ ದಿನದಲ್ಲಿ ಕುರಿಮರಿನ ತಗೊಬೇಕಂತೆ ಅಲ್ವರ? ಸರಿ, ಅದನ್ನ ಯಾವಾಗ ಕಡಿಬೇಕು? 6ನೇ ವಾಕ್ಯ ಓದಮ್ಮ, 6th verse. ಅದಲ್ಲೇ ತಿಂಗಳಿನ 14ನೆಯ ದಿನದವರೆಗೆ ಅವುಗಳನ್ನು ಇಟ್ಟುಕೊಂಡಿದ್ದು, ಆ ದಿನದ ಸಂಜೆ ವೇಳೆಯಲ್ಲಿ ಇಸ್ರಾಯೇಲರ ಸಮೂಹದವರೆಲ್ಲರೂ ತಮ್ಮ ತಮ್ಮ ಕೂಟಗಳಲ್ಲಿ ಕೊಯ್ಯಬೇಕು. ಯಾವಾಗ ಕುಯ್ಬೇಕು? 14ನೇ ದಿನ ಬೆಳಿಗ್ಗೆ ಕುಯ್ಬೇಕಾ? ಸಂಜೆ ವೇಳೆ, ಸಂಜೆ ಅಂಟ್ರಲ್ಲೇ ಮಾಡಿ. ಅದಕ್ಕೆ ಯೇಸು ಕ್ರಿಸ್ತು ಪ್ರಭು ರಾತ್ರಿ ಬಂದು ಮಾಡಿ ಸಂಜೆ, ಅರ್ಥ ಆಯ್ತಾ? ಸೂರ್ಯ ಮುಳುಗಿದ್ಮೇಲೆ. ಅದಕ್ಕೆ ಯೇಸು ಕ್ರಿಸ್ತು ಯೆರೂಸಲೇಮಿಗೆ ಯಾವಾಗ ಬಂದಿದ್ದು? ಕರೆಕ್ಟಾಗಿ 10ನೇ ದಿನ. ನಂತರ ನಾವು ವಾಕ್ಯನ ಓದಂತಾರೆ, ಯೋಹಾನ 12:1, ಯೋಹಾನ 12:12 ನೋಡ್ದ ಅಂತಂದ್ರೆ ಪಸ್ಕಕ್ಕೆ ಏನ್ರಿ 10ನೇ ದಿನ ಮುಂಚೆ ಅಂತ ಹೇಳ್ತಾರೆ ಅಲ್ದ್ರ? ಅವಾಗ ಏನಪ್ಪ ಅರ್ಥ ಅಂತಂದ್ರೆ, ಕರೆಕ್ಟಾಗೆ 5 ದಿನ ಮುಂಚೆ ಅಂತಂದ್ರೆ 10ನೇ ದಿನಕ್ಕೆ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತು ಯೆರೂಸಲೇಮಿಗೆ ರಾಜಾದಿರಾಜಂತರ ಬರ್ತಾರೆ. 14ನೇ ದಿನ ಪಸ್ಕದ ಕುರಿ ಹಾಗೆ ಮಾಡ್ತಾರೆ, ಶಿಲುಬೆ ಮೇಲೆ ಅವ್ರು ಸಾಯ್ತಾರೆ ಅದರ. ಆಮೇಲೆ ಆ ಕುರಿ ಹೆಂಗಿರ್ಬೇಕಂತೆ? ವಿಮೋಚನಾ ಕಾಂಡ 12:5 ಓದಿ ಇಷ್ಟರ್. ಆ ಮರಿಯು ಪೂರ್ಣಾಂಗವಾದ 1 ವರ್ಷದ ಗಂಡಾಗಿರ ನೋಡ್ರ, ಪೂರ್ಣಾಂಗವಾದ 1 ವರ್ಷದ ಗಂಡಾಗಿರ್ಬೇಕಂತಾರೆ. ಅದೇ ಅಂದ್ರೆ ಅದ್ರಲ್ಲಿ ಯಾವುದೇ ರೀತಿ ಲೋಪದೋಷ ಇರ್ಬಾರ್ದು. ಕ್ರಿಸ್ತನ್ ಹೆಂಗಿದ್ರು? ಕುರಿಗಳಿಂದಾಗಲಿ ಆಡುಗಳಿಂದಾಗಲಿ ಅದನ್ನು ತೆಗೆದುಕೊಳ್ಳಬಹುದು. ಥ್ಯಾಂಕ್ ಯು. ಇಬ್ರಿಯರು 7:26 ಹೇಳ್ತಾರೆ, ನಮ್ಗೆ ಇರುವಂತ ಮಹಾಯಾಜಕನ ಹೆಂಗಿದಾರಂತೆ. ಓದಿ ಇಬ್ರಿಯರು 7:26. ಇಂಥವನೇ ನಮಗೆ ಬೇಕಾದ ಮಹಾಯಾಜಕನು. ಈತನು ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಲಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು, ಆಕಾಶ ಮಂಡಳಿಗಳಿಗಿಂತ ಉನ್ನತದಲ್ಲಿರುವವನು ಆಗಿರುವ. ನೋಡ್ರ, ಹಿಂಗಿದೆ ಯಜ್ಞದ ಕುರಿ ಶುದ್ಧವಾಗಿದೆ. ಆಮೇಲೆ ಆ ಒಂದು ಕುರಿ ಮರಿನ ಕಡ್ದಿದ್ಮೇಲೆ ರಕ್ತನ್ ಮಾಡ್ಕೊ ಬಾಗಿಲು ಹೊಸ್ಲಿಗೆ ಏನ್ ಮಾಡ್ಬೇಕು?
ಪ್ರೋಕ್ಷ ಮಾಡಬೇಕು. ಅದರ ಅದೇ ತರ ನಮ್ಮ ಬಾಗಲ ವಸೂಲು ಅಂತಂದ್ರೆ ನಮ್ಮ ಹೃದಯದ ಬಾಗಿಲು. ನಮ್ಮ ಹೃದಯದ ಬಾಗಿಲ ಮೇಲೆ ಕ್ರಿಸ್ತನ ರಕ್ತನ ಮಾಡಬೇಕು. ಆ ರಕ್ತದ ಒಂದು ಶೆಲ್ಟರ್ ಅಲ್ಲಿ ಇರಬೇಕು. ಕ್ರಿಸ್ತನ ರಕ್ತನ ಅಂಗೀಕಾರ ಮಾಡಬೇಕು. ಅದರಿಂದನೇ ನಂಗೆ ರಕ್ಷಣೆ ಅಂತ ಮಾಡಕ್ ನಾವು ಅಂಗೀಕಾರ ಮಾಡಬೇಕು ಅಲ್ವರ. ಯಾಕಂದ್ರೆ ಆವತ್ತಿನ ದಿನ ಏನಾಗ್ತದೆ, ಒಂದು ಏನ್ರಿ ಮರಣದ ದೂತ ಹಾದು ಹೋಗ್ತಾನೆ. ಎಲ್ಲಾ ಚೊಚ್ಚಲ ಮಕ್ಕಳ ಮೇಲೆ ಮರಣದ ಒಂದು ಭಯ ಇರ್ತದೆ. ಇದೇ ರೀತಿ ಚೊಚ್ಚಲ ಮಕ್ಕಳಂದ್ ಯಾರು? ಸಭೆ. ಸಭೆ ಏನಾಗಿದ್ದಾರೆ? ದೇವರ ಚೊಚ್ಚಲ ಮಕ್ಕಳು. ಎಲ್ಲಿದೆ ವಾಕ್ಯ? ಇಬ್ರಿಯರು 12:23 ಓದ್ರಿ. Hebrews 12:23 ಓದಿ. ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೆ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ನೋಡ್ರ, ಚೊಚ್ಚಲ ಮಕ್ಕಳ ಸಭೆಗೂ ಅದರ ಚೊಚ್ಚಲ ಮಕ್ಳಿಗೆನೆ ಇವತ್ತು ಮರಣದ ಭಯ ಏನಾಗಿರೋದು, ಎರಡನೇ ಮರಣದ ಭಯ ಇರೋದು. ಇದರಿಂದ ತಪ್ಪಿಸ್ಕೋಬೇಕು ಅಂದ್ರೆ ನಾವು ಕ್ರಿಸ್ತನ ಅಮೂಲ್ಯ ರಕ್ತದ ಒಳಗಡೆ ಏನಾಗಿರ್ಬೇಕು ಇರ್ಬೇಕು. ಕ್ರಿಸ್ತನ ನಂಬಿಕೆನ ಹೊರಗಡೆ ಬರಬಾರ್ದು. ಬಂದ್ರೆ ನಮ್ಗೆ ಮರಣ. ಅದ್ರ ಅದಕ್ಕೆ ಒಳಗಡೆ ಇರ್ಬೇಕಾದ್ರೆ ಏನ್ ಮಾಡ್ಬೇಕು? ಮಾಂಸ ತಿನ್ಬೇಕು. ಹೆಂಗ್ ಮಾಂಸ ತಿನ್ಬೇಕು? ಇಷ್ಟ ಬಂದಂತ ರೀತಿಯಲ್ಲಿ ಅದ ರೀ. ಕಚ್ಚೆ ಕಟ್ಕೊಂಡು ಬೆಲ್ಟ್ ಎಲ್ಲ ಕಟ್ಕೊಂಡು ಟಿಪ್ ಟಾಪ್ ಆಗಿ ಏನ್ರಿ ಹುಳಿ ಒಂದು ಕಹಿ ಆಗಿರೋ ಸೊಪ್ಪು ಜೊತೆಗೆ ಮಾಡ್ತಾವ ನಾವು ತಿನ್ಬೇಕು. ಹುಳಿ ಇಲ್ದಿರ ಕಹಿ ಆಗಿರೋ ಸೊಪ್ಪು ಜೊತೆಗೆ ಮಾಡ್ತಾವ ಊಟ ಮಾಡ್ಬೇಕು. ಇಲ್ಲಿ ವಿಮೋಚನ ಕಂಡ 12:8 ಓದಿ. ವಿಮೋಚನ ಕಂಡ 12:8 ಓದಿ. ಆ ರಾತ್ರಿಯಲ್ಲಿಯೇ ಆ ಮಾಂಸವನ್ನು ಭೋಜನ ಮಾಡಬೇಕು. ಅದನ್ನು ಬೆಂಕಿಯಲ್ಲಿ ಸುಟ್ಟು ಹುಳಿ ಇಲ್ಲದ ರೊಟ್ಟಿಗಳ ಮತ್ತು ಕಹಿಯಾದ ಪಲ್ಯ ಸಂಗಡ ಊಟ ಮಾಡಬೇಕು. ನೋಡ್ರ, ಕಹಿಯಾದ ಪಲ್ಯಗಳ ಸಂಗಡ ಊಟ ಮಾಡ್ಬೇಕು. ಯಾಕೆ ಕಹಿಯಾಗಿರೋ ಪಲ್ಯ? ಕಹಿಯಾಗಿರೋ ಪಲ್ಯ ನಾವು ತಿಂದಷ್ಟು ಇನ್ನ ಮಾಂಸ ಅಧಿಕವಾಗಿ ತಿನ್ಬೇಕು ಅಂತ ಅಂದ್ಬಿಟ್ರೆ ಆಸೆ ಬರ್ತದ್ರಿ. ಅದೇ ತರ ನಮ್ಮ ಕಷ್ಟ ಸಂಕಟಗಳು ಕಹಿಯಾಗಿರೋ ಅನುಭವಗಳು ಇದ್ರೆ ನಮ್ಗೆ ಕ್ರಿಸ್ತನ ಜಾಸ್ತಿ ಭೋಜನ ಮಾಡ್ಬೇಕು ಅಂತ, ನಮ್ಗೆ ಕ್ರಿಸ್ತನ್ಗೆ ಹತ್ತಿರವಾಗಿರ್ಬೇಕು, ಜಾಸ್ತಿ ಸ್ವೀಕಾರ ಮಾಡ್ಬೇಕು ನಮ್ಗೆ ಅಂತ ಮನ್ಸು ಬರ್ತದೆ. ಅದ್ರ ಆಮೇಲೆ ಹೆಂಗೆ ತಿನ್ಬೇಕು? ಏನ್ರಿ ಕೆರೆಗಳನ್ನ ತೊಟ್ಕೊಂಡು ಸೊಂಟಕ್ಕೆ ಬೆಲ್ಟ್ ಹಾಕೊಂಡು ಕೈ ಮಾಡಿ ಕೋಲಿಟ್ಕೊಂಡು ತಿನ್ಬೇಕು ಅಂತ ಹೇಳ್ತಾರೆ ನೋಡಿ. ವಿಮೋಚನ ಕಾಂಡ 12:11 ಓದಿ. ಆ ಭೋಜನವನ್ನು ಮಾಡಬೇಕಾದ ಕ್ರಮ ಹೇಗೆಂದರೆ, ನೀವು ನಡುವನ್ನು ಕಟ್ಟಿ ಕೆರವನ್ನು ಮೆಟ್ಟಿಕೊಂಡು ಕೋಲು ಹಿಡಿದು ತ್ವರೆಯಾಗಿ ಮಾಡಬೇಕು. ಇದು ಯೆಹೋವನಿಗೆ ಆಚರಿಸತಕ್ಕ ಪಸ್ಕ ಹಬ್ಬವು. ನೋಡ್ರ, ಇದು ಯೆಹೋವನಿಗೆ ಪಸ್ಕರ ಹಬ್ಬ. ಇದು ಹಿಂಗೆ ಮಾಡ್ಬೇಕ್ರಿ. ಅಂದ್ರೆ ಏನೋ ವರ್ಷ ಮಾಡ್ಬೇಕು ಹೊರತು ದಿನ ಮಾಡೋದು ತಿಂಗ್ಳಿಗೊಂದ್ಸರಿ ಮಾಡೋದಲ್ಲ ರೀ. ಇದೇ ರೀತಿ ಕರ್ತನಲ್ಲಿ ಪ್ರೀತಿಗಳೇ ನಮ್ಮ ಕರ್ತನ ಒಂದು ರಾತ್ರಿ ಭೋಜನ ರಾತ್ರಿನೇ ಮಾಡ್ಬೇಕು. ಆಮೇಲೆ ಇದನ್ನ ಯಾವಾಗಪ್ಪ ಮಾಡ್ಬೇಕು ಅಂತಂದ್ರೆ ಕರ್ತನಲ್ಲಿ ಪ್ರೀತಿಗಳೇ ವರ್ಷಕ್ಕೊಂದ್ಸತಿನೇ ಮಾಡ್ಬೇಕು. ಅರ ಈ ತರ ಕ್ರಮವಾಗಿ ನ್ಯಾಯಬದ್ಧವಾಗಿ ಅವ್ರು ಹೇಳಿದ ಪ್ರಕಾರ ಮಾಡಿದ್ರೇನೆ ಕರ್ತನ ಆಜ್ಞೆಗಳನ್ನ ಕೈಗೊಂಡು ನಡೆದಿರಂತ ರೀತಿ ಅದರ ಅವಾಗೇನೆ ಇದು ಯೋಗ್ಯವಾಗಿ ಕರ್ತನ ಮರಣನ ನೇಮ ಮಾಡ್ಕೊಂಡಂಗೆ ಪ್ರಸಿದ್ಧಿ ಪಡಿಸ್ದಂಗೆ, ಕರ್ತನ ಮರಣನ ನೆನ್ಸ್ಕೊಂಡಂಗೆ. ಇಲ್ಲ ಅಂತಂದ್ರೆ ನಾವ್ ಇಷ್ಟ ಬರೋಂಥ ರೀತಿಯಲ್ಲಿ ಮಾಡ್ತೀವಿ ಅಂತಂದ್ರೆ ಅದು ಖಂಡಿತವಾಗೂ ಅಯೋಗ್ಯವಾಗಿ ಮಾಡ್ದಂಗೆ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿಗಳೇ ಇದನ್ನ ನಾವೇನ್ ಮಾಡಕೋ ಯೋಚನೆ ಮಾಡ್ಬೇಕ್ರಿ ಅಲ್ವರ. ಯಾಕಂದ್ರೆ ನೀವು ಎಷ್ಟು ಸತಿ ಮಾಡ್ತಿರೋ ಅಷ್ಟು ಸತಿಗೆ ಏನ್ ಮಾಡ್ದಂಗೆ ಕರ್ತನ ಮರಣ ನೋಡಿಸ್ಕೊಂಡ್ಗೆ ಅಲ್ವರ. ಹಂಗಂತಬಿಟ್ಟು ಏನೋ ದಿನ ಮಾಡೋದು ಅಂತನ ತುಂಬಾ ಸತಿ ಮಾಡ್ಬೇಕು ಅಂತ ಅಪೊಸ್ತಲ ಪೌಲ್ ಹೇಳ್ತಾ ಇಲ್ಲ ರೀ. ಸಭೆಯಲ್ಲಿ ಹಂಗೆ ಮಾಡ್ತಾ ಇದ್ರು, ತುಂಬಾ ಸತಿ ಮಾಡ್ತಾ ಇದ್ರು ರಾಂಗ್. ಯಾಕಂದ್ರೆ ನೀವು ಏನೇನೆಲ್ಲ ಮಾಡ್ತಿರೋ ಕರ್ತನ ಮರಣ ನೋಡಿಸ್ತಾ ಇದ್ರೆ ಅದನ್ನ ಕರ್ತನ ಮರಣನ ಇಷ್ಟ ಬಂದಂತ ರೀತಿಯಲ್ಲಿ ನೆನ್ಸ್ಕೊಂಡದಲ್ಲಪ್ಪ. ದಿನ ನೆನ್ಸ್ಕೊಬೇಕು ಅದು ಒಂಥರ. ಆದ್ರೆ ಆಕ್ಚುಲ್ ಆಗಿ ಪಸ್ಕದ ಕುರಿಯ ತರ ನಾವು ಕ್ರಮವಾಗಿ ಅದರ ಒಂದು ಗೌರವದಿಂದ ಅಲ್ದ್ರ ಏನ್ರಿ ಅವ್ರಿಗೆ ಒಂದು ಘನತೆ ಪರಿಶುದ್ಧತೆನ ಸಲ್ಲಿಸುವ ಹಾಗೆ ಅದು ಮಾಡೋದು ವರ್ಷಕ್ಕೊಂದ್ಸತಿ ಆಗಿರೋದ್ರಿಂದ ಇದು ಕರ್ತನ ಮರಣನ ಸೂಚನೆ ಮಾಡೋದ್ರಿಂದ ಇನ್ನು ಅಯೋಗ್ಯವಾಗಿ ಮಾಡಬೇಡಿ ಅಂತ ಹೇಳ್ತಾರೆ. ಅದಕ್ಕೆ ಇದು ಯಾವಾಗಪ್ಪ ಮಾಡೋದು ಅಂದ್ರೆ ನಿಸಾನ್ 14th ಪಸ್ಕದ ಒಂದಿನ ಮುಂಚೆ ಕ್ರಿಸ್ತನು ತಾನು ಹಿಡಿದುಕೊಟ್ಟಲ್ಪಟ್ಟಂತ ರಾತ್ರಿಯಲ್ಲಿ ಅಂದ್ರೆ ಪಸ್ಕದ ಅಂದ್ರೆ ಅಬೀಬ್ ಮಾಸದ ಚೈತ್ರ ಮಾಸದ 13ನೇ ಏನ್ರಿ ತಾರೀಕಲ್ಲಿ ಇದನ್ನ ನಾವೇನ್ ಮಾಡ್ಬೇಕು ಕ್ರಮವಾಗಿ ಮಾಡ್ಬೇಕು. ಅದು ಈ ವರ್ಷ ಮಾರ್ಚ್ 31 ಏನಾಗ್ತಾರೆ ಬರ್ತಾರೆ 2026 ಮಾರ್ಚ್ 31 ಮಂಗಳವಾರಕ್ಕೆ ಏನಾಗ್ತಾರೆ ಅದು ಬರ್ತದೆ ಅಲ್ವರ. ಅದನ್ನ ಕರ್ತನಲ್ಲಿ ಪ್ರೀತಿಬೇಕಾದ್ರೆ ಏನ್ರಿ ಈ ಉಪದೇಶನ ಅಪೊಸ್ತಲ ಪೌಲ್ ಹೇಳ್ತಾರೆ, ಕರ್ತನಿಂದ ಹೊಂದದ್ದನ್ನು ನಿಮಗೆ ತಿಳಿಸ್ತೀನಿ. ನಂದೇನು ಸ್ವಂತ ನಾನು ಹೇಳ್ತಾ ಇಲ್ಲ, ರಾಜಬುದ್ಧದೇನು ಸ್ವಂತ ಹೇಳ್ತಲ್ಲ, ಅಪೊಸ್ತಲ ಪೌಲ್ದೇನು ಸ್ವಂತ ಹೇಳ್ತಲ್ಲ, ಕರ್ತನಿಂದ ಹೊಂದಿದ್ದನ್ನು ಕರ್ತನು ನಮ್ಗೆ ಏನ್ ಹೇಳಿದ್ರೋ ಅದನ್ನ ನಿಮ್ಗೆ ಮಾಡ್ತೀನಿ, ನಿಮ್ಗೆ ತಿಳಿಸ್ಕೊಡ್ತೀನಿ. ಅದನ್ನ ನೋಡ್ಬೇಕಾದ್ರೆ ಕರ್ತನು ಮಾಡಿದ್ದು ಏನ್ರಿ ಪಸ್ಕದ ಒಂದು ರಾತ್ರಿಯಲ್ಲಿ ಪಸ್ಕದ ಒಂದು ಭೋಜನ ಏನ್ ಮಾಡಿದ್ರು
ಅವ್ರು ಮಾಡಿದ್ರು. ಅದನ್ನ ನೋಡ್ಬೇಕಾದ್ರೆ ಅವ್ರು ಹೇಳ್ತಾರೆ, ನಾನು ತುಂಬಾ ಕುತೂಹಲದಿಂದ, ತುಂಬಾ ಆಸಕ್ತಿಯಿಂದ, ತುಂಬಾ ಆಸೆಯಿಂದ ಈ ಒಂದು ಪಸ್ಕನ ನಿಮ್ ಜೊತೆಗೆ ಆಚರಣೆ ಮಾಡ್ಬೇಕು ಅಂತಿದ್ದೀನಿ. ಅದರಿಂದ ನೋಡ್ಬೇಕಾದ್ರೆ ಕರ್ತನು ತಾನು ಹಿಡಿದು ಕೊಟ್ಟಲ್ಪಟ್ಟಂತ ರಾತ್ರಿ ಹೆಂಗ್ ಮಾಡಿದ್ರು, ಅವ್ರ ಮರಣ ನೆನ್ಸ್ಕೊಬೇಕು ಅಂದ್ರೆ ಅದೇ ಒಂದು ರಾತ್ರಿಲಿ ಏನ್ ಮಾಡ್ಬೇಕು, ನಾವು ಮಾಡ್ಬೇಕು. ಅದನ್ನ ಕರ್ತನಲ್ಲಿ ಪ್ರೀತಿಗಳೇ, ಇವಾಗ ಗುಡ್ ಫ್ರೈಡೆ ಏನ್ರಿ, ಏಸು ಕ್ರಿಸ್ತ ಫ್ರೈಡೆ, ಡೌಟೇ ಇಲ್ಲ ಬಿಡ್ರಿ. ಅವ್ರು ಪುನರ್ತನಾಗಿದ್ದು ಯಾವಾಗಂತೆ? ಸಂಡೇ. ಅದ್ರಲ್ಲಿ ಏನೋ ಸಂದೇಹ ಎಷ್ಟು ವಾಕ್ಯಗಳಿದೆ, ಆದ್ರೆ ಇದು ಪ್ರತಿ ವರ್ಷ ಫ್ರೈಡೇನೆ ಬರ್ತದ. ಯೋಚನೆ ಮಾಡ್ರಿ ಇದ್ರೆ, ಕರ್ತನಲ್ಲಿ ಪ್ರೀತಿಗಳೇ, ಪ್ರತಿ ವರ್ಷ ಫ್ರೈಡೆ ಬರೋಕ್ಕೆ ಚಾನ್ಸೇ ಇಲ್ಲ. ಇವಾಗ ನೀವು ಹುಟ್ಟಿದ್ದ ಒಂದು ದಿನ ಯಾವ್ದಾರ ಒಂದು ಶನಿವಾರ ಇತ್ತು ಅಂತಂದ್ರೆ ಅದು ಪ್ರತಿ ವರ್ಷ ಶನಿವಾರಕ್ಕೆ ಬರ್ತಾರ? ಇಲ್ಲ ರೀ. ಮುಂದಿನ ವರ್ಷ ಭಾನುವಾರಕ್ಕೆ ಹೋಗ್ಬೋದು, ಸೋಮವಾರಕ್ಕೆ ಹೋಗ್ಬೋದು, ಪ್ರತಿ ವರ್ಷ ಚೇಂಜ್ ಆಗ್ತಾರೆ. ಆದ್ರೆ ಪ್ರತಿ ವರ್ಷ ಅದೇ ದಿನಕ್ಕೆ ಬರಲ್ಲ. ಆದ್ರೆ ಇವ್ರೇನ್ ಮಾಡ್ಬಿಟ್ರು, ನಮ್ಮ ಕ್ರೈಸ್ತವ್ರು ಅಂತಂದ್ರೆ ಇದನ್ನ ಕರೆಕ್ಟಾಗಿ ಫ್ರೈಡೆ ಕುಂಡಿಸ್ಬಿಟ್ರು, ಗುಡ್ ಫ್ರೈಡೇ ಅಂತ ಮಾಡ್ಬಿಟ್ರು. ಅದಕ್ಕೆ ಇದು ಗುಡ್ ಫ್ರೈಡೆ ಯಾವುದೂ ಇಲ್ಲ ರೀ. ಅಂದ್ರೆ ಯೇಸು ಕ್ರಿಸ್ತ ಫ್ರೈಡೆ ಅದು ಒಪ್ಕೊಂತೀನಿ, ಇಲ್ಲ ಅಂತಿಲ್ಲ. ಆದ್ರೆ ಪ್ರತಿ ವರ್ಷ ಅದನ್ನ ಫ್ರೈಡೆಗೆ ಕುಣಿಸೋದು ಇದು ಸತ್ಯವೇದಕ್ಕೆ ವಿರುದ್ಧವಾಗಿರೋಂಥ ಕೆಲಸ. ಅದಕ್ಕೆ ಅಪೊಸ್ತಲ ಪೌಲು ಬೈಯೋದು, ಯಾವನಾದ್ರೂ ಏನ್ರಿ ಇದನ್ನ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಏನಾಗ್ತಾರೆ ಅಂತ ಇವಾಗ ಓದಿಂತೀನಿ ವಾಕ್ಯನಲ್ಲಿ. 1 ಕೊರಿಂಥ 11ನೇ ಅಧ್ಯಾಯ 27ರಿಂದ ದಯವಿಟ್ಟು ಓದ್ರಿ ಯಾರಾದ್ರು. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ, ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಇದನ್ನೆಲ್ಲ ತಿಳಿದಿರ, ಇಷ್ಟ ಬಂದಂತ ರೀತಿಯಲ್ಲಿ ಬೆಳಿಗ್ಗೆ ಮಾಡೋದು, ಇಷ್ಟ ಬರೋಂಥ ರೀತಿಯಲ್ಲಿ ವಾರಕ್ಕೊಂದ್ಸತಿ ಮಾಡೋದು, ಇಷ್ಟವಂತ ರೀತಿಯಲ್ಲಿ ದಿನ ಮಾಡೋದು, ಇಷ್ಟ ಬರೋಂಥ ರೀತಿಯಲ್ಲಿ ತಿಂಗಳಿಗೊಂದ್ಸತಿ ಮಾಡೋದು, ಇದು ಮಾಡಿದ್ರೆ ಕರ್ತನ ದೇಹಕ್ಕೆ ಏನ್ ಮಾಡ್ದಂಗೆ? ಏನ್ ಮಾಡ್ದಂಗೆ? ದ್ರೋಹ ಮಾಡ್ದಂಗೆ ಅಲ್ದ್ರ. ಆಮೇಲೆ ನೆಕ್ಸ್ಟ್, ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ. ಅದರಿಂದ ಪ್ರತಿಯೊಬ್ಬನು ಇದನ್ನ ಪರೀಕ್ಷಿಸ್ಲಿ. ನಾನು ಕರೆಕ್ಟಾಗಿ ಕರ್ತನ ಮರಣ ನೆನ್ಸ್ಕೊಂತ ಇದ್ದೀನ? ಇದನ್ನ ವರ್ಷಕ್ಕೊಂದ್ಸತಿ ಆತನ ಪಸ್ಕದ ಒಂದು ಆಚರಣೆ ಏನ್ ಮಾಡಿದ್ರು, ಪಸ್ಕದ ಹೊಸ ನಿಯಮ ಅಂತ ಅನ್ಕೊಟ್ರಿ ಯೇಸು ಕ್ರಿಸ್ತ, ಅದನ್ನ ಮಾಡ್ತಾ ಇದ್ದೀನ ಅಂತ ದಯವಿಟ್ಟು ನೆನ್ಸ್ಕೊಳ್ಳಿ. ಪ್ರತಿಯೊಬ್ಬನು ಏನ್ ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿನ ತೆಗೆದುಕೊಂಡು ತಿನ್ನಲಿ, ಇಲ್ಲ ಅಂದ್ರೆ ತಗೊಂಡು ತಿನ್ಬಾರ್ದು. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ. ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಆ ಪಾತ್ರೆಯಲ್ಲಿ ಕುಡಿಯಲಿ, ಯಾಕೆಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೊಳಗಾಗುವನು. ಇದನ್ನ ವಿವೇಚಿಸದೆ ಇಷ್ಟ ಬಂದಂತ ರೀತಿಯಲ್ಲಿ ಮಾಡ್ತೀನಿ, ನಾನು ಸಿಕ್ಕಾಪಟ್ಟೆ ಸತಿ ಮಾಡ್ತೀನಿ. ಯಾಕಂದ್ರೆ ಸಿಕ್ಕಾಪಟ್ಟೆ ಮಾಡಿದಷ್ಟು ಸಿಕ್ಕಾಪಟ್ಟೆ ಸತಿ ಕರ್ತನ ಮರಣ ನೆನ್ಸ್ಕೊಂತೀನಿ ಅಂದ್ಬಿಟ್ಟು ಇದು ಬೇಕಾಬಿಟ್ಟಿಯಾಗಿ ಮಾಡಿದ್ರೆ ನಾವು ಅಯೋಗ್ಯವಾಗಿ ಮಾಡಿ ನ್ಯಾಯ ತೀರ್ಪಿಗೆ ಗುರಿ ಆಗ್ತೀರಿ. ಆಮೇಲೆ ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು, ರೋಗಿಗಳು ಆಗಿದ್ದಾರೆ. ಈ ಕಾರಣದಿಂದಲೇ ಅನೇಕ ಜನಗಳು ಸಭೆಯಲ್ಲಿ ಆರೋಗ್ಯವಾಗಿಲ್ಲ. ಯಾವ ಆರೋಗ್ಯ? ಡಾಕ್ಟರ್ ಚಿಕಿತ್ಸೆ ಕೊಡ್ತಲ್ಲ ಆರೋಗ್ಯ ಅಲ್ಲ ರೀ. ಆತ್ಮಿಕವಾಗಿ ಬೆಳವಣಿಗೆನೇ ಇಲ್ಲ ಸಭೆಗಳಲ್ಲಿ. ಯೋಚನೆ ಮಾಡಿದ್ರಿ, ವಾಕ್ಯಗಳೈತಾ? ದೇವ್ರ ವಾಕ್ಯ ಉಪದೇಶಗಳೈತಾ? ಬರೀ ಚಪ್ಪಾಳೆ ತಟ್ಟೋದು, ಅಲ್ಲೂಲಿಯ, ಆಮೇಲೆ ಸ್ತೋತ್ರ, ಸಾಕ್ಷಿ, ಬರೀ ಸಂಗೀತ ಕೀರ್ತನೆಗಳು. ವಾಕ್ಯ ಇಲ್ಲಪ್ಪ ಇದೆ. ಕರ್ತನಲ್ಲಿ ಪ್ರೀತಿ ಅನ್ಸೋಳೆ, ನಮಗೇ ಗೊತ್ತಿಲ್ದಿರ ನಾವ್ ಹೆಂಗ್ ಗೊತ್ತಾ ಮಾಡ್ತಾ ಇದ್ರಿ? ತಪ್ಪಾದ ಮೇಜ್ ಮೇಲೆ ಕೈ ಇಡ್ತಾ ಇದ್ರಿ. ನಮಗೇ ಗೊತ್ತಿಲ್ದಿರ ದೆವ್ವದ ಪಾತ್ರೆಯಲ್ಲಿ ಪಾನ ಮಾಡ್ತಾ ಇದ್ರಿ. ನಮಗೇ ಗೊತ್ತಿಲ್ದಿರ ದೆವ್ವದ ಮೇಜ್ ಮೇಲೆ ನಾವು ಭೋಜನ ಮಾಡ್ತಾ ಇದ್ರಿ. ವಾಕ್ಯ ಓದ್ರಿ ಅಂತೀರಿ. 1 ಕೊರಿಂಥ 10:21 ಹೆಜ್ರಾಬದರ್ ಓದಿ. 1 ಕೊರಿಂಥ 10:21. ನೀವು ಕರ್ತನ ಪಾತ್ರೆ ಮತ್ತು ದೆವ್ವಗಳ ಪಾತ್ರೆ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಕುಡಿಯಲಾರಿರಿ. ಕರ್ತನ ಪಂಕ್ತಿ ಮತ್ತು ದೆವ್ವಗಳ ಪಂಕ್ತಿ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಊಟ ಮಾಡಲಾರಿರಿ. ನೋಡ್ರ, ಕರ್ತನ ಪಾತ್ರೆ, ದೆವ್ವದ ಪಾತ್ರೆ ಅರ್ಥ ಮಾಡ್ಕೊಳ್ಳಿ. ಕರ್ತನ ಪಾತ್ರೆ ಗಂಭೀರವಾಗಿ, ಗೌರವದಿಂದ, ಮರ್ಯಾದೆಯಿಂದ, ಪರಿಶುದ್ಧತೆಯಿಂದ ವರ್ಷಕ್ಕೊಂದ್ಸತಿ ಮಾಡೋದು. ಅದು ಹೆಂಗಿದೆ? ತುಂಬಾ ಡಿಸಿಪ್ಲಿನ್ ರೀ. ದೆವ್ವದ ಪಾತ್ರೆ ಅಂದ್ರೆ ದಿನ ಡುಬ್ಕಿ ಹೊಡಿ, ದಿನ ತಗೋ, ಇಷ್ಟ ಬಂದ ತಗೊಂತ ಇರೋ. ಸೇತನ ಇರಲಿ, ಇಷ್ಟ ಬಂದಂಗ ಮಾಡಂತ. ದೇವ್ರ ವಾಕ್ಯ ಇಷ್ಟ ಬಂದಂತ ಮಾಡಕ್ಕಾಗಲ್ಲ ರೀ. ನೀತಿ ನಿಯಮ ಅಂತಿದೆ. ನಮ್ಮ ದೇವರು ನೀತಿ ನಿಯಮಗಳನ್ನ ಫಾಲೋ ಮಾಡೋರ ದೇವ್ರಿ. ಸೂರ್ಯ ಚಂದ್ರಗಳಿಗೆ ಟೈಮ್ ಇಟ್ಬಿಟ್ಟು ಅವ್ರು ಇಷ್ಟ ಬಂದ ರೀತಿ ಬರ್ತಾರೆ ಸೂರ್ಯ ಚಂದ್ರಗಳು.
ಎಲ್ಲರಿಗೂ ಟೈಮ್ ಫಿಕ್ಸ್ ಮಾಡಿರೋ ದೇವರು. ಎಲ್ಲರಿಗೂ ಟೈಮ್ ಇದೆ. ಪ್ರಸಂಗ ಹೇಳ್ತಾರೆ ಎಲ್ಲರಿಗೂ ಒಂದು ಕಾಲ ಇದೆ ಅಂತ, ಇದಕ್ಕೊಂದು ಕಾಲ ಫಿಕ್ಸ್ ಮಾಡೋರೆ. ಅದೇ ರೀತಿಲಿ ಮಾಡಬೇಕು. ಇದನ್ನ ನಾವು ಗೊತ್ತಿಲ್ದಿರ ನಾವು ಇಷ್ಟ ಬಂದಂತಲ್ಲಿ ಮಾಡ್ತಾ ಇದ್ದೀರಿ ಅಂತಂದ್ರೆ ಹೆಂಗ್ ಗೊತ್ತ ಅರ್ಥ? ನಾನೇನ್ ನಮಗ್ ಗೊತ್ತಿಲ್ದಿರ ದೆವ್ವದ ಪಾತ್ರೆಲಿ ಕೈ ಹಾಕ್ತಾ ಇದ್ದೀನಿ ಅಂತ. ದೆವ್ವದ ಒಂದು ಮೇಜ್ ಮೇಲೆ ಏನ್ ಮಾಡ್ತೀನಿ, ರೊಟ್ಟಿನ ನಾನು ತಿಂತಾ ಇದ್ದೀನಿ. ಚೇತಾನೋ ಇವತ್ತು ಎಷ್ಟೋ ಜನಗಳಿಗೆ ಸತ್ಯನ ಗೊತ್ತಿಲ್ದ ರೀತಿಲಿ ಯಾಮಾರಿಸ್ಬಿಟ್ಟವನೆ. ಅವರ ಕರ್ತನಿ ಪ್ರೀತಿಸೋರ್ಲೆ ಅದರಿಂದ ದಯವಿಟ್ಟು ಎಲ್ಲ ಸೋದರ ಸರಿಗಳು ಈ ವಾಕ್ಯನ ಇನ್ನೊಂದ್ಸತಿ ಕೇಳಿ, ಅದರ ಸತ್ಯನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡು ನಿಮ್ಗೇನೇ ಡೌಟ್ಸ್ ಇದೆ ಸಂಕೋಚ ಪಡ್ಬೇಡ್ರಿ, ಏನು ಸಂಕೋಚ ಪಡ್ಬೇಡಿ. ಅದರ ನೀವು ಏನು ಸಂಕೋಚ ಪಡ್ತೀರಿ, ಏನು ಡೌಟ್ಸ್ಗಳಿಗೆ ಕೇಳಿದ್ರೆ ನಾವು ಕ್ಲಾರಿಫಿಕೇಶನ್ ಕೊಡ್ತೀರಿ. ನಮ್ದು ಅಲ್ಲಿ QR ಕೋಡ್ ಇದೆ, ಇದು ಯೂಟ್ಯೂಬ್ ಲಿಂಕ್ ಇದೆ, ಲಿಂಕ್ನ ಶೇರ್ ಮಾಡ್ತೀರಿ. ದಯವಿಟ್ಟು ನೀವೇನು ಮಾಡಿ, ಇದನ್ನ ಎಲ್ಲರಿಗೂ ಶೇರ್ ಮಾಡಿ ಕ್ರೈಸ್ತ ಸೋದರಗಳಿಗೆ. ಇದೇ ಥರ ಆಸಕ್ತಿಯಿಂದ ಕೇಳೋದಕ್ಕೆ ವಾಕ್ಯಗಳಿಗೆ ಯಾರು ಹೊಸ ಕ್ರೈಸ್ತ ಸೋದರಗಳಿದ್ದಾರೋ ಅವ್ರಿಗೆಲ್ಲರಿಗೂ ಉಚಿತವಾಗಿ ಇದೇ ಥರ ಹೊಸ ಬೈಬಲ್ ಸ್ಟಡಿಗೆ ಸೇರಿಸಿ ನಾವು ಪ್ರತಿ ಭಾನುವಾರ 5 ಗಂಟೆಗೆ ಹೊಸ ಕ್ಲಾಸ್ ಶುರು ಆಗಿದೆ. ನಮ್ಮ ವಾಟ್ಸಪ್ ನಂಬರ್ ಇದೆ, ನೀವು ದಯವಿಟ್ಟು ಏನು ಮಾಡ್ಬೋದು, ಏನು ಬೇಕೋ ಆಡಿಯೋ ಮೆಸೇಜ್ ಕಳಿಸಿ, ನಿಮಗೆಲ್ಲ ಒಂದು ಕ್ವಶನ್ಸ್ಗಳಿಗೆ ಉತ್ತರ ಕೊಡ್ತೀರಿ. ಏನು ಸಂಕೋಚ ಪಡೋದು ಬೇಕಾಗಿಲ್ಲ. ನಮ್ಮ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಕ್ರಿಶ್ಚಿಯನ್ಸ್ಗಳು ತಿಳಿಸಿ, ಉಚಿತವಾಗಿ ಪಡ್ಕೊಳ್ಳಿ. ನಮ್ಗೇನು ಯಾರಿಂದ ₹1 ಲಾಭ ಬೇಕಾಗಿಲ್ಲ, ₹1 ದುಡ್ಡು ಬೇಕಾಗಿಲ್ಲ. ನಾವು ಯಾವ ಥರ ಕಾಣಿಕೆ ಇಸ್ಕೊಳಲ್ಲ, ನಮ್ಗೇನು ಬೇಕಾಗಿಲ್ಲ. ನಮಗೆ ಸತ್ಯ ಬೇಕು. ಉಚಿತವಾಗಿ ಪಡ್ಕೊಂಡಿರಿ, ಉಚಿತವಾಗಿ ಕೊಡ್ತೀರಿ. ಉಚಿತವಾಗಿ ನೀವು ತಿಳ್ಕೊಳ್ಳಿ. ನಿಮ್ಮ ಸಭೆಗಳಲ್ಲಿ ನಿಮ್ಮ ಸೋದರ ಸೋದರಿಗಳಿಗೆ, ನಿಮ್ಮ ತಂದೆ ತಾಯಿಗಳು, ಬಂಧು ಬಳಗದವರು, ಸೋದರ ಸೋದರಿಗಳಿದ್ದಾರೆ. ಎಷ್ಟೋ ಜನ ಸತ್ಯ ತಿಳಿದಿರ ಇವತ್ತು ನಾಶ ಆಗ್ತಾರೆ. ಬೈಬಲ್ ಹೇಳ್ತಾರಲ್ಲ, ನನ್ನ ಮಕ್ಕಳು ಸತ್ಯ ಅಂತ ಹೇಳಿದ್ರೆ ಏನ್ ಮಾಡ್ತಾರೆ, ನಾಶ ಆಗ್ತಾ ಇದ್ದಾರೆ ಅಂತ. ಆ ಮಕ್ಳುಗಳಿಗೆ ಸತ್ಯ ತಿಳಿಸಿ ನೀವು, ಅರ್ಥದ ಸತ್ಯ ತಿಳಿಸಿ. ಸತ್ಯನ ಕೊಂಡೋಗಿ ನೀವು ತೊಣಗಿ ಫ್ರೀಯಾಗಿ ಕೊಂಡೋಗಿ ಎಲ್ಲರಿಗೂ ಏನ್ ಮಾಡಿ ತಿಳಿಸಿ. ಅದರ ಈ ಸತ್ಯದ ಪ್ರಕಾರ ಬಾಳಿರಿ, ಬೆಳಗಿರಿ. ಅದರ ದೇವ್ರು ನಿಮ್ಮೆಲ್ಲನೂ ಆಶೀರ್ವದಿಸ್ತಾರೆ. ಅದರ ಸರಿ, ಇವಾಗ ಯಾರಿಗಾರ ಏನು ಡೌಟ್ಸ್ ಇತ್ತು ಅಂದ್ರೆ ಕೇಳ್ರಿ, ಸಂಕೋಚ ಪಡಿದ್ರೆ ಏನ್ ಬೇಕಾದ್ರೆ ಕೇಳಿ. ನಿಮ್ಗೆ ಏನೋ ಪ್ರಶ್ನೆಗಳಿದ್ರೆ ಕೇಳ್ರಿ. ಇಲ್ಲ ನೆಕ್ಸ್ಟ್ ವೀಕೆ ಡಿಸ್ಕಸ್ ಮಾಡೋಣ ಅನ್ನೋದು ಕೂಡ ನೆಕ್ಸ್ಟ್ ವೀಕೆ ಡಿಸ್ಕಸ್ ಮಾಡೋಣ. ನಿಮ್ಮ ಅಭಿಪ್ರಾಯ ನಿಮ್ಗೆ ಹೆಂಗ್ ಅನುಕೂಲ ಹಂಗೆ ಮಾಡಿ. ಬ್ರದರ್, ಬದ್ರ ಹೇಳಿ. ಅಲ್ಲಿ ಪಸ್ಕದ ಕುರಿ ಕುಯ್ಯಕ್ಕೂ ಮುಂಚೆನೆ ಆಚರಣೆ ಮಾಡ್ತಾರಲ್ಲ, ಅದೇ ಅದೇ ಅರೆಸ್ಟ್ ಆಗಕ್ಕೂ ಮುಂಚೆನೆ ರೊಟ್ಟಿ ಇದು ಪಸ್ಕ ಹಬ್ಬನ ಆಚರಣೆ ಮಾಡ್ತಾರಲ್ಲ ಅಂತ. ಯಾಕಂದ್ರೆ ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ಇರ್ಬೇಕಾದ್ರೆ ಆಚರಣೆ ಮಾಡಕ್ ಆಗೋಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಒಂದಿನ ಮುಂಚೆ ಮಾಡ್ತಾರೆ. ಸರಿ. ಯಾಕಂದ್ರೆ ಇಸ್ರೇಲ್ ಅಲ್ಲಿ ಒಂದು ಕಸ್ಟಮ್ ಇತ್ತು. ಇಸ್ರೇಲ್ ಅಲ್ಲಿ ದಿನ ಯಾವಾಗ ಶುರು ಆಗೋದು ಅಂತಂದ್ರೆ, ಒಂದು ದಿನ ಮುಂಚೆ ಸಂಜೆ 6 ಗಂಟೆಯಿಂದ ದಿನ ಶುರು ಆಗೋದು, ಮರುದಿನ 6 ಗಂಟೆವರೆಗೆ ಏನಾಗೋದು ಅದು ಇರ್ತಾ ಇರ್ತದೆ. ಅದಕ್ಕಿಂತ ಯೇಸು ಕ್ರಿಸ್ತು ಈ ಕರ್ತನ ರಾಭೋಜನನ ಒಂದಿನ ಮುಂಚೆ 6 ಗಂಟೆಗೆ ಶುರು ಮಾಡುವಾಗ ಏನಾಯ್ತು, ಅದೇ ದಿನ ಏನ್ ಮಾಡ್ದಾಗೈತದು ಆಚರಣೆ ಮಾಡಿ ಅದೇ ದಿನ ಶಿಲುಬೆ ಸತ್ತಂಗಾಯ್ತು. ಅದರಿಂದ ಆ ನಿಯಮಕ್ಕೆ ಏನಾಯ್ತದು ಅದು ಅನುಗುಣವಾಯ್ತು. ಇದು ಇನ್ನೊಂದು ಸಬ್ಜೆಕ್ಟ್ ಆಯ್ತಾ. ಇದು ಇನ್ನೊಂದು ಸಬ್ಜೆಕ್ಟ್ ಇದೆ. ದೇವ್ ಚಿತ್ತ ಅಂದ್ರೆ ಅದು ಮುಂದೆ ಬರೋ ದಿನಗಳಲ್ಲಿ ನೋಡೋಣ. ಓಕೆನಾ? ಸರಿ, ಇವಾಗ ತೋಣಿರೋ ಪಾಠದಲ್ಲಿ ಏನೋ ಡೌಟ್ಸ್ ಇದೆ ಕೇಳಿ. ಎಕ್ಸ್ಕ್ಯೂಸ್ ಮಿ ಸರ್. ಬರೀ ಹೇಳಿ ಸರ್. ಈಗಿದ್ದು ಬ್ಯಾಪ್ಟಿಸಮ್ ತಕೊಂಡವರಿಗೆ ಕೊಡ್ಬೇಕಾ ಅಥವಾ ಸಭೆ ಬಂದವರಿಗೆ ಎಲ್ಲರೂ ಕೊಡ್ಬೇಕು? ಅದು ನೆಕ್ಸ್ಟ್ ಪಾಠ ಬರ್ಬೇಕು, ನಾನು ಹೇಳ್ತೀನಿ ಬ್ರದರ್. ಯಾಕಂದ್ರೆ ಬ್ಯಾಪ್ಟಿಸಮ್ ಅಂತ ಅಂದ್ಬಿಟ್ಟು ನಾವು ಪಾಠ ನೋಡಬೇಕು. ಆ ಬ್ಯಾಪ್ಟಿಸಮ್ ಅಂತ ಪಾಠ ನೋಡಿದವಾಗ ಇದ್ರ ಬಗ್ಗೆ ನಮ್ಗೆ ಡೀಟೇಲ್ಸ್ ಗೊತ್ತಾಗ್ತದೆ. ಅವಾಗ ಇದು ಯಾರು ಪಾಲ್ಗೊಳ್ಬೇಕು ಅಂತ ನಾವು ಅವಾಗ ನೋಡೋಣ. ಓಕೆ ಸರ್. ಮತ್ತೀಗಿದ್ದು ಕರ್ತನದ ಬ್ರೆಡ್ ಮತ್ತು ಬ್ಲಡ್, ದ್ರಾಕ್ಷರಸ ಮತ್ತು ರೊಟ್ಟಿ ಅಥವಾ ಅವರು ಸಭಾ ಪಾಲಕರು ಅವ್ರ ಮನೆಯಲ್ಲ ರೆಡಿ ಮಾಡ್ಬೇಕ ಅಥವಾ ರೆಡಿಮೇಡ್ ತಂದು ಕೊಡ್ಬೇಕು? ಹೋಯ್ತು ದಾರಿ ಬ್ರೆಡ್ ತಗೊಂಡೋಗಿ ಕೊಡೋದು, ಯಾವ್ದೋ ಒಂದು ವೈನ್ ಒಯ್ದು ಕೊಡೋದು. ಸೊ ಇದು ಯಾವ ರೀತಿ ಸರ್? ಇದನ್ನ ಅಂಗಡಿಯಲ್ಲಿ ತಂದು ಕೊಡ್ಬೇಕಾ, ಫಾಸ್ಟ್ ರೆಡಿ ಮಾಡ್ಬೇಕು? ಇಲ್ಲ ಬ್ರದರ್, ಅದಕ್ಕೂ ಕೂಡ ಕ್ರಮ ಇದೆ. ಅದನ್ನು ಕೂಡ ನಾವು ಮುಂದೆ ಬರೋಂತ ಕ್ಲಾಸಸ್ ಅಲ್ಲಿ ಹೇಳ್ತೀರಿ. ಇದನ್ನ ಹೇಗ್ ಮಾಡ್ಬೇಕು, ಇದಕ್ಕೆ ಕ್ರಮ ಇದೆ. ಸುಮ್ಮನೆ ಹೋಗ್ಬಿಟ್ಟು ಅಂಗಡಿಯಲ್ಲಿ ಹೋಗ್ಬಿಟ್ಟು ಒಂದು ಬ್ರೆಡ್ ಕೊಟ್ಬಿಟ್ಟು ಬ್ರೆಡ್ ತಂದ್ಬಿಟ್ಟು ಯಾವ್ದೋ ಬಾರಲ್ಲಿ ಹೋಗ್ಬಿಟ್ಟು ವೈನ್ ತಂದ್ಬಿಟ್ಟು ಕೊಟ್ಬಿಡೋದಲ್ಲ. ಅದಕ್ಕೆ ಏನಂತ ಬಿಟ್ಟು ವಿಚಾರಗಳಿದೆ, ಅದನ್ನ ನಾವು ಡೀಟೇಲ್ಸ್ ಆಗಿ ನಾವು ಹೇಳ್ತೀವಿ. ಮುಂದೆ ಬರೋ ಕ್ಲಾಸಸ್ ಅಲ್ಲಿ ಅದೆಲ್ಲ ಡೀಟೇಲ್ ಆಗಿ ಹೇಳ್ತೀವಿ ಬ್ರದರ್. ಓಕೆ ಸರ್. ಆಮೇಲೆ ಸರ್, ಯೇಸು ಕ್ರಿಸ್ತನು ತನ್ನ 12 ಜನ ಶಿಷ್ಯರಿಗೆ ಕರೆದು ಡೇಕ್ಸಲ್ಲಿ ನೀರ್ ತಕೊಂಡು ಅವ್ರ ಕಾಲ್ ತೊಳೆದು ಟವಲ್ ಹಚ್ಚೋರೆಲ್ಲ ಕಾಲ್ ಸೂಟಿ ನೆಕ್ಸ್ಟ್ ಇದು ಕೊಟ್ಟನು. ಸೊ ಅನೇಕ ಸಭೆಗಳ ಕಾಲ್ ತೊಳ್ಕೊಳ್ಳೋದನ್ನೇ ತಗೋತಾರಲ್ಲ ಸರ್. ಇದನ್ನು ಕಂಪಲ್ಸರಿ ಕಮ್ಮಿ ಕರ್ತನ ರಾತ್ರಿ ಭೋಜನ ತಗೋಬೇಕಾದ್ರೆ ಸಭೆಯವರೆಲ್ಲರೂ ಕ್ರೈಸ್ತ ಸ್ವಾಮಿ ತಗ್ಗಿಸ್ಕೊಂಡು ತನ್ನ ಶಿಷ್ಯರಿಗೆ ತೋರಿಸಿ ಅವರೆಲ್ಲ ಕಾಲ್ ತೊಳೆದೆ ಅವರಿಗೆ ಒಂದು ರೊಟ್ಟಿ ಮತ್ತು ದ್ರಾಕ್ಷರಸ ಕೊಟ್ಟ. ಇವತ್ತು ಅನೇಕ ಸಭೆಗಳಿದ್ರ ಕಾಲ್ ತೊಳ್ಕೊಳ್ಳಲ್ಲ, ಡೈರೆಕ್ಟ್ ಹೀಗೆ ತಗೋತಾರಲ್ಲ. ಸರಿ, ದ್ರಾಕ್ಷರಸ ಯಾವ ಟೈಮಲ್ಲಿ ತಗೊಬೇಕು? ಪ್ರಭು ರಾತ್ರಿ ಭೋಜನ ಯಾವ ಟೈಮಲ್ಲಿ ಮಾಡಬೇಕು?
ಅದೇ ಈಗ ನೀವು ಹೇಳಿದ್ರೆ ವರ್ಷಕ್ಕೊಂದ್ಸರಿ ಅಂದ್ರಲ್ಲ ಆತನ ಮರಣದ ನೆನೆಸ್ಕೊಳ್ಳಕ್ಕೆ ಆಯ್ತು, ಸಂತೋಷ. ವರ್ಷಕ್ಕೊಂದ್ಸತಿ ಯಾವಾಗ ಮಾಡ್ಬೇಕು. ಅದು ಯಾವ ಸಮಯದಲ್ಲಿ ಮಾಡ್ಬೇಕು? ದಿನದಲ್ಲಿ ಯಾವ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ಮಾಡ್ಬೇಕು? ದಿನದಲ್ಲಿ ರಾತ್ರಿ ಸರ್ 6 ಗಂಟೆ 8 ಗಂಟೆ ಹೇಳಿದ್ರಲ್ಲ. ಸರಿ. ಮತ್ತೆ ಹಂಗಾರೆ ಸಭೆಗಳಲ್ಲಿ ಬೆಳಿಗ್ಗೆ ಮಾಡ್ತಾರ, ರಾತ್ರಿ ಮಾಡ್ತಾ ಇದಾರೆ ಅವಾಗ? ಈ ನೀವ್ ಎಲ್ಲ ಹೇಳಿದ್ರಲ್ಲ, ಟೋಟಲ್ ಯಾವ್ದೋ ಸಭೆ ಹೇಳಿದ್ರಲ್ಲ, ಆ ಸಭೆಯಲ್ಲಿ ಅದ್ ಯಾರು ಇರ್ಬೋದು, ಅವರು ಬೆಳಿಗ್ಗೆ ಮಾಡ್ತಾ ಇದಾರೆ, ರಾತ್ರಿ ಮಾಡ್ತಾ ಇದಾರೆ? ಎಲ್ಲ ಇವಾಗ ನಾವು ತಿಳ್ಕೊಂಡೇವಿ ಎಲ್ಲಾ ಸಭೆಯಲ್ಲಿ ಹಗಲತ್ತೆ ಮಾಡ್ತಾರ. ಸರಿ. ಅದ್ರ ಇವಾಗ ನಂತರ ಬಿಫೋರ್ ಒಂದ್ ಅವ್ರ ನಿಮಿಷ ಕಾಲ್ ನಿಮಿಷ ತೊಳ್ಕೊಂಡೆ ಒಂದ್ ನಿಮಿಷ ಅದು ಹೇಳ್ತೀನಿ, ಅದಕ್ಕೆ ಉತ್ತರ ಕೊಡ್ತೀನಿ. ಅದಕ್ಕೆ ಉತ್ತರ ಕೊಡಕ್ಕೆ ನಿಮ್ ಪ್ರಶ್ನೆ ಕೇಳ್ತಾ ಇರೋದು. ಅದರ ಇವಾಗ ಅವರು ರಾತ್ರಿ ಹೊತ್ತೇ ಫಾಲೋ ಮಾಡ್ತಾ ಇಲ್ಲ, ಕರೆಕ್ಟಾ? ಹೌದು ಸರ್. ರಾತ್ರಿ ಹೊತ್ತು ಮಾಡ್ಬೇಕಾದ್ರೆ ಹೌದು ನಿಯಮನೇ ಫಾಲೋ ಮಾಡ್ತಾ ಇಲ್ಲ, ಕರೆಕ್ಟಾ? ಹಂಗಿರ್ಬೇಕಾರೆ ಹೌದು ಕಾಲ್ ತೊಳ್ಕೊಂಡ್ರೇನು, ಕಾಲ್ ತೊಳ್ದಿದ್ರೆ ಏನಂತೆ, ಹೌದು ಸರ್. ಅಲ್ವಾ? ಎಸ್ ಆಜ್ಞೆನ ಮೀರಿದ ನಡೆದಿದ್ದಾಯ್ತು. ಎಸ್ ಆಜ್ಞೆಯಲ್ಲಿ ಅರ್ಧಂಬರ್ಧ ಮೀರಿದ್ರೆ ಏನು, ಪೂರ್ತಿ ಮೀರಿದ್ರೆ ಮೀರಿದಾಯ್ತು. ಇನ್ ಕಾಲ್ ತೊಳ್ಕೊಂಡ್ರೆ ಏನಾಯ್ತದೆ? ಕಾಲ್ ತೊಳ್ಕೊಂಡ್ರೆ ಏನಾಯ್ತದೆ, ಹೌದು ಸರ್. ಹೌದು. ಅಲ್ವಾ? ಆಮೇಲೆ ಸರ್ ಈಗ ನಮ್ಮ ಪ್ರಪಂಚದಲ್ಲಿ ಹ್ಮ್ ಸೊ ಟೈಮ್ ಸರ್, ಸೂರ್ಯ ನಮ್ಮ ಭಾರತದಲ್ಲಿ ಹ್ಮ್ ಆ, ರಾತ್ರಿ ಮುಳುಗ್ತಾನೆ. ಇಲ್ಲಿ ನಮ್ಗೆ ಹಗಲದ್ರಲ್ಲಿ ಅವ್ರು ರಾತ್ರಿ ಆಗುತ್ತದೆ. ಸೊ ಒಂಥರಲ್ಲಿ ಚಕ್ರ. ಸೊ ಅವ್ರಿಗೆ ಹೆಂಗಿದು ರಾತ್ರಿ ಅಂತ ಗೊತ್ತದ. ಈಗ ಎಲ್ಲಿ? 24 hours ನಾವು ಅಂತೀವಲ್ರಿ, ಸರಿ, ಈಗ ನೀವು ನಮ್ಗೆ ಅಮೆರಿಕಲ್ಲಿ ಇದ್ದೀರಾ? ನಾವು ಇಂಡಿಯಾದಲ್ಲಿ ಇದ್ದೀವಿ ಸರ್. ಅಂದ್ರೆ ಬೇರೆ ದೇಶದವ್ರು ಹೆಂಗ್ ಸರ್ ಇದಕ್ಕಂತ? ಅವರ ದೇಶಕ್ಕೆ ಅನುಗುಣವಾಗಿ ಅವ್ರು ಮಾಡ್ಕೊಂತಾರೆ ಬ್ರದರ್. ಇವಾಗ ಅಮೆರಿಕಲ್ಲಿ ಬ್ಯಾಂಕ್ ಎಷ್ಟು ಗಂಟೆಗೆ ಓಪನ್ ಆಯ್ತದೆ? ಉದಾಹರಣೆಗೆ ಅವ್ರಿಗೆ ನಮ್ಗೆ ಟೈಮ್ ನೈಟ್ ಸರ್. ನಮ್ಗೆ ನಮ್ಗೆ ನೈಟ್ ಆಗ್ಯದ, ಅವ್ರಿಗೆ ಬೆಳಗ್ಗೆ ಆಗಿದ್ದಿ. ಅಮೆರಿಕಲ್ಲಿ ಬ್ಯಾಂಕ್ ಎಷ್ಟು ಗಂಟೆಗೆ ಓಪನ್ ಆಗ್ತದೆ ಅಂದಾಜಿಗೆ ಹೇಳಿ, ಒಂದು ಟೈಮ್ ಹೇಳಿ. ನನ್ಗೆ ಅನ್ಸಮಟ್ಟ ಈಗ ರಾತ್ರಿ 10-11 ಆಗ್ಬೋದು ಸರ್. ಅವ್ರ ಸಮಯಕ್ಕೆ ಓಪನ್ ಆಯ್ತದ, ನಮ್ಮ ಸಮಯಕ್ಕೆ ಓಪನ್ ಆಯ್ತದ? ಅವ್ರ ಸಮಯಕ್ಕೆ. ಹಾ, ಅದೇ ಅವ್ರ ಸಮಯಕ್ಕೆ ಬೆಳಗಿನ ಜಾವ ಏನು ಓಪನ್ ಆಗಬೇಕು ಅದೇ ಓಪನ್ ಆಗೋದು. ಅದೇ ತರ ಪ್ರಭು ರಾತ್ರಿ ಭೋಜನನ ಲೋಕದಲ್ಲಿ ಯಾವ ಮೂಲೆಗಾರ ಇರ್ರಿ, ನಿಮಗೆ ಯಾವಾಗ ಸೂರ್ಯ ಮುಳುಗ್ತದೋ ಆ ಸಂದರ್ಭದಲ್ಲಿ ಮಾಡಬೇಕು. ಅದು ಬಿಟ್ಬಿಟ್ಟು ಯಾರಿಗೋ ಒಬ್ರಿಗೆ ಯಾವುದೋ ಒಂದು ಸನ್ನಿವೇಶದಲ್ಲಿ ಎಲ್ಲೋ ಇದ್ದಾರೆ ಅವ್ರಿಗೆ ಸೂರ್ಯ ಮುಳುಗಬೇಕಾದ್ರೆ ನಾನು ಮಾಡ್ತೀನಿ ಅಂದ್ಬಿಟ್ಟು ಅದು ನನಗೆ ಅನ್ವಯಿಸೋದಿಲ್ಲ. ಎಲ್ಲೆಲ್ಲಿ ವಾಸ ಮಾಡ್ತಾ ಇರ್ತಾರೋ ಆ ಜನಗಳು ಆ ಸ್ಥಳದಲ್ಲಿ ಯಾವಾಗ ಸೂರ್ಯ ಮುಳುಗ್ತದೋ ಆ ಸೂರ್ಯ ಮುಳುಗಿದ ನಂತರ ಏನ್ ಮಾಡ್ಬೇಕು? ಈ ಕೆಲಸನ ಮಾಡ್ಬೇಕು. ಓಕೆ ಓಕೆ ಸರ್. ನಾವು ರಾತ್ರಿ ಮಾಡಿದ್ರೆ ಅವ್ರು ಬೆಳಗ್ಗೆ ಮಾಡ್ತಾರಲ್ಲಿ. ಆ ಅಂದ್ರೆ ನಮ್ ಇಂಡಿಯಾದ ನಾವು ನೈಟ್ ಮಾಡಿದ್ರೆ ಅವ್ರು ಅಲ್ಲಿ ಬೆಳಗ್ಗೆ ಮಾಡ್ತಾರೆ. ಇಲ್ಲ, ಇವಾಗ ಪ್ರಶ್ನೆಗೆ ಉತ್ತರ ಕೊಟ್ಟಲ್ಲ, ಅರ್ಥ ಆಗಿಲ್ರ ಬ್ರದರ್ ನಿಮ್ಗೆ? ಇಲ್ಲ ಸರ್, ಆಗಿಲ್ಲ. ಏನಂದ್ರೆ ಬ್ರದರ್, ನಮಗ್ ರಾತ್ರಿ ಇರ್ಬೇಕಾದ್ರೆ ನಾವ್ ಮಾಡ್ತೀರಿ, ಅಲ್ಲಿ ಅವ್ರಿಗೆ ಸೂರ್ಯ ಯಾವಾಗ ಮುಳಿತದೆ, ಅವ್ರ ಸಮಯದಲ್ಲಿ ಯಾವಾಗ ಸೂರ್ಯ ಮುಳಿತಾರೆ ಅವಾಗ ಮಾಡ್ಬೇಕು. ನನಗೆ ಸೂರ್ಯ ಮುಳಿತಾರೆ ಅಂದ್ಬಿಟ್ಟು ಅವ್ರು ಬೆಳಗ್ಗೆ ಮಾಡೋದಲ್ಲ. ಓಕೆ ಸರ್. ಅದು ಪ್ರಭುರಾತ್ರಿ ಭೋಜನ ಆಯ್ತದ? ಆಗಲ್ಲ. ಅದಕ್ಕೆ ನಿಮ್ಗೆ ಬ್ಯಾಂಕ್ ಉದಾಹರಣೆ ಕೊಟ್ಟಿದ್ದು. ನಾನು ಭಾರತ ದೇಶದಲ್ಲಿ ಇದೀನಿ ಅಂತ ಅಂದ್ಬಿಟ್ಟು ಏನ್ರಿ ಬ್ಯಾಂಕ್ ಅನ್ ಬಂದ್ಬಿಟ್ಟು ನೀವು ಭಾರತ ದೇಶದ ಬೆಳಿಗ್ಗೆ 10 ಗಂಟೆ ಪ್ರಕಾರ ಓಪನ್ ಮಾಡಿ ಅಮೆರಿಕಲ್ಲಿ ಓಪನ್ ಮಾಡಕ್ಕಾಯ್ತದ? ಎಲ್ಲ ನಿದ್ದೆ ಮಾಡ್ತಾ ಇರ್ತಾರ ಅವಾಗ. ಹೌದು ಸರ್. ಹೌದು. ಅದಕ್ಕೆ ಆ ದೇಶದ ಭಾಗದಲ್ಲಿ ಏನು ಒಂದು ಸಮಯ ಇದೆಯೋ ಆ ಸಮಯದ ತಕ್ಕಂತೆ ಮಾಡ್ಬೇಕು. ಆ ಸಮಯಕ್ಕೆ ಏನ್ ಸೂರ್ಯ ಮುಳುಗ್ತದೆ, ಅದು ಬೇರೆ ದೇಶದಲ್ಲಿ ಯಾವ ಸಮಯ ಇರಲಿ ಅದು ನಮ್ಗೆ ಸಂಬಂಧ ಇಲ್ಲ. ನೀವು ಇರೋದಲ್ಲಿ ಆ ವ್ಯಕ್ತಿ ಎಲ್ಲಿರೋದು, ಯಾವ ಸ್ಥಳದಲ್ಲಿ ಇದನೋ ಅದ್ರ ಸಮಯದ ತಕ್ಕಂತೆ ಮಾಡ್ಬೇಕು. ಅರ್ಥ ಆಯ್ತಾ? ಹೌದು. ಇವಾಗ ಅಮೆರಿಕಲ್ಲಿ ಇದ್ದಾರೆ, ನಾನು ಇಂಡಿಯಾವನು ಅಂತ ಅಂದ್ಬಿಟ್ಟು ಇಂಡಿಯನ್ ಟೈಮ್ ಫಾಲೋ ಮಾಡಿದ್ರೆ ಅಮೆರಿಕಲ್ಲಿ ಯಾವ ಕೆಲಸ ಮಾಡಕ್ಕಾಗ್ತಾರೆ? ಯಾರು ಕೆಲಸ ಮಾಡಕ್ಕಾಗಲ್ಲ, ಕರೆಕ್ಟಾ? ಸೊ ಲೋಕಲ್ ಟೈಮಿಂಗ್ಸ್ ಪ್ರಕಾರ ಫಾಲೋ ಮಾಡಬೇಕು. ಓಕೆ ಬ್ರದರ್, ಅರ್ಥ ಆಯ್ತಾ? ಕ್ಲಿಯರ್ ಆಯ್ತಾ ಬ್ರದರ್? ಥ್ಯಾಂಕ್ ಯು ಸರ್. ಓಕೆ, ಬೇರೆ ಯಾರಿಗೂ ಏನು ಡೌಟ್ಸ್ ಇದೆಯಾ? ಇಲ್ಲ ಬ್ರದರ್. ಸರಿ, ಯಾರಿಗಾರ ಏನೋ ಡೌಟ್ಸ್, ಏನೋ ಕ್ವಶನ್ಸ್? ಸರಿ, ಸಂತೋಷ್ ಬ್ರದರ್ ಹೇಳಿ ಬ್ರದರ್. ಡೌಟ್ಸ್ ಇದೆಯಾ? ಡೌಟ್ಸ್ ಅಂದ್ರೆ ಅಲ್ಲಿ ವಿಮೋಚನಾ ಖಂಡದಲ್ಲೂ ನೋಡ್ತೀವಲ್ಲ ಬ್ರದರ್, ಪಾಠಕ್ಕೆ ಸಂಬಂಧಪಟ್ಟ ಡೌಟ್ಸ್ ಇದೆಯಾ? ಅದೇ ಬ್ರದರ್, ವಿಮೋಚನಾ ಕಾಂಡದಲ್ಲಿ ನಾನ್ ವೆಜ್ ನೋಡ್ತೀವಲ್ಲ ಬ್ರದರ್, ಈಗ ನಾವ್ ತಗೊಳ್ಳೋದು ವೆಜ್ ಬ್ರದರ್. ಏನ ಇನ್ನೊಂದ್ಸತಿ ಹೇಳಿ. ವಿಮೋಚನಾ ಕಾಂಡದಲ್ಲಿ ಅದೇ 1 ವರ್ಷದ ಪೂರ್ಣ ಮರಿನ ತಿನ್ಬೇಕು ಅಂತ ನಾನ್ ವೆಜ್ ಬಗ್ಗೆ ಹೇಳ್ತಾರಲ್ಲ ಬ್ರದರ್. ಸರಿ, ಈಗ ಯೇಸು ಸ್ವಾಮಿ ಹೇಳಿರೋದು ರೊಟ್ಟಿ ಮತ್ತೆ ದ್ರಾಕ್ಷಾರಸ, ಅದು ವೆಜ್ ನಾನ್ ವೆಜ್ ಬ್ರದರ್? ಯೇಸು ಕುಸು ಕೊಟ್ಟಿರೋ ರೊಟ್ಟಿ ದ್ರಾಕ್ಷಾರಸ ವೆಜ್ ನಾನ್ ವೆಜ್ ನೀವ್ ಹೇಳಿ. ಅದ ನನ್ಗೆ ಡೌಟ್ ಕೇಳ್ತಾ ಇರೋದು. ನಿಮ್ ಹೇಳ್ರಿ, ರೊಟ್ಟಿ ದ್ರಾಕ್ಷಾರಸ ವೆಜ್ ನಾನ್ ವೆಜ್? ನಾನ್ ವೆಜ್ ಅನ್ಸುತ್ತೆ ಬ್ರದರ್. ನಾನ್ ವೆಜ್? ರೊಟ್ಟಿ ನಾನ್ ವೆಜ್? ಆತನ ದೇಹ
ಸ್ವಲ್ಪ ಸಮಾಧಾನವಾಗಿರಿ. ನಾನು ಮಾತಾಡ್ತಾ ಇರ್ಬೇಕಾದ್ರೆ ಎಲ್ಲ ಸೈಲೆಂಟ್ ಆಗಿರ್ಬೇಕು. ಅವ್ರ ಬ್ರದರ್ ಪ್ರಶ್ನೆ ಕೇಳೋರೆ ಸಮಾಧಾನವಾಗಿರಿ, ಅವ್ರ ಉತ್ತರ ಅರ್ಥ ಮಾಡ್ಕೊಂತಾರೆ. ಸಮಾಧಾನವಾಗಿರಿ. ಸಂತೋಷ್ ಬ್ರದರ್, ರೊಟ್ಟಿ ವೆಜ್ಜಾ ನಾನ್ ವೆಜ್ಜಾ? ಅದು ಗೋಧಿಯಿಂದ ಮಾಡತ್ತಾನೆ? ಹೌದು ಬ್ರದರ್, ಅದು ವೆಜ್ಜಾ ನಾನ್ ವೆಜ್ಜಾ? ಅದು ವೆಜ್ ಬ್ರದರ್. ದ್ರಾಕ್ಷಿ ರಸ ಹಣ್ಣಿಂದ ಮಾಡೋದು, ಅದು ವೆಜ್ಜಾ ನಾನ್ ವೆಜ್ಜಾ? ಅದು ವೆಜ್ಜೇ ಬ್ರದರ್. ಮತ್ತೆ ಅದಂಗೆ ನಾನ್ ವೆಜ್ ಆಗ್ಬಿಡ್ತದೆ? ಬರೀ ರೊಟ್ಟಿನೇ ತಿನ್ನಕ್ಕಾಗಲ್ವಲ್ಲ ಬ್ರದರ್? ರೊಟ್ಟಿ ಜೊತೆಗೆ ದ್ರಾಕ್ಷಿ ರಸ ತಗೊಬೇಕಾದ್ರೆ ಅದು ವೆಜ್ಜಾ ನಾನ್ ವೆಜ್ಜಾ ನೀವ್ ಹೇಳಿ? ರೊಟ್ಟಿ ದ್ರಾಕ್ಷಿ ರಸ ಎರಡೂ ವೆಜ್ಜೇ ಬ್ರದರ್. ಮತ್ತೆ ಅದೇಂಗ್ ನಾನ್ ವೆಜ್ ಆಯ್ತದೆ? ವಿಮೋಚನಾ ಕಾಂಡದಲ್ಲಿ ಟಗರ್ನ ಕೂದಿ ತಿಂತಾರೆ ಅಂತ ಅವರು ಯಹೂದ್ಯರು ಪ್ರಕಾರ ಇದ್ ಮಾಡಿದ್ರಲ್ಲ ಬ್ರದರ್, ಆವಾಗ ಯೇಸು ಸ್ವಾಮಿ ಅವತ್ತಿನ ರಾತ್ರಿ ತಿಂದ್ರ ಅಂತ ಬ್ರದರ್. ಅವತ್ತಿನ ರಾತ್ರಿ ತಿಂದ್ರ ಅದನ್ನ? ರೊಟ್ಟಿ ಜೊತೆಲಿ ನಾನ್ ವೆಜ್ ತಿಂದ್ರ ಅಂತ. ಹಂಗೆ ಕೇಳಿ ಪ್ರಶ್ನೆ. ನೀವು ಕೇಳೋ ಪ್ರಶ್ನೆ ಹೆಂಗಿದೆ ಅಂತಂದ್ರೆ ರೊಟ್ಟಿ ನಾನ್ ವೆಜ್ ಅಂತ ಕೇಳ್ದಂಗಿತ್ತು. ಯೇಸು ಕ್ರಿಸ್ತು ಅವತ್ತಿನ ದಿನ ಪಸ್ಕಾ ಕಡ್ದಿಲ್ಲ. ಯಾಕೆ? ಪಸ್ಕಾ ಕುರಿ ಕಡ್ದಿದ್ದು ಯಹೂದ್ಯರು ಮರುದಿನ. ಸರಿ ಸರಿ, ಅರ್ಥ ಆಯ್ತಾ? ಸೊ ಅವರು ಆ ಪಸ್ಕದ ಕುರಿ ಬದಲಾಗಿ ಹೊಸ ನಿಯಮ ತರ್ತಾರೆ. ನೀವು ಇನ್ ಮುಂದಕ್ಕೆ ಪಸ್ಕಾ ಆಚರಣೆ ಮಾಡ್ಬೇಕಾ ಕುರಿ ಕಡಿಯಂತ ಅವಶ್ಯಕತೆ ಇಲ್ಲ. ಅದು ಬದಲಾಗಿ ನೀವ್ ಏನ್ ಮಾಡ್ರಿ? ನೀವು ಏನ್ ಮಾಡಿ? ರೊಟ್ಟಿ ಮತ್ತೆ ದ್ರಾಕ್ಷಿ ರಸನ ಇದನ್ನ ಮಾಡಿ ಅಂತ ಹೇಳ್ತಾರೆ. ವಾಕ್ಯ ಓದ್ರಿ. ಬೈಬಲ್ ಇದೆಯಾ? ಇದೆ ಬ್ರದರ್. ಓದ್ರಿ ಅಂತೀನಿ. ಲೂಕದಲ್ಲಿ ಓದ್ರಿ ಅಂತೀನಿ. 22:15 ಓದ್ರಿ. ಸರಿ, ಅವ್ರು ಓದ್ಲಿ. ಲೂಕ 22:15 ಓದಿ ಬದರ್. ಒಂದ್ ನಿಮಿಷ ಅವ್ರು ಓದ್ಲಿ ಇರಿ. ತೆಗಿರಿ ಬದರ್. ಸಂತೋಷ್ ಬದರ್. 22:15 ಬ್ರದರ್. ಹೌದು ಬದರ್. ನಾನು ಶ್ರಮೆ ಅನುಭವಿಸುವುದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕದ ಊಟವನ್ನು ಮಾಡುವುದಕ್ಕೆ. ಈ ಪಸ್ಕದ ಅಂತ ಹೇಳ್ತವ್ರೆ. ಈ ಪಸ್ಕದ ಏನೋ ರೊಟ್ಟಿ ಮತ್ತೆ ದ್ರಾಕ್ಷಿ ರಸ, ಅದು ಪಸ್ಕದ ಹೊಸ ನಿಯಮ. ಇದು ನಿಮ್ಮೇನ ಆಚರಣೆ ಮಾಡಿ ನಮ್ಗೆ ಕೊಟ್ಟಿರೋದು. ಅರ್ಥ ಆಯ್ತಾ? ಆಗ ನಾವೇನ್ ಮಾಡ್ಬೇಕು? ಅದನ್ನೇ ಆಚರಣೆ ಮಾಡ್ಬೇಕು. ಓಕೆನಾ? ಕುರಿ ಕಡಿಯೋದಾಗ್ಲಿ ಅದೆಲ್ಲ ನಮಗೆ ಸಂಬಂಧ ಇಲ್ದಿರೋದು. ಅದು ಛಾಯೆ ಮತ್ತೆ ನಿಜ. ಓಕೆನಾ? ಒಂದ್ ನಿಮಿಷ ವೆಯ್ಟ್. ಒಬ್ಬೊಬ್ರಿಗೆ. ಸಂತೋಷ್ ಬರ ಕ್ಲಿಯರಾ? ಕ್ಲಿಯರ್ ಬ್ರದರ್. ಸರಿ, ಇವಾಗ ನೆಕ್ಸ್ಟ್ ಹೇಳ್ರಿ. ಶಾಂತಕುಮಾರ್ ಬ್ರದರ್ ಹೇಳಿ. ಎಸ್ ಸರ್. ಇಲ್ಲಿ ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 58ನೇ ವಾಕ್ಯ ಹೀಗೆ ಹೇಳ್ತಿದ್ರ, ಆಗ ಯಹೂದ್ಯರು ಇವನು ತನ್ನ ಮಾಂಸವನ್ನು ನಮ್ಗೆ ಹೇಗೆ ತಿನ್ನುವುದಕ್ಕೆ ಕೊಟ್ಟನು ಎಂದು ತಮ್ಮೊಳಗೆ ವಾಗ್ವಾದ ಮಾಡ್ತಿರಲು, ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯ ಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯಲು ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವನ ಹೊಂದಿದ್ದಾನೆ ಮತ್ತು ನಾನು ಅವನು ಕಡೆಯ ದಿನದಲ್ಲಿ ಎಬ್ಬಿಸುವೆನು. ಯಾಕಂದ್ರೆ ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇರುತ್ತಾನೆ, ನಾನು ಅವನಲ್ಲಿ ಇರುತ್ತೇನೆ. ಅಂದ್ರೆ ಸರದ ಕನ್ವರ್ಟ್ ಪ್ರಾರ್ಥನೆ ಆದ್ಮೇಲೆ ರೊಟ್ಟಿ ಮತ್ತು ದ್ರಾಕ್ಷರಸ ಪ್ರಾರ್ಥನೆ ಆದ್ಮೇಲೆ ಕ್ರಿಸ್ತನ ಮಾಂಸ ಕ್ರಿಸ್ತನ ರಕ್ತ ಸೂಚನೆ ಐತೆ ಅನ್ಸುತ್ತೆ. ಸೂಚನೆ ಮಾಡ್ತಾರೆ ಬದರ್ ಅಷ್ಟೇ. ಅದು ಆಗ್ಬಿಡಲ್ಲ. ರೊಟ್ಟಿ ಮಾಂಸ ಆಗಲ್ಲ, ದ್ರಾಕ್ಷ ರಕ್ತ ಏನ ಆಗಲ್ಲ. ಅದು ಸೂಚನೆ ಮಾಡ್ತದೆ. ಪ್ರಾರ್ಥನೆ ಆದ್ಮೇಲೆ ಅದು ಕನ್ವರ್ಟ್ ಆಗ್ತದೆ. ಕನ್ವರ್ಟ್ ಆಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೂಚಿಸ್ತದೆ ಅಂತ ಹೇಳೋದಕ್ಕೂ ಕನ್ವರ್ಟ್ ಆಗೋದಕ್ಕೂ ವ್ಯತ್ಯಾಸ ಇದೆ. ಅರ್ಥ ಆಯ್ತಾ? ರೋಮನ್ ಕ್ಯಾಥಲಿಕ್ ಅಲ್ಲಿ ಇದು ಕನ್ವರ್ಟ್ ಆಗ್ತಾರೆ ಅಂತ ಅನ್ಬಿಟ್ಟೇನೆ ಕನ್ವರ್ಟ್ ಮಾಡ್ಕೊಂಡು ಇದನ್ನ ತಗೊಂಡಾವಾಗೆಲ್ಲ ಕ್ರಿಸ್ತ ನಮ್ಗೆ ಹೊಸದಾಗಿ ಸಾಯೋದು ಅಂತ ತತ್ವ ತಂದಿರೋದು. ಓಕೆನಾ? ಕನ್ವರ್ಟ್ ಏನಾಗಲ್ಲ. ಅದು ದ್ರಾಕ್ಷರಸಾಗಿ ಇರ್ತಾರೆ, ಏನು ಕನ್ವರ್ಟ್ ಆಗಲ್ಲ. ಅದು ಸೂಚನೆ, ಒಂದು ಚಿಹ್ನೆ ಅದು. ಅರ್ಥ ಆಯ್ತಾ? ಒಂದು ಚಿಹ್ನೆ ಅಷ್ಟೇ. ಎಂಗೇಜ್ಮೆಂಟ್ಗೆ ರಿಂಗ್ ಹಾಕ್ತಿರಿ, ಕರೆಕ್ಟಾ? ಎಂಗೇಜ್ಮೆಂಟ್ ರಿಂಗ್ ಹಾಕೋತೀರಿ, ತಾಳಿ ಕಟ್ತೀರಿ. ಆ ತಾಳಿನೇ ಮದ್ವೆನಾ? ತಾಳಿನೇ ಮದ್ವೆನಾ? ಇಲ್ಲ ಸರ್, ಅದೊಂದು ಚಿಹ್ನೆ. ಅರ್ಥ ಆಯ್ತಾ? ಅದೊಂದು ಸೂಚನೆ, ಒಂದು ಚಿಹ್ನೆ ಅಷ್ಟೇ ಅದು. ಅದೇನ್ ಮದ್ವೆ ಆಗ್ಬಿಡಲ್ಲ. ಅರ್ಥ ಆಯ್ತಾ? ಸಂಸಾರ ನಡ್ಕೊಂಡು ಹೋಗ್ತಾರೆ ಗೊತ್ತಾ? ನೆಕ್ಸ್ಟ್ ಅದು ಮದ್ವೆ. ಅರ್ಥ ಆಯ್ತಾ ಕಾನ್ಸೆಪ್ಟ್? ಚಿಹ್ನೆಗೂ ಆಕ್ಚುಯಲ್ ಆಗಿರೋದಕ್ಕೂ ವ್ಯತ್ಯಾಸ ಇದೆ. ಅರ್ಥ ಆಯ್ತಾ ಬ್ರದರ್? ಅದನ್ನ ಸೂಚನೆ ಮಾಡ್ತಾರೆ. ಅದಕ್ಕೆ ನಿಮ್ಗೆ ಒಂದು ಪಟ್ಟಿ ಕಳಿಸ್ತೀನಿ. ಬೈಬಲ್ ಅಲ್ಲಿ ಆತ್ಮಿಕ ಅರ್ಥ ಕೊಡುವಂತ ಪದಗಳಿಗೆ ಅರ್ಥ ಏನು ಅಂತಂದ್ಬಿಟ್ಟು ಅದು ನೇರವಾಗಿ ತೊಗೊಳಕ್ಕಾಗಲ್ಲ. ಅದಕ್ಕೆ ನಾವು ಔಟ್ ಟು ಸ್ಟಡಿ ಬೈಬಲ್ ಮೊದಲ ಪಾಠ ಕೇಳಿದಿರಾ ನೀವು? ಕೇಳಿದಿರಾ?
ಎಸ್ ಸರ್. ದಯವಿಟ್ಟು ಇನ್ನೊಂದ್ಸತಿ ಕೇಳಿ. ಔ ಟು ಸ್ಟಡಿ ದ ಬೈಬಲ್. 10 ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಇದೆ ಬೈಬಲಲ್ಲಿ. ಆತ್ಮಿಕ ಅರ್ಥ ಕೊಡೋಂಥ ಮಾತುಗಳನ್ನ ಆತ್ಮಿಕವಾಗಿ ತಗೊಬೇಕು. ಅದನ್ನ ಮಾಂಸ ಇದನ್ನ ಹಿಂಗೆ ತಗೊಂಡಾಯ್ತಾರ? ಅವೆಲ್ಲ ನೇರವಾಗಲ್ಲ, ಅದೆಲ್ಲ ಅರ್ಥಗಳಿದೆ. ಅರ್ಥ ಇರೋದಕ್ಕೆ ನಮಗೆ ಕೊಟ್ಟಿರೋದು. ಓಕೆನಾ? ಎಸ್ ಸರ್. ಸರಿ, ಓಕೆ. ಸೈಮನ್ ಬ್ರದರ್, ಏನೋ ಪ್ರಶ್ನೆ ಇದೆಯಾ? ಇಲ್ಲ ಬ್ರದರ್. ಸರಿ, ಎಜ್ರಾ ಬ್ರದರ್. ಇಲ್ಲ ಬ್ರದರ್, ಅದನ್ನ ನೋಡ್ತಿದ್ದೀನಿ ಬ್ರದರ್. ಸರಿ, ನೋಡ್ರಿ, ಏನೋ ಡೌಟ್ಸ್ ಇದ್ರೆ ಕೇಳ್ರಿ, ನೋ ಇಶ್ಯೂಸ್. ಓಕೆ, ಜಿವಿ ಮಾಸ್ಟರ್, ಏನೋ ಪ್ರಶ್ನೆ ಇದೆಯಾ? ಇಲ್ಲ ಬ್ರದರ್. ಮ್ಯಾಥ್ಯೂ ಬ್ರದರ್, ಏನೋ ಡೌಟ್ಸ್ ಇದೆಯಾ? ಕಾರ್ತಿಕ್ ಬ್ರದರ್, ಮುತ್ತುರಾಜ್ ಬ್ರದರ್, ಮುತ್ತುರಾಜ್ ಬ್ರದರ್, ಏನೋ ಡೌಟ್ಸ್ ಇದೆಯಾ? ಇಲ್ಲ ಸರ್, ಏನಿಲ್ಲ. ನವೀನ್ ಬ್ರದರ್, ನೂತನ್ ಬ್ರದರ್, ಇಲ್ಲ ಬ್ರದರ್, ಥ್ಯಾಂಕ್ ಯು. ಪ್ರಸನ್ನ ಬ್ರದರ್, ಓಕೆ. ಪ್ರೇಮಾ ಸಿಸ್ಟರ್, ಓಕೆ. ಓಕೆ, ವಿನಾಯಕ ನಾಯಕ್ ಬ್ರದರ್, ಡೌಟ್ಸ್ ಇದೆಯಾ? ಡೌಟ್ ಏನೂ ಇಲ್ಲ ಸರ್. ಸರಿ, ಓಕೆ. ಕುಶಾಲ್ ನಗರ ಬ್ರದರ್ ಸಿಸ್ಟರ್ಸ್, ಏನೋ ಡೌಟ್ ಇದೆಯಾ? ಇಲ್ಲ ಬ್ರದರ್. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಸಿಸ್ಟರ್, ದಯವಿಟ್ಟು ನಿಮ್ಮ ಹೆಸರನ್ನ ಹಾಕಿಲಿ, ನನಗೆ ಪ್ರಶಸ್ತಿಗೆ ಹೆಸರು ಬರ್ತೋಗ್ಬಿಡ್ತದೆ. ಸರಿ. ಹೆಸರನ್ನ ದಯವಿಟ್ಟು ಚೇಂಜ್ ಮಾಡಿ ಇಮ್ಮಿಡಿಯಾಗಿ. ಓಕೆ, ಸರಿ. ಓಕೆ, ದೆನ್ ಥ್ಯಾಂಕ್ ಯು ಬ್ರದರ್ಸ್. ಗಾಡ್ ಬ್ಲೆಸ್ ಯು. ಆಯ್ತಾ? ನಿಮ್ಗೆ ಏನೋ ಡೌಟ್ಸ್ ಅಂದ್ರೆ ನೆಕ್ಸ್ಟ್ ವೀಕ್ ನಾವೇನ್ ಡಿಸ್ಕಸ್ ಮಾಡೋಣ, ಏನ್ ತೊಂದರೆ ಇಲ್ಲ. ಸರ್, ಈಗ 2026 ಸರ್, ಮಾರ್ಚ್ ಅಲ್ಲಿ ಬರ್ತದೆ ಸರ್, 27. ಸರಿ, ಮಾರ್ಚ್ 27 ಸರ್, ಈಗ ಈ ವರ್ಷದ ಮಾರ್ಚ್ 31ಕ್ಕೆ ಬರ್ತದೆ ಬ್ರದರ್ ಈ ವರ್ಷ. ಮಾರ್ಚ್ 31. ಹೌದು ಬ್ರದರ್, 31 ಮಾರ್ಚ್. ಓಕೆ ಸರ್, ರೈಟ್. ಸರಿ, ಓಕೆ. ಸರಿ, ಕೊನೆಯದಾಗಿ ನಾವೊಂದು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಇದನ್ನ ಪ್ರಾರ್ಥನೆಯಲ್ಲಿ ಕೊನೆಯದಾಗಿ ನಡ್ಸ್ಕೊಡ್ಬೇಕು.